ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ನಿಮಗೆಲ್ಲ ಗೊತ್ತಿರುವಂತೆ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬಾ ಇದು ಬೆನಿಫಿಟ್ ಆಗುವಂತ ಕೋರ್ಸ್ ಆಗಿದೆ. ಸೊ ಇದು ಡಿಸೆಂಬರ್ ತಿಂಗಳ ಪಾರ್ಟ್ 3 ಆಗಿದೆ. ಸೊ ಆಲ್ರೆಡಿ ನೀವು ಉಳಿದಂತ ಕ್ಲಾಸ್ಗಳನ್ನ ಆಜಾದ್ ICS ಅಕಾಡೆಮಿ ಅಪ್ಲಿಕೇಶನ್ ಅಥವಾ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಅಬಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನ್ಯೂಸ್ ಇರುವಂತ 5G ಟೆಕ್ನಾಲಜಿ ಅಥವಾ 5G ತಂತ್ರಜ್ಞಾನದ ಕುರಿತು ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, 5G ಟೆಕ್ನಾಲಜಿ ಅಥವಾ 5G ತಂತ್ರಜ್ಞಾನ ಅಂತ ಕರೀತಾರೆ. ಸೊ ಯಾಕೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಅಂದ್ರೆ ನೋಡಿ, ರೀಸೆಂಟ್ ಆಗಿ ಒಂದು ವರದಿ ಬರುತ್ತೆ, ಒಂದು ರಿಪೋರ್ಟ್ ಬರುತ್ತೆ. ಅದನ್ನ ಎರಿಕ್ಸನ್ ಮೊಬಿಲಿಟಿ ರಿಪೋರ್ಟ್ ಅಂತ ಕರೀತಾರೆ. ಓಕೆ, ಎರಿಕ್ಸನ್ ಮೊಬಿಲಿಟಿ ವರದಿ ಅಂತ ಕರೀತಾರೆ. ಇದರ ಪ್ರಕಾರ ಏನಂದ್ರೆ ನೋಡಿ, ಭಾರತದಲ್ಲಿ ಸೊ 5G ಅಂದ್ರೆ ಗೊತ್ತಿರಲಿ, 5G ಅಂದ್ರೆ 5th ಜನರೇಷನ್ ಅಂತ ಅರ್ಥ. ಓಕೆನಾ, 5G ಅಂದ್ರೆ ಸೊ G ಅಂದ್ರೆ ಜನರೇಷನ್ ಅಂತ. ಸೊ ಇದು 5ನೇ ಪೀಳಿಗೆಯ ಒಂದು ತಂತ್ರಜ್ಞಾನ ಅಂತ ಕರೀತಾರೆ. ಸೊ ಹೌದಾ, ಸೊ ಹಾಗಾಗಿ ಎರಿಕ್ಸನ್ ಮೊಬಿಲಿಟಿ ಒಂದು ರಿಪೋರ್ಟ್ ಪ್ರಕಾರ ಹೇಳುತ್ತೆ ನೋಡಿ, ಆಕ್ಚುಲಿ ಭಾರತದಲ್ಲಿ 5ನೇ ತಲೆಮಾರಿನ ಟೆಲಿಕಾಂ ಸೇವೆಗಳ ಮೊಬೈಲ್ ಸೇವೆ ಬಳಕೆದಾರ ಸಂಖ್ಯೆ ಎಷ್ಟಾಗುತ್ತಂತೆ 2027 ಏನಂದ್ರೆ ಸುಮಾರು 39% ಆಗುತ್ತಂತೆ. ಅಂದ್ರೆ ಸುಮಾರು 500 ಮಿಲಿಯನ್ ಚಂದಾದಾರಿಕೆಗಳು ಹೊಂದುವ ನಿರೀಕ್ಷೆ ಇದೆ ನೋಡಿ. 2027 ಭಾರತದಲ್ಲಿರುವಂತ ಏನು ಒಂದು ನಾವು ಮೊಬೈಲ್ ಯೂಸರ್ಸ್ ಇದೀವಲ್ಲ ಅಥವಾ 5G ಯೂಸರ್ಸ್ ಏನಾಗ್ತಾರಂತೆ, ಸೊ 13% ಅಥವಾ 500 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ 2021 ವೇಳೆಗೆ ಏನಾಗುತ್ತಂತೆ, ಅಂತ್ಯ ವೇಳೆಗೆ ಸ್ಮಾರ್ಟ್ ಫೋನ್ ಬಳಕೆದಾರರ ಸಂಖ್ಯೆ ಎಷ್ಟಾಗುತ್ತಂತೆ 810 ಮಿಲಿಯನ್ ಆಗುವಂತ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ಜೊತೆಗೆ 2022 ವೇಳೆಗೆ 7% ಏನಾಗುತ್ತಂದ್ರೆ ಆಕ್ಚುಲಿ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಸುಮಾರು 1.2 ಶತಕೋಟಿಗೂ ಕೂಡ ಮೀರಿ ಬೆಳೆಯುವಂತ ಒಂದು ನಿರೀಕ್ಷೆ ಇದೆ ಅಂತೇಳಿ ಆಕ್ಚುಲಿ ಎರಿಕ್ಸನ್ ಮೊಬಿಲಿಟಿ ವರದಿಯನ್ನು ರಿಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ 2021 ಸುಮಾರು ಭಾರತದಲ್ಲಿ 68% ಆಫ್ ಏನ್ ಜನರಿದಲ್ಲ ಅವರೆಲ್ಲ ಏನಾಗಿದೆ 4G ಸೇವೆಯನ್ನು ಬಳಸ್ತಾ ಇದ್ದಾರೆ. ಸೊ ಅದೇ 5G ಬಂದಾಗ ಏನಾಗುತ್ತಂತೆ, ಸೊ 2027 ಏನಂತಂದ್ರೆ ಸುಮಾರು 55% ಏನಾಗುತ್ತೆ 4G ಟೆಕ್ನಾಲಜಿನ ಏನ್ 4G ಜನರೇಷನ್ ಇದೆಯಲ್ಲ ಅದರಿಂದ ಕೆಳಗಿಡುವಂತ ಚಾನ್ಸ್ ಇದೆ ಅಂತ. ಯಾಕಂದ್ರೆ ಏನಾಗ್ತಾರೆ, ಎಲ್ಲರೂ ಕೂಡ ಜಂಪ್ ಟು ದ 5G ಆಗ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಸೊ ಅದು ಕೂಡ ನಮ್ಗೆ ಈ ಒಂದು ವರದಿ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು 5G ಟೆಕ್ನಾಲಜಿ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್. ಸೊ ಹಾಗಾದ್ರೆ ಏನಿದು 5G ಟೆಕ್ನಾಲಜಿ ಅಥವಾ 5th ಜನರೇಷನ್ ಟೆಕ್ನಾಲಜಿ ಅಂತ. ಸೊ ಹಾಗಾಗಿ ಈ 5G ಅಥವಾ 5th ಜನರೇಷನ್ ಅಥವಾ 5ನೇ ತಲೆಮಾರಿನ ಇದೊಂದು ಸೆಲ್ಯುಲರ್ ತಂತ್ರಜ್ಞಾನವಾಗಿದೆ. ಇದು ಏನ್ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ, ಇದರಲ್ಲಿ ವೇಗ ಜಾಸ್ತಿ ಇದೆ, ಹೆಚ್ಚು ವಿಶ್ವಾಸಾರ್ಹ ಅಂದ್ರೆ ಮೋರ್ ಬಿಲೀವಬಲ್ ಆಗಿದೆ. ಜೊತೆಗೆ ಇದು ಒಂದು ಗರಿಷ್ಠ ನೆಟ್ವರ್ಕ್ ಅಂದ್ರೆ ಮ್ಯಾಕ್ಸಿಮಮ್ ನೆಟ್ವರ್ಕ್ ಅನ್ನು ಕೊಡುವಂತದ್ದಾಗಿದೆ. ಸೊ ಹಾಗೆ ಇದೇನಂದ್ರೆ ಪ್ರತಿ ಸೆಕೆಂಡ್ಗೆ ಅಟ್ಲೀಸ್ಟ್ ಏನ್ ಮಾಡ್ಬೋದು ನಾವು, ಪ್ರತಿ ಸೆಕೆಂಡ್ಗೆ 2 ರಿಂದ 20 GB ವರೆಗೂ ಕೂಡ ಆಕ್ಚುಲಿ ಒಂದು ಡಾಟಾವನ್ನ ಡೌನ್ಲೋಡ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು. ನೋಡಿ ಎಷ್ಟು ಸ್ಪೀಡ್ ಆಗುತ್ತೆ, ಬರೀ ಸೆಕೆಂಡ್ಗೆ 2 to 20 GB ಅಷ್ಟು ಏನಂದ್ರೆ ನಾವು ಡಾಟಾವನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಬಹುದು. ಅಷ್ಟು ಸ್ಪೀಡ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಒಂದು 5G ಟೆಕ್ನಾಲಜಿ ಅಂತ. ಓಕೆ, ಅದೇ ರೀತಿ ಈ 5G ಟೆಕ್ನಾಲಜಿ ಇದೆಯಲ್ಲ ಇದೇನಾಗುತ್ತೆ ಮುಂದಿನ ಪೀಳಿಗೆ ಒಂದು ಮೊಬೈಲ್ ಬ್ರಾಡ್ಬ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ತಂತ್ರಜ್ಞಾನವು ಅಂತಿಮವಾಗಿ ಏನಾಗುತ್ತೆ ಅಂದ್ರೆ 4G LTE ಸಂಪರ್ಕಗಳನ್ನ ಬದಲಾಯಿಸ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಕೂಡ ನೋಡಿ ಮೊದಲು 2G ಇತ್ತು, 3G ಇತ್ತು, 4G ಇತ್ತು, ಈಗ ಏನಂದ್ರೆ 5G ಬರ್ತದೆ. ಈಗ ಮೊದಲೆಲ್ಲ ಯಾರು ಕೂಡ ಈಗ ಎಲ್ಲರೂ 4G ಅಲ್ಲಿದ್ರಿ. ಹಾಗಾಗಿ ಏನಾಗುತ್ತೆ, ಸೊ LTE ಅಂದ್ರೆ ಗೊತ್ತಿರಲಿ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಕರೀತಾರೆ. ಸೊ ಹಾಗೇನಾಗುತ್ತೆ 4G ಇಂದ ಎಲ್ಲರೂ ಕೂಡ 5G ಗೆ ಜಂಪ್ ಆಗ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಸ್ಪೀಡ್ ಆಫ್ ದಿ ಒಂದು ಟೆಕ್ನಾಲಜಿ ಮುಖಾಂತರ ಅಂತ ಹೇಳ್ಬೋದು. ಅದೇ ರೀತಿ ಈ 5G ಸೂಪರ್ ಫಾಸ್ಟ್ ಡೌನ್ಲೋಡ್ ಮತ್ತೆ ಅಪ್ಲೋಡ್ ಏನಾಗುತ್ತೆ ತುಂಬಾ ವೇಗವಾಗಿ ತುಂಬಾ ಸ್ಪೀಡ್ ಆಗಿ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮೇಬಿ ಇದರ ಮೇಲ್ಗಡೆ ಅವಲಂಬಿತರಾಗಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಈ 5G ಮಲ್ಟಿ GPS ಅಂತ ಕರೀತಾರೆ, ಹೌದಾ, ಗಿಗಾ ಬೈಟ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಇಲ್ಲಿ ಗರಿಷ್ಠ ದರಗಳಿರ್ತವೆ, ಅಂದ್ರೆ ಜೊತೆಗೆ ಅಲ್ಟ್ರಾ ಲೋ ಲೆಟೆನ್ಸಿ ಇರುತ್ತೆ, ಮತ್ತೆ ತುಂಬಾ ಲಾರ್ಜ್ ಕೆಪಾಸಿಟಿ ಇರುವಂತಹ ಒಂದು ನೆಟ್ವರ್ಕ್ ಅನ್ನು ಕೊಡುತ್ತೆ. ಜೊತೆಗೆ ಇದೊಂದು ಏಕರೂಪದ ಬಳಕೆದಾರ ಅನುಭವವನ್ನು ಕೂಡ ನಮಗೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕೂಡ ಒಂದು ಏನಂದ್ರೆ ಸೊ 5G ಟೆಕ್ನಾಲಜಿ ಒಂದಂದ್ರೆ ವಿಶೇಷತೆಗಳಂತ ನಾವು ಹೇಳ್ಬಹುದು, ರೈಟ್. ಸೊ ಹಾಗೆ ಈ 5G ತಂತ್ರಜ್ಞಾನದ ಒಂದು ವಿಶಿಷ್ಟತೆಗಳು ಮತ್ತೆ ಏನು ಪ್ರಯೋಜನ ನೋಡ್ತಾ ಹೋಗೋಣ. ಆಕ್ಚುಲಿ ನಾವು ಆಗ್ಲೇ ಹೇಳ್ತಿರುವಂತೆ ಈ ತಂತ್ರಜ್ಞಾನ ಇದೆಯಲ್ಲ 5G ಟೆಕ್ನಾಲಜಿ ಇದೆಯಲ್ಲ ಇದೇನಾಗುತ್ತೆ ಮಿಲಿಮೀಟರ್ ವೇವ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಅಂದ್ರೆ ನೋಡಿ ಇದು ಸುಮಾರು 30 to 300 ಗಿಗಾ ಅಡ್ಜಲ್ ಏನಾಗುತ್ತದೆ ಅಷ್ಟು ಒಂದು ಸ್ಪೀಡ್ ಅಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ಅಂದ್ರೆ ಅಷ್ಟು ಸ್ಪೀಡ್ ಆಫ್ ಏನಂದ್ರೆ ಒಂದು ಟ್ರಾನ್ಸ್ಫರ್ ಆಗಿರ್ಬೋದು, ಡೌನ್ಲೋಡ್ ಆಗಿರ್ಬೋದು, ಆತರ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದ್ರ ಮುಖಾಂತರ ಏನಾಗುತ್ತದೆ ಹೆಚ್ಚಿನ ಪ್ರಮಾಣದ ಡೇಟಾವನ್ನ ಕೂಡ ತುಂಬಾ ಕಡಿಮೆ ಸಮಯದಲ್ಲಿ ಅತಿ ವೇಗವಾಗಿ ಒಂದು ನಿರ್ವಹಿಸುವಂತಹ ಒಂದು ಕೆಪಾಸಿಟಿ ಕೂಡ ಆಕ್ಚುಲಿ
5G ಟೆಕ್ನಾಲಜಿ ಹೊಂದಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ತಂತ್ರಜ್ಞಾನ ಇದೆಯಲ್ಲ, ಇದು ತುಂಬಾ ಕಡಿಮೆ ಮತ್ತೆ ಒಂದು ಮೀಡಿಯಂ ಆಗಿರುವಂತಹ ಜೊತೆಗೆ ಹಂಗೆ ಹೈಯೆಸ್ಟ್ ಆಗಿರುವಂತಹ ಒಂದು ಆವರ್ತನ ವರ್ಣಪಟಲ ಅಂತಂದ್ರೆ ಇದು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಕೂಡ ಆಗಿದೆ. ಅಂದ್ರೆ ಇಲ್ಲಿ ನಮಗೆ ಮೀಡಿಯಂ ಇರುತ್ತೆ, ಆಮೇಲೆ ಲೋ ಇರುತ್ತೆ, ಆಮೇಲೆ ನಮಗೆ ಜಾಸ್ತಿ ಕೂಡ ಆಕ್ಚುಲಿ ಅಂದ್ರೆ ಅತಿ ಹೆಚ್ಚು ಕೂಡ ಅಂದ್ರೆ ಆಕ್ಚುಲಿ ಒಂದು ಫ್ರೀಕ್ವೆನ್ಸಿ ಬಳಸ್ಕೊಳ್ಳಕ್ಕೆ ನಮಗೆ ಇಲ್ಲಿ ಒಂದು ಅವಕಾಶ ಇರುತ್ತೆ. ನಾವು ಅಂದ್ರೆ ಯಾವ ರೀತಿ ನಮಗೆ ಒಂದು ಕಂಫರ್ಟಬಲ್ ಅನ್ಸುತ್ತೋ ಅದ್ರ ಪ್ರಕಾರ ಆಕ್ಚುಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಒಂದು ನಮಗೆ ಒಂದು ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ಕಡಿಮೆ ಬ್ಯಾಂಡ್ ತರದಿಂದ ಏನಾಗುತ್ತೆ ಅಂದ್ರೆ ಇಂಟರ್ನೆಟ್ ಇಲ್ಲಿ ಏನಾಗುತ್ತೆ ವಿನಿಮಯ ವ್ಯಾಪ್ತಿ ಆಗಿರಬಹುದು, ವೇಗದ ದೃಷ್ಟಿ ಆಗಿರ್ಬೋದು ಏನಂದ್ರೆ ನಮಗೆ ಉತ್ತಮ ಅನ್ಸಬಹುದು. ಅದೇ ರೀತಿ ಗರಿಷ್ಠ ವೇಗದಲ್ಲಿ ಅಂದ್ರೆ ಏನಾಗುತ್ತೆ ನೋಡಿ 100 Mbps ಬರ್ತಾ ಹೋಗುತ್ತೆ, ಅಂದ್ರೆ ಸೀಮಿತ ಒಂದು ನಾವು ಇದಕ್ಕೆ ಸ್ಟಾಪ್ ಇಟ್ಕೋಬಹುದು ಅಂತ ಒಂದು ರೇಖೆ ಇಟ್ಕೋಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಅತಿ ಹೆಚ್ಚು ಇಂಟರ್ನೆಟ್ ವೇಗದಿಂದ ಆಗುತ್ತೆ ಅಂದ್ರೆ ಸೊ ಇಲ್ಲಿ ಮೊಬೈಲ್ ಬಳಕೆದಾರರ ಸಂಖ್ಯೆ ಕೂಡ ಅಂದ್ರೆ ಸೊ ಅತಿ ವೇಗವಾಗಿ ನೀಡಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದು ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ ನಾವು ಸೊ ಮಧ್ಯಮ ಬ್ಯಾಂಡ್ ತರಂಗ ಅಂತ ಇರುತ್ತಲ್ಲ, ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಅಧಿಕ ವೇಗವನ್ನು ಕೂಡ ಅಂದ್ರೆ ಇಲ್ಲಿ ಕೂಡ ನಮಗೆ ಅಧಿಕ ವೇಗವನ್ನ ಸಿಗುತ್ತೆ ಹೇಳ್ಬೋದು. ಹಾಗೆ ಇಲ್ಲಿ ವ್ಯಾಪ್ತಿ ಆಗಿರ್ಬೋದು, ಸಂಕೇತಗಳು ಏನಾಗುತ್ತೆ ಅಂದ್ರೆ ಆಕ್ಚುಲಿ ಪೆನಿಟ್ರೇಷನ್ ಅಂತ ಕರಿತೀವಿ, ಅದರಲ್ಲಿ ಕೂಡ ತುಂಬಾ ಒಂದು ಲಿಮಿಟೇಷನ್ ಕೂಡ ನಮಗೆ ಇದರಲ್ಲಿ ಕಾಣ್ತಿರೋ ಅಂತ ಹೇಳ್ಬೋದು. ಜೊತೆಗೆ ಏನು ನಮಗೆ ಈ ಒಂದು ಮಧ್ಯಮ ಬ್ರ್ಯಾಂಡ್ ಇದೆಯಲ್ಲ, ಇದನ್ನ ಸಾಮಾನ್ಯವಾಗಿ ನಾವು ಕೈಗಾರಿಕೆಗಳು ಇಂಡಸ್ಟ್ರಿಯಲ್ಲಿ ಬಳಸ್ಕೊಳ್ಬಹುದು. ಮತ್ತೆ ಏನೊಂದು ಬಿಸಿನೆಸ್ ಇದರಲ್ಲಿ ಕೂಡ ಆಕ್ಚುಲಿ ಇದನ್ನ ನಮ್ಗೆ ಯಾವ ರೀತಿ ಬೇಕೋ ಅದರ ತರ ಮಾಡಿಫಿಕೇಶನ್ ಮಾಡ್ಕೊಳ್ಳೋಕೆ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಇನ್ನು ಅಧಿಕ ಬ್ಯಾಂಡ್ ತರಂಗ ಇರ್ತಾವಲ್ಲ, ಸೊ ಇಲ್ಲಿ ಅಂದ್ರೆ ಆಕ್ಚುಲಿ ಇಲ್ಲಿ ತುಂಬಾ ವೇಗ ಇರುತ್ತೆ, ಜಾಸ್ತಿ ಸ್ಪೀಡ್ ಇರುತ್ತೆ. ಅಂದ್ರೆ ಮೇನ್ ಫಾರ್ ಎಕ್ಸಾಂಪಲ್ ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಆಗಿರ್ಬೋದು, ಆ ತರಗಳಲ್ಲಿ ಆಕ್ಚುಲಿ ಅಂದ್ರೆ ಈ ತರ ಒಂದು ಬ್ಯಾಂಡ್ ಗಳನ್ನ ಬಳಸ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಸೀಮಿತ ವ್ಯಾಪ್ತಿ ಕೂಡ ತುಂಬಾ ಅಂದ್ರೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಆಕ್ಚುಲಿ ಇಲ್ಲಿ ಆ ಸಂಕೇತ ನುಗ್ಗುವಂತ ಒಂದು ಏನ್ ಸಾಮರ್ಥ್ಯ ಇದೆಯಲ್ಲ ಅದು ತುಂಬಾ ಹೆಚ್ಚಿರುತ್ತೆ ಅಂತ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಏನಂದ್ರೆ ನಾನು ಆಗ್ಲೇ ಹೇಳ್ತಿರುವಂತೆ ಇದು ಪ್ರತಿ ಸೆಕೆಂಡ್ ಏನ್ಬಹುದು 2 to 20 GPS ಒಂದು ಡಾಟಾವನ್ನ ಕೂಡ ಟ್ರಾನ್ಸ್ಫರ್ ಮಾಡಬಹುದು, ಜೊತೆಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಮೊದ್ಲೇನಿತ್ತು 4G ಇತ್ತಲ್ಲ, ಅದೇನಂದ್ರೆ 1 ನಿಮಿಷಕ್ಕೆ ಎಷ್ಟು ಅಂತಂದ್ರೆ ಬರೀ 1 GPS ಮಾತ್ರ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಇದು 20% ಅಂದ್ರೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ನಾವು, ರೈಟ್? ಸೊ ಹಾಗೆ ಇದೇನಂದ್ರೆ ಇಲ್ಲಿ ಮಲ್ಟಿ GPS ಅಂತ ಕರಿತೀವಿ, ಅಂದ್ರೆ ಮಲ್ಟಿ ಆಗಿರುವಂತ ಒಂದು ಏನಂತಾರೆ ಗಿಗಾಬೈಟ್ ಪರ್ ಸೆಕೆಂಡ್ ಅಲ್ಲಿ ಕೂಡ ನಾವು ವರ್ಗಾವಣೆ ಮಾಡಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗೆ ತುಂಬಾ ಅಲ್ಟ್ರಾ ಲೋ ಲೆಟೆನ್ಸಿ ಇರುತ್ತೆ ಈ ಒಂದು ತಂತ್ರಜ್ಞಾನದಲ್ಲಿ. ಜೊತೆಗೆ ಇದನ್ನ ನಾವು ಸಾಮಾನ್ಯವಾಗಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಆ ತರದ ವಿಷಯಗಳನ್ನ ಆಕ್ಚುಲಿ ಬಳಸ್ಕೊಳಕ್ಕೆ ಇಲ್ಲಿ ತುಂಬಾ ನಾವು ಏನಂದ್ರೆ ಇದು ಬೆಂಬಲ ಮಾಡುತ್ತೆ. ಯಾಕಂದ್ರೆ 5G ಏನ್ ನಾವು AI ಬಳಸಬೇಕಾದ್ರೆ ದ ಸ್ಪೀಡ್ ಆಫ್ ಇಂಟರ್ನೆಟ್ ಇಸ್ ವೆರಿ ಮೋರ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಇದು ತುಂಬಾ ಬೆನಿಫಿಟ್ ಆಗಂತ ಹೇಳ್ಬೋದು. ಅದೇ ರೀತಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಅಲ್ಲಿ ಕೂಡ ಆಕ್ಚುಲಿ ನಮಗೆ ರೋಬೋಟಿಕ್ಸ್ ಆಗಿರ್ಬೋದು, ಈ ತರ ಬಳಕೆ ಮಾಡಬೇಕಾದ್ರೆ ದ ಸ್ಪೀಡ್ ಆಫ್ ದಿ ಇಂಟರ್ನೆಟ್ ಇಸ್ ಮೋರ್ ಆಗಿರುತ್ತೆ. ಹಾಗಾಗಿ ಈ 5G ಟೆಕ್ನಾಲಜಿ ಅನ್ನೋದು ತುಂಬಾ ಅದಕ್ಕೆ ಸುಟೇಬಲ್ ಅಂತ ಹೇಳ್ಬೋದು ನಾವು, ರೈಟ್? ಸೊ ಹಾಗೆ ಈ 5G ನೆಟ್ವರ್ಕ್ಗಳ ಹೆಚ್ಚಿನ ಸಾಮರ್ಥ್ಯ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಆಮೇಲೆ ನ್ಯೂಸ್ ಆಗಿರ್ಬೋದು, ಈ ತರ ಏನಂತಂದ್ರೆ ಆಕ್ಚುಲಿ ಈ ಲೋಡ್ ಸ್ಟೇಕರ್ಗಳಿಗೆ ತುಂಬಾ ಒಂದು ಆಕ್ಚುಲಿ ಪ್ರಭಾವನ ಕೂಡ ಬೀಳುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನೋಡಿ ಏನಂದ್ರೆ ತುಂಬಾ ನಾವು ಇದು ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ ತುಂಬಾ ಲೋಡಿಂಗ್ ಆಗ್ತಿತ್ತು, ಒಂಥರ ಸ್ಟಕ್ ಆಗ್ತಿತ್ತು. ಬಟ್ ಇಲ್ಲಿ ಅಂದ್ರೆ ತುಂಬಾ ಈಸಿಯಾಗಿ ಅವರೆಲ್ಲ ವರ್ಕ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಸ್ಪೋರ್ಟ್ಸ್ ನ್ಯೂಸ್ಗಳಾಗಿರ್ಬೋದು, ನ್ಯೂಸ್ಗಳಾಗಿರ್ಬೋದು, ಆ ತರ ಅಂತ. ಎಸ್ ನೋಡಿ ಆಕ್ಚುಲಿ ಹೌದಾ, ನಮ್ದು ಫಸ್ಟ್ 1G ಅಂತ ಕರಿತೀವಿ. 1G ಅಂದ್ರೆ ಫಸ್ಟ್ ಜನರೇಷನ್ ಒಂದು ನೆಟ್ವರ್ಕ್ ಅಂತ ಕರಿತೀವಿ. ಇದು 1980 ಬರುತ್ತೆ. ಇಲ್ಲಿ ಏನಂದ್ರೆ ಬರೀ ನಾವು ಎನಲಾಗ್ ವೈಸ್ ಮಾತ್ರ ಬಳಸ್ತೀವಿ, ಅಂದ್ರೆ ಬರೀ ಮನುಷ್ಯರಿಂದ ಮನುಷ್ಯಗೆ ಏನಂದ್ರೆ ಜಸ್ಟ್ ಒಂದು ಮಾತಾಡಕ್ ಮಾತ್ರ ಬಳಸ್ತಾ ಇದೀವಿ, ಅದು 1980s ಅಲ್ಲಿ. ಅದೇ ರೀತಿ 2G ಬಂದಾಗ ಏನಾಯ್ತು, ಇದು 1990s ಅಲ್ಲಿ ಬರುತ್ತೆ. ಇಲ್ಲಿ ಒಂದು ಡಿಜಿಟಲ್ ವೈಸ್ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಮತ್ತೆ ಲೋ ಸ್ಪೀಡ್ ಡಾಟಾ ಇತ್ತು, ಅಂದ್ರೆ ಇಂಟರ್ನೆಟ್ ಅಂದ್ರೆ ತುಂಬಾ ಲೋ ಇತ್ತು. ಕೆಲವೊಂದ್ ಕಡೆ ನಮಗೆ 1 GB ಅನ್ನ 1 hour ಬೇಕಾಗುತ್ತೆ ಅದೇ ಡೌನ್ಲೋಡ್ ಮಾಡಬೇಕಾದ್ರೆ. ಅದೇ ರೀತಿ ವಾಯ್ಸ್ ಮತ್ತೆ ಸಮ್ ಟೆಕ್ಸ್ಟ್ ಮಾಡಕ್ ಕೂಡ ಆಕ್ಚುಲಿ ನಮಗೆ ಇಲ್ಲಿ ಅವಕಾಶ ಇರುತ್ತೆ. ಅದೇ ರೀತಿ ಥರ್ಡ್ ಜನರೇಷನ್ ಬಂತಲ್ಲ, ಇದೇನಂದ್ರೆ 2000 ಅಲ್ಲಿ ಬರುತ್ತೆ. ಇದು ಮೊಬೈಲ್ ಬ್ರಾಡ್ಬ್ಯಾಂಡ್ ಆಗಿತ್ತು. ಇಲ್ಲಿ ಕೂಡ ಸ್ವಲ್ಪ ಹೈ ಸ್ಪೀಡ್ ಡಾಟಾ ಸಿಕ್ಕಿತ್ತು ನಮಗೆ, ಜೊತೆಗೆ ಇಂಟರ್ನೆಟ್ ಆಕ್ಸೆಸ್ ಆಗ್ತಿತ್ತು. ವಿಡಿಯೋ ನೋಡಬೇಕಾದ್ರೆ ತುಂಬಾ ಬಫರಿಂಗ್ ಆಗ್ತಿತ್ತು ಇಲ್ಲಿ ಕೂಡ. ಅದೇ ರೀತಿ 4G 4 ಜನರೇಷನ್ ಒಂದಿರಂತಿರಬಹುದು. ಇದು 2010 ಬರುತ್ತೆ. ಇಲ್ಲಿ ಪರವಾಗಿಲ್ಲ, ಪಾಸ್ಟ್ ಇದು ಪ್ರೆಸೆಂಟ್ ಆಗಿದೆ ಹೌದಾ, ಪಾಸ್ಟ್ ಇತ್ತು. ಮತ್ತೆ ಬೆಟರ್ 3G ಇತ್ತು. ಆಮೇಲೆ IPBS ನೆಟ್ವರ್ಕ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಹೈ ಸ್ಪೀಡ್ ಇಂಟರ್ನೆಟ್ ಇತ್ತು. ಆಮೇಲೆ ಸ್ಟ್ರೀಮಿಂಗ್ ಆಪ್ಸ್ ಗಳು ನಮಗೆಲ್ಲ ಕೂಡ ಸಿಗ್ತಾ ಇದ್ವು. ನೋಡಿ ಆಕ್ಚುಲಿ ಮೊದಲೆಲ್ಲ ಯೂಟ್ಯೂಬ್ ನೋಡಕ್ ಆಗ್ತಿರ್ಲಿಲ್ಲ. ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಕ್ಲಾಸ್ಗಳನ್ನ ಲೈವ್ ವಿಡಿಯೋಗಳನ್ನ ಲೈವ್ ನ್ಯೂಸ್ ಗಳನ್ನ ನೋಡಕ್ ಕೂಡ ನಮಗೆ 4G ಅನ್ನುವಂತ ಟೆಕ್ನಾಲಜಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಈ 5G ಟೆಕ್ನಾಲಜಿ ಇದೆಯಲ್ಲ, ಇದು 2020 ಅಂದ್ರೆ ಪ್ರೆಸೆಂಟ್ ಆಗಿ ಇದಾಗ್ತಾ ಇದೆ. ಸೊ ಇಲ್ಲಿ ನಮಗೆ ಇಂಟರ್ ಕನೆಕ್ಟೆಡ್ ಡಿವೈಸಸ್ ಹೌದಾ, ಅದೇ ರೀತಿ ಸೆನ್ಸರ್ಸ್ ಯೂಸ್ ಮಾಡಬಹುದು, ಸಿಸ್ಟಮ್ಗಳ ಬಳಕೆ ಮಾಡಬಹುದು. ಅದೇ ರೀತಿ ಕನ್ಸ್ಯೂಮರ್ಸ್, ಗವರ್ಮೆಂಟ್ಸ್, ಬಿಸ್ನೆಸ್ ಅಂತೂ ತುಂಬಾ ಇದು ತುಂಬಾ ಸುಟೇಬಲ್ ಆಗಿದೆ. ಮತ್ತೆ ತುಂಬಾ ಅದಕ್ಕೆ ಒಂದು ಡಿಪೆಂಡಬಲ್ ಆಗಿದೆ. ಅಷ್ಟು ಒಂದು ನಾವು 5G ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಇದು ಒಂದು ಜನರೇಷನ್ ವೈಸ್ ನೋಡಿ, 1980s ಅಲ್ಲಿ 1G, 1990s ಅಲ್ಲಿ 2G ಇದೆ, 2000 ಅಲ್ಲಿ 3G ಇದೆ, 2010 ಅಲ್ಲಿ 4G, ನೆಕ್ಸ್ಟ್ 2021 ಅಲ್ಲಿ ನಮಗೆ 5G ಈಗ ಅವೈಲೇಬಲ್ ಆಗ್ತದೆ ಅಂತ ಹೇಳ್ಬೋದು, ರೈಟ್? ಸೊ ಅದೇ ರೀತಿ ನೋಡಿ ಯಾವ ರೀತಿ ಅದರ ಒಂದು ಡಿಫರೆನ್ಸ್ ನೋಡ್ತಾ ಹೋಗೋಣ. ಆಕ್ಚುಲಿ ಈ 3G ಇದೆಯಲ್ಲ, ಇದೇನಾಗುತ್ತೆ ಅಂದ್ರೆ ನೋಡಿ ನಾವು ಏನ್ ಮಾಡಬಹುದು, ಒಂದು ಬ್ಯಾಂಡ್ ವಿಡ್ತ್ ಅಂದ್ರೆ ಆಕ್ಚುಲಿ 2 to 10
MBPS ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅನ್ನು ನಾವೇನ್ ಮಾಡಬಹುದು ಇಲ್ಲಿ ಒಂದು ಬಳಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಇತ್ತು. ಅದೇ ರೀತಿ ಕವರೇಜ್ ನೋಡಿದಾಗ ಎಷ್ಟಿತ್ತು ಅಂದ್ರೆ ಇಲ್ಲಿ ಸುಮಾರು 50 to 150 ಕಿಲೋಮೀಟರ್ ಮಾತ್ರ ಆಕ್ಚುಲಿ ಕವರ್ ಮಾಡ್ಕೊಳ್ಳಕ್ಕೆ ಅವಕಾಶ ಇತ್ತು. 4G ಬಂದಾಗ ಏನಿದೆ ನೋಡಿ ಪ್ರೆಸೆಂಟ್ ಆಗಿ ಇಲ್ಲಿ ನಮಗೆ 10 to 30 ಮೆಗಾಬೈಟ್ಸ್ ಪರ್ ಸೆಕೆಂಡ್ ಒಂದು ಏನಂದ್ರೆ ಡಾಟಾವನ್ನ ಡೌನ್ಲೋಡ್ ಮಾಡಬಹುದು ಅಥವಾ ಟ್ರಾನ್ಸ್ಫರ್ ಮಾಡಬಹುದು. ಇದರ ವಿಸ್ತೀರ್ಣ ನೋಡಿದಾಗ ಇಲ್ಲಿ ಕೂಡ ಸೇಮ್ ಇದೆ 50 to 150 ಕಿಲೋಮೀಟರ್ ಅಂತ ಹೇಳ್ಬೋದು, ರೈಟ್. ಅದೇ ರೀತಿ 5G ಇದೆಯಲ್ಲ, ಇಲ್ಲಿ ಏನ್ ಮಾಡಬಹುದು ನೋಡಿ, ಸೊ ನಮಗೆ 50 to 100 MBPS ಗಳನ್ನ ಡಾಟಾವನ್ನು ಬಳಕೆ ಮಾಡ್ಕೋಬಹುದು. ಜೊತೆಗೆ ಇದನ್ನ ನಾವು 50 to 80 ಕಿಲೋಮೀಟರ್ ಮಾತ್ರ ಅಂದ್ರೆ ಆಕ್ಚುಲಿ ಒಂದು ಕವರೇಜ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಕವರೇಜ್ ಪವರ್ ತುಂಬಾ ಕಡಿಮೆ ಇದೆ ಆಕ್ಚುಲಿ 5G ಇದೆಯಲ್ಲ, ಇದರ ಒಂದು ಪವರ್ ಅಂದ್ರೆ ಕವರೇಜ್ ಅಂತ ತುಂಬಾ ಕಡಿಮೆ, ಯಾಕಂದ್ರೆ 50 to 80 ಬರುತ್ತೆ. ಮತ್ತೆ ಸ್ಪೀಡ್ ಅಪ್ ಕೊಡೋದ್ರಿಂದ ಸೊ ಕವರೇಜ್ ಆದಷ್ಟು ಕಡಿಮೆ ಕವರ್ ಮಾಡ್ತಾ ಹೋಗುತ್ತೆ ಕಂಪೇರ್ ಟು ದ 4G and 3G ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ 5G ಟೆಕ್ನಾಲಜಿ ಅಂತ. ಎಸ್ ನೋಡಿ, ಈ 1G ಏನ್ ಮಾಡ್ತಿದ್ವಿ ನಾವು, ಅಲ್ಲಿ ಬರೀ ಎನಲಾಗ್ ಟೆಕ್ನಾಲಜಿಯನ್ನು ಬಳಸ್ತಾ ಇದೀವಿ. ಅದೇ ರೀತಿ 2G ಅಲ್ಲಿ ಡಿಜಿಟಲ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ವಿ. ಹಾಗೆ 3G ಅಲ್ಲಿ ವೈರ್ಲೆಸ್ ವೈಫೈ 3G ಕೆಪಬಿಲಿಟಿ ಬಂತು. ಆಮೇಲೆ 4G ಅಲ್ಲಿ ಫೋನ್ಸ್ ಬಿಕಮ್ ಕಂಪ್ಯೂಟರ್ ಗಳಾಗ್ಬಿಟ್ಟು, ಮೊದಲೆಲ್ಲ ಬರೀ ಕಂಪ್ಯೂಟರ್ ಮಾತ್ರ ಏನ್ ಮಾಡ್ತೀವಿ ನಾವು, ಒಂದು ಡಾಟಾ ಆಕ್ಸೆಸ್ ಮಾಡ್ತೀವಿ. ಈಗ ಅಂದ್ರೆ ಇವನ್ ಫೋನ್ ಕೂಡ ನಮಗೆ ಕಂಪ್ಯೂಟರ್ ಆಗಿ ಮಾರ್ಪಟ್ಟಂತ ಆಗ್ಬಿಟ್ಟಿದೆ. 5G ಬಂದಾಗ ಏನಾಗುತ್ತೆ, ತುಂಬಾ ಅನ್ಪ್ಯಾರಲಲ್ ಲೇಟೆನ್ಸಿ ಅಂತ ಕರಿತೀವಿ ನೋಡಿ. ಅಂದ್ರೆ ಒಂದೇನ್ ಸಮಾನಾಂತರನೇ ಇಲ್ಲ, ಅಸಮಾನತೆ ಅಂತ ಕರಿತೀವಿ. ಅಷ್ಟು ಅಂದ್ರೆ ನಾವು ಯೂಸ್ ಮಾಡ್ಕೊಳ್ಳೋಕೆ ಆಕ್ಚುಲಿ 5G ಟೆಕ್ನಾಲಜಿ ಅಷ್ಟು ಒಂದು ವೇಜ್ ಇರುತ್ತೆ ಅಂತ ಹೇಳ್ಬೋದು ನಾವು, ರೈಟ್. ಸೊ ಹಾಗಾದ್ರೆ ಇದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಮಗೆ ಒಂದು ಪಾಲಿಸಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಏನ್ ಪಾಲಿಸಿ ಅಪ್ಪ ಅಂತಂದ್ರೆ ಅದು ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಶನ್ ಪಾಲಿಸಿ ಆಫ್ ದ 2018, ಕನ್ನಡದಲ್ಲಿ ಭಾರತದ ರಾಷ್ಟ್ರೀಯ ಡಿಜಿಟಲ್ ಸಂವಹನ ನೀತಿ ಅಂತ ಒಂದು ಪಾಲಿಸಿ ಮಾಡಿದ್ದಾರೆ. ಇದೇನ್ ಹೇಳ್ತಾರೆ ಆಕ್ಚುಲಿ, ಈ 5G ಇದೆಯಲ್ಲ, ಇದೇನಂದ್ರೆ 5G ಆಗಿರ್ಬೋದು, ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕೇಳಿದ್ರು ಎಲ್ಲ ಕೂಡ, ಹೌದಾ. ಅದೇ ರೀತಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವೆಲ್ಲ ಆಕ್ಚುಲಿ ಅಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಆಕ್ಚುಲಿ ಏನಾಗುತ್ತೆ, ಈ 5G ಟೆಕ್ನಾಲಜಿ ಅಥವಾ ಏನ್ ಸ್ಪೀಡ್ ಆಫ್ ಒಂದು ಇಂಟರ್ನೆಟ್ ಇದೆಯಲ್ಲ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಂದ್ರೆ ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕಮ್ಯುನಿಟಿಗಳಿಗೆ ಅಥವಾ ಒಂದು ಏನು ಯುವಕರಿಗೆ ಏನಾಗುತ್ತೆ ಅಂದ್ರೆ ಒಂಥರ ಹೊಸ ದಿಗಂತವಾಗುತ್ತೆ. ಯಾಕಂದ್ರೆ ಇದ್ರ ಮುಖಾಂತರ ನಾವು ಸಾಕಷ್ಟು ಏನ್ ಮಾಡಬಹುದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಬಹುದು. ಮತ್ತೆ ಸ್ಪೀಡ್ ಆಫ್ ದಿ ವರ್ಕ್ ಏನಾಗುತ್ತೆ, ತುಂಬಾ ಈಸಿ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಆಕ್ಚುಲಿ ನಮಗೆ ಈ ಒಂದು ಡಿಜಿಟಲ್ ವರ್ಲ್ಡ್ ಅಲ್ಲಿ ಡಿಜಿಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಆಕ್ಚುಲಿ ಈ ಪಾಲಿಸಿಯ ಒಂದು ಮುಖ್ಯ ಉದ್ದೇಶವನ್ನು ನಾವು ಹೇಳ್ತಾ ಇರುವಂತದ್ದು, ಓಕೆನಾ. ಹಾಗಾಗಿ ಇದರ ಡಿಪೆಂಡೆನ್ಸಿ ಅನ್ನೋದು ಪ್ರತಿ ದೇಶಕ್ಕೆ ಕೂಡ ಸೊ ಕಾಲಾನುಗಟ್ಟದಲ್ಲಿ ಬೇಕಾಗುತ್ತೆ ಅನ್ನೋದಕ್ಕೆ ಆಕ್ಚುಲಿ ಈ ಒಂದು ಪಾಲಿಸಿ ನಮಗೆ ತಿಳಿಸಿಕೊಡುತ್ತೆ. 2018ರ ನ್ಯಾಷನಲ್ ಡಿಜಿಟಲ್ ಕಮ್ಯುನಿಕೇಶನ್ ಪಾಲಿಸಿ ಅಂತ ಹೇಳ್ಬೋದು, ರೈಟ್. ಸೊ ಹಾಗೆ ನೋಡಿ, ಆಕ್ಚುಲಿ ಏನಂದ್ರೆ ನಾವು ಏನ್ ಎಲ್ಲ ಈಗ ಟೆಕ್ನಾಲಜಿ ಬಳಸ್ತಾ ಇದೀವಲ್ಲ, ಇದರಿಂದ ನಮ್ಗೆ ಎಲ್ಲೊಂದ್ ಕಡೆ ನಮ್ಮ ಒಂದು ಆರೋಗ್ಯಕ್ಕೆ ಎಲ್ಲೊಂದ್ ಕಡೆ ಒಂದು ಸೈಡ್ ಎಫೆಕ್ಟ್ ಬೀರ್ತದೆ ಅಂತ ಹೇಳ್ಬೋದು. ಹಾಗಾಗಿ 5G ಟೆಕ್ನಾಲಜಿಯಿಂದ ಕೂಡ ಆಕ್ಚುಲಿ ನಮ್ಮ ಆರೋಗ್ಯಕ್ಕೆ ಕೆಲವೊಂದ್ ಕಡೆ ಅಪಾಯ ಇರಬಹುದು ಅನ್ನೋದಕ್ಕೆ ಕೆಲವೊಂದು ನಮಗೆ ಪ್ರೂವ್ ಸಿಗ್ತಾ ಹೋಗ್ತವೆ. ಬಟ್ ಆದ್ರೆ ಕಮಿಟಿಗಳು ಮಾಡಿದ್ದಾರೆ, ಅಂದ್ರೆ ಅದರಿಂದ ಯಾವುದೇ ಕಾರಣ ಕೂಡ ಆಕ್ಚುಲಿ ಇದರಿಂದ ನಮಗೆ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ, ಒಂದು ಅದರ್ ವೇ ನೋಡ್ತಾ ಹೋದ್ರೆ ಏನಾಗುತ್ತೆ, ಆಕ್ಚುಲಿ ನಾವು 5G ಟೆಕ್ನಾಲಜಿಗಳನ್ನ ಬಳಸೋದ್ರಿಂದ ಅಥವಾ ಮೊಬೈಲ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಟಿಶ್ಯೂ ಹೀಟಿಂಗ್ ಆಗುತ್ತೆ ಅಂತ, ಅಂದ್ರೆ ಅಂಗಾಂಶದಲ್ಲಿ ತುಂಬಾ ಜಾಸ್ತಿ ಟೆಂಪರೇಚರ್ ಹೀಟ್ ಆಗುತ್ತೆ, ತಾಪನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೇಡಿಯೋ ಫ್ರೀಕ್ವೆನ್ಸಿ ಒಂದು ಕ್ಷೇತ್ರಗಳಿದೆಯಲ್ಲ, ಒಂದು ಏನ್ ಫೀಲ್ಡ್ಸ್ ಇದೆಯಲ್ಲ, ಮತ್ತು ಅದರ ಮಧ್ಯೆ ಮತ್ತೆ ಮಾನವನ ದೇಹದ ನಡುವೆ ಏನಾಗುತ್ತೆ, ಒಂಥರ ಎಲ್ಲೊಂದ್ ಕಡೆ ಆ ಫ್ರಿಕ್ಷನ್ಸ್ ಆಗಿ ಏನಾಗುತ್ತೆ ಅಂದ್ರೆ ಆತನ ಒಂದು ದೇಹದ ಉಷ್ಣಾಂಶದಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಹೆಚ್ಚಳ ಆಗ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಕೂಡ ಆಕ್ಚುಲಿ ಒಂದು ನಮ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಬಹುದು. ಅದೇ ರೀತಿ ಈ ರೇಡಿಯೋ ಆವರ್ತನ ಏನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಮನುಷ್ಯನ ಅಂದ್ರೆ ದೇಹದ ಅಂಗಾಂಶಗಳಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಆ ನುಗ್ಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ, ಹೌದಾ. ಇದರಿಂದ ಆಕ್ಚುಲಿ ಏನಾಗಬಹುದು, ಆ ಒಂದು ದೇಹದ ಮೇಲ್ಮೈ ಇರುವಂತಹ ಒಂದು ಏನಂದ್ರೆ ಚರ್ಮ ಆಗಿರ್ಬೋದು, ಕಣ್ಣುಗಳ ಮೇಲೆ ಎಲ್ಲೊಂದ್ ಕಡೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಮಗೆ ಈ ಒಂದು ಕೆಲವೊಂದು ರಿಪೋರ್ಟ್ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಈ ರೇಡಿಯೋ ಫ್ರೀಕ್ವೆನ್ಸಿಗಳಿದಿಲ್ಲ, ಇದನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೊಂಡ್ರೆ ಆಗುತ್ತೆ. ಸೊ ನಾವು ಈ ಔಟ್ ಆಫ್ ಡೇಂಜರ್ ಇಂದ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ. ಅಂದ್ರೆ ಯಾಕಂದ್ರೆ ಇದರಿಂದ ಏನ್ ಮಾಡ್ಬೋದು, ನಾವು ಆದಷ್ಟು ಸ್ವಲ್ಪ ಫ್ರೀಕ್ವೆನ್ಸಿಗಳನ್ನ ಕಡಿಮೆ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು, ಸೊ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರದಂತೆ ತಡೆಗಟ್ಟಕ್ಕೆ ಸಾಧ್ಯ ಇದೆ ಅಂತ ಕೂಡ ಕೆಲವೊಂದು ನಮಗೆ ಸಜೆಷನ್ ನೀಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಈ ವಿಶೇಷವಾಗಿ ಏನಾಗುತ್ತೆ, ಒಂದು ನಮ್ಮ ಟಿಶ್ಯೂಸ್ ಕೂಡ ಹೀಟ್ ಆಗ್ತಾ ಹೋಗುತ್ತೆ ಅಂತ, ಅದರಿಂದ ಮೇ ಬಿ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಅಥವಾ ಬಾಡಿ ಸಿಸ್ಟಮ್ ಎಲ್ಲ ಒಂದ್ ಕಡೆ ಫೇಲ್ ಆಗ್ಬಹುದು. ಹಾಗಾಗಿ ಸೊ ಅದ್ರ ಬಗ್ಗೆ ಕೂಡ ಆಕ್ಚುಲಿ ನಮಗೆ ಒಂದು ಡಿಮೆರಿಟ್ ಆಫ್ ದಿ 5G ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು ರಿಗಾರ್ಡಿಂಗ್ ದ ಹೆಲ್ತ್ ಕನ್ಸರ್ನ್ ಅಲ್ಲಿ, ರೈಟ್. ಸೊ ಹಾಗಾಗಿ ಇದರ ಪ್ರೋಸ್ ಕಾನ್ಸ್ ಅಂತ. ಸೊ ಹಾಗಾದ್ರೆ ಈ 5G ಟೆಕ್ನಾಲಜಿಯಿಂದ ನಮಗೆ ಏನಂತಾರೆ ಪ್ರೋಸ್ ಉಪಯೋಗಗಳಿದೆ ಅಥವಾ ಇದರಿಂದ ನಮಗೆ ಏನು ದುರುಪಯೋಗಗಳಿದೆ ಅಂತ ಹೇಳ್ತೀವಿ, ಮೆರಿಟ್ಸ್ ಡಿಮೆರಿಟ್ಸ್ ಅಂತ ಕರಿತೀವಿ. ಪ್ರೋಸ್ ನೋಡ್ತಾ ಹೋದ್ರೆ ಆಕ್ಚುಲಿ ನಮಗೆ ಇದು ಗ್ರೇಟರ್ ಟ್ರಾನ್ಸ್ಮಿಷನ್ ಸ್ಪೀಡ್ ಕೊಡುತ್ತೆ. ಅಂದ್ರೆ ನಾವು 5G ಟೆಕ್ನಾಲಜಿ ಬಳಕೆ ಮಾಡೋದ್ರಿಂದ ಏನ್ ಮಾಡೋದು, ನಮ್ಮ ಒಂದು ವರ್ಕ್ ಅಥವಾ ಟ್ರಾನ್ಸ್ಫರ್ ಆಫ್ ಡಾಟಾ ಆಗಿರ್ಬೋದು, ಡೌನ್ಲೋಡ್ ಆಫ್ ಡಾಟಾ ಆಗಿರ್ಬೋದು, ತುಂಬಾ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಲೋ ಲೆಟೆನ್ಸಿ ಇದೆ ಅಂತ ಹೇಳ್ಬೋದು, ಅಂದ್ರೆ ಏನಂತಾರೆ ಒಂದು ಲೋ ಲೆಟೆನ್ಸಿ ಅಂತ ಹೇಳ್ಬೋದು. ಅದೇ ರೀತಿ
ಇನ್ಕ್ರೀಸ್ ದ ಕನೆಕ್ಟಿವಿಟಿ, ಇದ್ರ ಮುಖಾಂತರ ನಾವು ಹಲವಾರು ಸಂಪರ್ಕ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಎನರ್ಜಿ ಎಫಿಷಿಯನ್ಸಿ ಪ್ಲಾನ್ಸ್ ಕೂಡ ನಮ್ಗೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗೆ ಎಫಿಷಿಯಂಟ್ ಬಿಸಿನೆಸ್ ಪ್ರೊಸೆಸ್ ಅಂತ ಅಂದ್ರೆ ನಾವು ನೋಡಿ ಬ್ಯಾಂಕ್ ಆಗಿರ್ಬೋದು, ಯಾವ್ದೋ ಒಂದು ಸಾಫ್ಟ್ವೇರ್ ಕಂಪನಿ ಆಗಿರ್ಬೋದು, ಆ ತರ ಕಂಪನಿಗಳಿಗೆ ತುಂಬಾ ಏನಾಗುತ್ತೆ ಎಫಿಷಿಯಂಟ್ ಆಗಿ ವರ್ಕ್ ಮಾಡಕ್ಕೆ. ಯಾಕಂದ್ರೆ ನೋಡಿ ಎಷ್ಟೋ ಸಲ ಏನಾಗುತ್ತೆ ನಮಗೆ ನೆಟ್ ಕಟ್ ಆಗುತ್ತೆ, ಹೌದಾ? ಹಾಗಾಗಿ 5G ಮುಖಾಂತರ ಏನ್ಬೋದು ಕೆಲಸಗಳನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಳಕ್ಕೆ ಅಥವಾ ತುಂಬಾ ಸ್ಪೀಡ್ ಆಗಿ ಮಾಡ್ಕೊಳ್ಳಕ್ಕೆ ಕೂಡ ನಮಗೆ ಒಂದು 5G ಟೆಕ್ನಾಲಜಿ ಅನ್ನೋದು ತುಂಬಾ ಪ್ರೋ ಆಗಿ ಪರಿಣಮಿಸುತ್ತೆ. ಅದೇ ರೀತಿ ಇಲ್ಲಿ ಕೂಡ ಸಮ್ ಕಾನ್ಸ್ ಕೂಡ ಇರುವಂತದ್ದಾಗಿದೆ. ದುಷ್ಪರಿಣಾಮಗಳು ಅಥವಾ ಒಂದು ಏನು ದುರುಪಯೋಗಗಳಂತ ಕರಿತೀವಿ ಅಥವಾ ವೆಚ್ಚಗಳಂತ ಕರಿತೀವಿ. ಏನಾಗುತ್ತೆ ನೋಡಿ ಇಲ್ಲಿ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ಈ 5G ಟೆಕ್ನಾಲಜಿ ಇದೆಯಲ್ಲ, ಇದನ್ನ ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಒಂಥರ ವೆಚ್ಚದಾಯಕವಾಗಿದೆ ಅಂತ ಹೇಳ್ತಾರೆ. ಮತ್ತೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಇದೆ ನಮಗೆ, ಹೌದಾ? 5G ಟೆಕ್ನಾಲಜಿ ಬಗ್ಗೆ ಇಲ್ಲಿವರೆಗೂ ಕೂಡ ಆಕ್ಚುಲಿ ಚೈನಾ ಮಾಡ್ತಾ ಇದ್ದಾಗ ನಮಗೆ ಇಂಡಿಯಾದಲ್ಲಿ ಅಷ್ಟು ಒಂದು ರಿಸರ್ಚ್ಗಳು ಆಗಿಲ್ಲ, ಹಾಗಾಗಿ ನಮಗೆ ಮಾಹಿತಿಯ ಕೊರತಿದೆ ಅಂತ ಹೇಳ್ಬೋದು. ಜೊತೆಗೆ ಲಿಮಿಟೆಡ್ ಕವರೇಜ್ ಅಂತ. ಈಗ ನೋಡಿ ಎಲ್ಲರೂ ಕೂಡ ಆಕ್ಚುಲಿ ನಮಗೆ ಇವತ್ತೇ ಕೂಡ ಏನಂದ್ರೆ ಒಂಥರ ನಾವೇನಂತ ಕರಿತೀವಿ ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ಈಗ ನೋಡಿ ಹಳ್ಳಿಗಳೇನಂತಂದ್ರೆ ಆಕ್ಚುಲಿ ನಮಗೆ ವೈಫೈಗಳು ಸಿಗಲ್ಲ, ಸಿಟಿಗಳು ಮಾತ್ರ ಸಿಗ್ತಾ ಹೋಗ್ತವೆ. ಅಂದ್ರೆ ಎಷ್ಟೋ ಜನ ಹಳ್ಳಿಗಳಲ್ಲಿ ಆಕ್ಚುಲಿ ಆ ಒಂದು ಟೆಕ್ನಾಲಜಿ ಬಗ್ಗೆ ಗೊತ್ತಿರಂಗಿಲ್ಲ. ಹಾಗಾಗಿ ಏನಂದ್ರೆ ನಮ್ದು ಇಲ್ಲಿ ಒಂದು ಡಿಜಿಟಲ್ ಡಿವೈಡ್ ಇದೆ. ಹಾಗಾಗಿ ಏನಾಗುತ್ತೆ ಇದರ ಮುಖಾಂತರ ಬರೀ ಅರ್ಬನ್ ಮಾತ್ರ ಆಕ್ಚುಲಿ 5G ಟೆಕ್ನಾಲಜಿ ಮೇಲ್ಗಡೆ ಜಾಸ್ತಿ ಅವಲಂಬನೆ ಆಗ್ತಾರೆ, ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಮೇ ಬಿ ಕಡಿಮೆ ಆಗ್ಬಹುದು ಅಂತ. ಹಾಗಾಗಿ ಒಂದು ಲಿಮಿಟೆಡ್ ಕವರೇಜ್ ಆಗ್ಬಹುದು ಅಂತ ಕೂಡ ನಮಗೆ ಒಂದು ಕಾನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಓವರ್ ಕ್ರೌಡೆಡ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನೋಡಿ ಯಾವಾಗ ನಮ್ಗೊಂದು ಆ ತರ ಟೆಕ್ನಾಲಜಿ ಸಿಗುತ್ತೆ ಏನಾಗುತ್ತೆ ತುಂಬಾ ಜನರು ಯೂಸ್ ಮಾಡಕ್ ಹೋಗಿ ಏನಾಗುತ್ತೆ ಅಂದ್ರೆ ಒಂದು ಓವರ್ ಕ್ರೌಡ್ ಆಗುತ್ತೆ. ಹಾಗಾಗಿ ಮೇ ಬಿ ಸ್ಟಕ್ ಆಗ್ಬಹುದು ಆಗ, ಯಾಕಂದ್ರೆ ಯೂಸರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಎಲ್ಲೊಂದ್ ಕಡೆ ಆ ನೆಟ್ವರ್ಕ್ ಸಿಗುವಂತ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ರೇಡಿಯೋ ಫ್ರೀಕ್ವೆನ್ಸಿ ಅನ್ನಬಹುದು ಮೇ ಬಿ ಸಮ್ ಟೈಮ್ಸ್ ಓವರ್ ಕ್ರೌಡ್ ಆಗ್ಬಹುದು ಅಂತ ಕೂಡ ಒಂದು ಕಾನ್ಸೆಪ್ಟ್ ಹೇಳ್ಬೋದು. ಜೊತೆಗೆ ಸೆಕ್ಯೂರಿಟಿ ಮತ್ತೆ ಪ್ರೈವೇಟ್ ಇಶ್ಯೂ ಅಂತ ಕರೀತಾರೆ. ನೋಡಿ ಯಾವಾಗ ನಮ್ಗೆ ಈ ತರ ಒಂದು ಏನು ಸೆಕ್ಯೂರಿಟಿ ಮತ್ತೆ ಪ್ರೈವೇಸಿ ಇಶ್ಯೂಸ್ ಇರುತ್ತಲ್ಲ ಸ್ಪೀಡ್ ಆದಾಗ ಏನಂದ್ರೆ ಎಲ್ಲರೂ ಕೂಡ ಬಳಕೆ ಮಾಡ್ತಾರೆ. ಕೆಲವೊಬ್ಬರಿಗೆ ಅರಿವಿಲ್ಲದಿಂದ ಎಲ್ಲೊಂದು ಕಡೆ ಒಂಥರ ಆ ಟ್ರ್ಯಾಪ್ ಅಲ್ಲಿ ಸಿಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಇದ್ರ ಅಂದ್ರೆ ನಮಗೆ ಭದ್ರತೆ ಮತ್ತೆ ಒಂದು ಖಾಸಗಿತನದ ಕೂಡ ಎಲ್ಲೊಂದು ಕಡೆ ಇಶ್ಯೂಸ್ ಅನ್ನು ನಾವು 5G ಟೆಕ್ನಾಲಜಿ ಮುಖಾಂತರ ಕಾಣುವಂತದ್ದಾಗಿದೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ದಿ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದಿ 5G ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ರಿಗಾರ್ಡಿಂಗ್ ದ 5G ಟೆಕ್ನಾಲಜಿ ಟಾಪಿಕ್ ಅಂತ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ರೀಸೆಂಟ್ ಆಗಿ ಒಂದು ಸ್ಕೀಮ್ ಅನ್ನ ಆಕ್ಚುಲಿ ಹಳೆ ಸ್ಕೀಮೇ ಬಟ್ ಅದ್ರ ರೀಸೆಂಟ್ ಆಗಿ ನ್ಯೂಸ್ ಇದೆ. ಅದುವೇ ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಅಂತ ಕರೀತಾರೆ, ಹೌದಾ? ಸೊ ಹಾಗಾಗಿ ಮೋದಿ ಅವರ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ ಲಾಸ್ಟ್ 2019 ಕೊರೋನಾ ಟೈಮ್ ಅಲ್ಲಿ. ಅಂದ್ರೆ ಪ್ರಧಾನ ಮಂತ್ರಿಗಳ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ಯೋಜನೆ ಅಂತ ಕರೀತಾರೆ. ಓಕೆ, ಪ್ರಧಾನ ಮಂತ್ರಿಗಳ ಬೀದಿ ವ್ಯಾಪಾರಗಳ ಆತ್ಮ ನಿರ್ಭರ್ ನಿಧಿ ಅಂತ ಒಂದು ಯೋಜನೆಯನ್ನ ಲಾಂಚ್ ಮಾಡ್ತಾರೆ. ನೋಡಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಿರೋದು ಆಗಿದ್ದು ಯಾರಂತಂದ್ರೆ ಆಕ್ಚುಲಿ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತಿದ್ದು ಸೊ ಹೌಸಿಂಗ್ ಮತ್ತೆ ಅರ್ಬನ್ ಮಿನಿಸ್ಟ್ರಿ, ಹೌದಾ? ನಗರ ಮತ್ತು ಗೃಹಗಳ ಸಚಿವರಾಗಿರುವಂತಹ ಹೊಸ ಸಚಿವರಾಗಿರುವಂತವ್ರು ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಯಾಕಂದ್ರೆ ರೀಸೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ಗೆ ಸುಮಾರು 5 ಲಕ್ಷ ಅಪ್ಲಿಕೇಶನ್ಸ್ ಬಂದಿದೆ ಅಂತೆ. ಎಲ್ಲರೂ ಕೂಡ ಲೋನ್ಗಳಿಗೆ ಸುಮಾರು 5 ಲಕ್ಷ ಜನ ಅಂದ್ರೆ ಲೋನ್ಗೆ ಅಪ್ಲಿಕೇಬಲ್ ಮಾಡಿದ್ದಾರೆ ಅಂಡರ್ ದ ಪ್ರಧಾನಮಂತ್ರಿಗಳ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿಯ ಯೋಜನೆಯಲ್ಲಿ, ಹೌದಾ? ಸೊ ಹಾಗಾಗಿ ಇದು ಆಲ್ರೆಡಿ ಅಂದ್ರೆ ಆಕ್ಚುಲಿ 1 ಲಕ್ಷ ಲೋನ್ಸ್ ಗಳನ್ನು ಆಲ್ರೆಡಿ ಕೊಟ್ಟಿದೆ. ಈಗ ಮತ್ತೆ 5 ಲಕ್ಷ ಅಪ್ಲಿಕೇಶನ್ ಬಂದಿದೆ. ಹಾಗಾಗಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಈ ಒಂದು ಯೋಜನೆಯನ್ನ ಯಾರು ಕಾರ್ಯಗತಗೊಳಿಸ್ತಾರೆ ಅಂತಂದ್ರೆ ಆಗ್ಲೇ ಹೇಳ್ತಿದ್ದೆ ನಿಮ್ಗೆ. ಸೊ ಮಿನಿಸ್ಟ್ರಿ ಆಫ್ ದಿ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ, ಹೌದಾ? ಅಂದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮಾಡುತ್ತೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಕಾರ್ಯಗತಗೊಳಿಸುತ್ತೆ. ಇದ್ರ ಜೊತೆಗೆ ಒಂದು ಬ್ಯಾಂಕ್ ಕೂಡ ಆಗಿರೋದು ಅಂತ ಹೇಳ್ಬೋದು. ಅದು ಸಿಡ್ಬಿ ಅಂತ ಕರಿತೀವಿ. ಸಿಡ್ಬಿ ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಒಂದು ಬ್ಯಾಂಕ್ ಇದೆಯಲ್ಲ ಅದು ಕೂಡ ಆಕ್ಚುಲಿ ಈ ಒಂದು ಮಿನಿಸ್ಟ್ರಿಗೆ ಸಾತಾಗಿ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲೇನ್ ಮಾಡುತ್ತೆ ಸಿಡ್ಬಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಸಿಡ್ಬಿ ಮುಖಾಂತರ ಆಕ್ಚುಲಿ ಅವ್ರಿಗೆ ಲೋನ್ಸ್ ಗಳನ್ನ ಸಿಗ್ತಾ ಹೋಗುತ್ತೆ ಥ್ರೋ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ದ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಡಿಯಲ್ಲಿ ಆಕ್ಚುಲಿ ಅವರಿಗೆ ಲೋನ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಬೀದಿ ವ್ಯಾಪಾರಿಗಳಿಗೆ ಅಂತ ಹೇಳ್ಬೋದು ಅಂಡರ್ ದ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಯೋಜನೆ ಅಡಿಯಲ್ಲಿ. ರೈಟ್, ನೋಡಿ ಆಕ್ಚುಲಿ ಏನಂದ್ರೆ ಏನಪ್ಪಾ ಈ ಸ್ಕೀಮ್ ಅಂತಂದ್ರೆ ಇದೇನು ಮಾಡುತ್ತೆ ಒಂದು ಸ್ಪೆಷಲ್ ಮೈಕ್ರೋ ಕ್ರೆಡಿಟ್ ಫೆಸಿಲಿಟಿ ಪ್ಲಾನ್ ಟು ಪ್ರೊವೈಡ್ ದ ಅಫೋರ್ಡಬಲ್ ಲೋನ್ ಅಪ್ ಟು ದ 10,000 ಟು ಮೋರ್ ದೆನ್ 50 lakh ಸ್ಟ್ರೀಟ್ ವೆಂಡರ್ಸ್ ಅಂತ ಕರೀತಾರೆ. ನೋಡಿ ಏನಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನರು ಕೆಲಸ ಕಳ್ಕೊಂಡಿದ್ದಾರೆ, ಮತ್ತೆ ಅವರಿಗೆ ಪಾಪ ಒಂದು ಹಣಕಾಸಿನ ಕೊರತೆ ಉಂಟಾಗುತ್ತೆ. ಎಸ್ಪೆಷಲಿ ಈ ವೆಂಡರ್ಸ್, ಹೌದಾ? ಏನು ಬೀದಿ ವ್ಯಾಪಾರಿಗಳು ಇರ್ತಾರೆ, ತರಕಾರಿ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಕೂಡ ಪಾಪ ಒಂದು ಎಂಪ್ಲಾಯ್ಮೆಂಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಲಾಕ್ ಡೌನ್ ಆಗಿದೆ, ಹಾಗಾಗಿ ಹೊರಗಡೆ ಯಾರು ಕೂಡ ತಿರುಗಾಡಂಗಿಲ್ಲ ಅಂತೇಳಿ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವ್ರು ಮತ್ತೆ ಕೆಲಸ ಮಾಡೋ ಕಾರಣಕ್ಕಾಗಿ ಏನಂದ್ರೆ ಅವ್ರಿಗೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಏನ್ ಮಾಡ್ತಾ ಇದೆ ಈ ಒಂದು ಯೋಜನೆ ಮುಖಾಂತರ ಅವ್ರಿಗೆ 10,000 ರೂಪಾಯಿ ಏನಂತಂದ್ರೆ ಲೋನ್ ಕೊಡ್ತದೆ ಸರ್ಕಾರಗಳು. ಸುಮಾರು ಅಂದ್ರೆ ಟಾರ್ಗೆಟ್ ಎಷ್ಟಿದೆ ಇದಕ್ಕೆ 50 ಲಕ್ಷ ಒಂದು ಬೀದಿ ವ್ಯಾಪಾರಿಗಳಿಗೆ ಲೋನ್ ಕೊಡ್ಬೇಕನ್ನೋದು ಇದರ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಒಂಥರ ಬಿಸಿನೆಸ್ ಆಪರೇಷನ್ ಅಂತ ಕರಿತೀವಿ. ಅಂದ್ರೆ ಇದು 24 ಮಾರ್ಚ್ 2020 ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಸುಮಾರು 2020 ಮಾರ್ಚ್ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿವರೆಗೆ ಮುಗಿಸ್ತಾ ಹೋಗ್ತಾರೆ. ರೈಟ್,
ಸೊ ಹಾಗಾಗಿ ಇದಕ್ಕೆ ಲೋನ್ ಕೊಡಬೇಕಾದ್ರೆ ಒಂದು ಬ್ಯಾಂಕ್ ಮಾಡ್ಕೊಂಡಿದ್ದೀವಿ ಹೌದಾ, ಅದನ್ನ ನಾವು ಸಿಡ್ಬಿ ಅಂತ ಕರಿತೀವಿ. ಸಿಡ್ಬಿ ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಅಂದ್ರೆ ಅವರಿಗೆ ಒಂದು ಲೋನ್ಸ್ ಗಳನ್ನ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತೆ ಒಂದು ಟೆಕ್ನಿಕಲ್ ಪಾರ್ಟ್ನರ್ ಆಗಿ ಕೂಡ ಆಕ್ಚುಲಿ ಒಂದು ಸ್ಕೀಮ್ ಅನ್ನೋದು ಇಂಪ್ಲಿಮೆಂಟೇಷನ್ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದನ್ನ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ದಿ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್ ಅಡಿಯಲ್ಲಿ ಅವರಿಗೆ ಲೋನ್ಸ್ ಗಳನ್ನ ಇಶ್ಯೂ ಮಾಡಲಾಗುತ್ತೆ ಅಂತ ಹೇಳ್ಬೋದು ಅಂಡರ್ ದ ಈ ಒಂದು ಸ್ಕೀಮ್ ಅಲ್ಲಿ. ಜೊತೆಗೆ ನೋಡಿ ಈ ಒಂದು ಸ್ಕೀಮ್ ಅಂದ್ರೆ ಆಕ್ಚುಲಿ ಯಾರೆಲ್ಲ ವೆಂಡರ್ಸ್ ಇರ್ತಾರೆ, ಬೀದಿ ವ್ಯಾಪಾರಿಗಳು ಇರ್ತಾರೆ, ಅವ್ರಿಗೆ ಕೊಡ್ತಾ ಹೋಗ್ತಾರೆ, 10,000 ಕೊಡ್ತಾರೆ. ಸೊ ಮತ್ತೆ ಇದೊಂಥರ ಏನಂದ್ರೆ ರೀಪೇಬಲ್ ಆಗಿರುತ್ತೆ. ಏನ್ ಮಾಡಬಹುದು, ಈಗ ಲೋನ್ಸ್ ತಗೊಂಡೇನಂದ್ರೆ ಆಕ್ಚುಲಿ 1 ವರ್ಷ ಟೈಮ್ ಕೊಟ್ಟಿರ್ತಾರೆ, ಅದ್ರೊಳಗೆ ಅಂದ್ರೆ ಮಂತ್ಲಿ ಅಂತ ಇಷ್ಟು ಅಮೌಂಟ್ ಕಟ್ಕೊಂಡು ಹೋಗ್ಬೇಕು. ಅಂದ್ರೆ ದಟ್ ಇಸ್ ಕಾಲ್ಡ್ ದ ರೀಪೇಬಲ್ ಅಂತ ಕರಿತೀವಿ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಮುಖಾಂತರ ನೀವು 1 ವರ್ಷದಲ್ಲಿ ಆ ಹಣವನ್ನ ಸರ್ಕಾರಕ್ಕೆ ಮುಟ್ಸ್ಬೇಕಂತ. ದಟ್ ಇಸ್ ಕಾಲ್ಡ್ ದ ಈ ಒಂದು ಸ್ಕೀಮ್ ಅಂತ ಕರಿತೀವಿ. ಓಕೆ, ಮತ್ತೆ ಅಂದ್ರೆ ಆಕ್ಚುಲಿ ನಮಗೆ ಒಂದು ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಕೊಡ್ತಾರೆ. 7% ಪ್ರತಿ ವರ್ಷಕ್ಕೆ ಅಂದ್ರೆ 7% ಒಂದು ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ ಅಂಡರ್ ದ ಈ ಒಂದು ಸ್ಕೀಮ್ ಅಲ್ಲಿ. ಸೊ ಹಾಗೆ ಅಂದ್ರೆ ಈ ಒಂದು ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ಇದು ನೇರವಾಗಿ ಏನಾಗುತ್ತೆ ಅಂದ್ರೆ ಆ ಒಬ್ಬ ಯಾರು ವ್ಯಾಪಾರಿ ಇರ್ತಾನೆ, ಬೀದಿ ವ್ಯಾಪಾರಿ, ಆತನ ಖಾತೆಗೆ ಡಿಬಿಟಿ ಮುಖಾಂತರ ಹಣವನ್ನ ಜಮಾ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಒಂಥರ ಯಾರು ಮಿಡಲ್ ಮ್ಯಾನ್ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ನೀವೇನಾದ್ರೂ ಕೂಡ ಪೇಮೆಂಟ್ ಕಟ್ತಿರಲ್ಲ ಸರ್ಕಾರಕ್ಕೆ ಕಟ್ಟಬೇಕಾ, ಏನಾದ್ರೂ ಮುಗಿದಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಪೆನಾಲ್ಟಿ ಹಾಕಲ್ಲ, ಸ್ವಲ್ಪ ಟೈಮ್ ಕೊಡ್ತಾರೆ ನಿಮಗೆ. ಇಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. ದೇರ್ ಇಸ್ ನೋ ಎನಿ ಪೆನಾಲ್ಟಿ ಫಾರ್ ದ ರೀಪೇಮೆಂಟ್ ದ ಲೋನ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂತ ಕೇಳಿದ್ರೆ ವೆಂಡರ್ಸ್, ಬೀದಿ ವ್ಯಾಪಾರಿಗಳು, ಆಕಾರ್ಸ್ ಇದ್ದಾರೆ, ಟೆಲೆವಾಲಾಸ್, ಆಮೇಲೆ ರೇರಿ ವಾಲಾಸ್, ಆಮೇಲೆ ತೇಲಿ ಪಡವಾಲಾಸ್, ಇನ್ ಡಿಫ್ರೆಂಟ್ ಏರಿಯಾಸ್ ಈ ತರದ ವ್ಯಕ್ತಿ ಏನೆಲ್ಲ ಕೆಲಸ ಮಾಡ್ತಿರ್ತಾರೆ ಬೀದಿ ವ್ಯಾಪಾರಿಗಳಾಗಿ, ಅವರೆಲ್ಲರೂ ಕೂಡ ಆಕ್ಚುಲಿ ಅಂದ್ರೆ ಈ ಒಂದು ಸ್ಕೀಮು ಅಪ್ಲಿಕೇಬಲ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದು ಮತ್ತೆ ಅರ್ಬನ್ ಆಗಿರ್ಬೋದು, ರೂರಲ್ ಅವ್ರಿಗೆ ಕೂಡ ಆಕ್ಚುಲಿ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ನಾವು ಹೇಳ್ಬೋದು. ಓಕೆ, ಸೊ ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಅಂತ ಹೇಳ್ಬೋದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾರೆ, ಬೋತ್ ರಾಜ್ಯಸಭಾ ಲೋಕಸಭೆಯಲ್ಲಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಖ ಚೆಹರೆ ಗುರುತಿಸುವಿಕೆ ತಂತ್ರಜ್ಞಾನ ಅಂತ ಕರೀತಾರೆ, ಅಥವಾ ಫೇಶಿಯಲ್ ರಿಕಾಗ್ನೈಸೇಷನ್ ಟೆಕ್ನಾಲಜಿ ಅಂತ ಕರೀತಾರೆ, FRT ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದು ನಮಗೆ ಮುಂಬರುವಂತ ಎಕ್ಸಾಮ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ನೋಡಿ ಈ ಎಲ್ಲ ಕಡೆ ಒಂಥರ ಅಂತ ಕರಿ ನಾವು ಟೆಕ್ನಾಲಜಿಕಲ್ ಯುಗ ಅಂತ ಕರೀತಾರೆ. ಹಾಗಾಗಿ ಈ ತರ ಟೆಕ್ನಾಲಜಿಗಳು ನಮ್ಮ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವ ಚಾನ್ಸ್ ಇರುತ್ತೆ. ಹಾಗಾಗಿ ಗೊತ್ತಿರುವಂತದ್ದು ಬಹಳ ಅವಶ್ಯಕ ಅಂತ ಹೇಳ್ಬೋದು. ಹಾಗಾಗಿ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಮಸೂದೆಯನ್ನ ಪಾಸ್ ಮಾಡ್ತಾರೆ. ಸೊ ಮುಖ ಚೆಹರೆ ಗುರುತಿಸುವಿಕೆ ತಂತ್ರಜ್ಞಾನ ಅಥವಾ ಫೇಶಿಯಲ್ ರಿಕಾಗ್ನೈಸೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಆಗಿ ನಮಗೆ ಬಿಲ್ ಕೂಡ ಪಾಸ್ ಆಯಿತು. ಜೊತೆಗೆ ನೋಡಿ 3 ವರ್ಷಗಳ ವಿಳಂಬದ ನಂತರ ಅಂದ್ರೆ ಆಕ್ಚುಲಿ ಏನಂದ್ರೆ ಮಾರ್ಚ್ 22ಕ್ಕೆ ಏನ್ ಮಾಡಿದ್ದಾರೆ, ನಮ್ಮ ದೇಶದ ಸುಮಾರು 4 ವಿಮಾನ ನಿಲ್ದಾಣಗಳು ಅಥವಾ ಏರ್ಪೋರ್ಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬೋರ್ಡಿಂಗ್ ಪಾಸ್ ಆಗಿ ಏನಂದ್ರೆ ಆಕ್ಚುಲಿ ಫೇಸ್ ಸ್ಕ್ಯಾನ್ ಅನ್ನು ಬಳಸಿ ಅವರಿಗೆ ಅಂದ್ರೆ ಇಲ್ಲಿ ಒಂದು ಅವಕಾಶವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಹೌದಾ, 2022 ಮಾರ್ಚ್ ಅಂದ್ರೆ ನಮ್ಮ ದೇಶದಲ್ಲಿ ಸುಮಾರು 4 ವಿಮಾನ ನಿಲ್ದಾಣಗಳಲ್ಲಿ ಒಂದು ಫೇಸ್ ಸ್ಕ್ಯಾನ್ ಒಂದು ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಮುಖ ಗುರುತಿಸುವಿಕೆ ತಂತ್ರಜ್ಞಾನ ಇದೆಯಲ್ಲ, ಇದೊಂದು ಬಯೋಮೆಟ್ರಿಕ್ ಬೋರ್ಡಿಂಗ್ ಆಗಿರುತ್ತದೆ. ನಾವು ಯಾವ ರೀತಿ ಫಾರ್ ಎಕ್ಸಾಂಪಲ್ ಈಗ ನಾವು ತಂಬ್ ಕೊಡ್ತೀವಿ, ಹೌದಾ, ತಂಬ್ ಆಗಿರ್ಬೋದು, ಐರಿಶ್ ಸ್ಕ್ಯಾನ್ ಆಗಿರ್ಬೋದು, ಅದೇ ತರ ಆಕ್ಚುಲಿ ನಮಗೆ ಇಲ್ಲಿ ಮುಖವನ್ನು ಏನ್ ಮಾಡ್ತಾರೆ ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ. ಅದನ್ನ ನಾವು ಬಯೋಮೆಟ್ರಿಕ್ ಬೋರ್ಡಿಂಗ್ ವ್ಯವಸ್ಥೆ ಮುಖಾಂತರ ಏನಾಗ್ತದೆ ಆಕ್ಚುಲಿ ಇಲ್ಲಿ ಮೊದಲೇನಂದ್ರೆ ವಾರಣಾಸಿಯಲ್ಲಿ, ಪುಣೆ, ಕೋಲ್ಕತ್ತಾ, ವಿಜಯವಾಡದ ವಿಮಾನ ನಿಲ್ದಾಣಗಳಲ್ಲಿ ಆಕ್ಚುಲಿ ಇದನ್ನ ಜಾರಿಗೊಳಿಸಬೇಕನ್ನೋದು ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ. ಹೌದಾ, 4 ಯಾವ್ದಂತಂದ್ರೆ ಉತ್ತರ ಪ್ರದೇಶದ ವಾರಣಾಸಿ, ಮಹಾರಾಷ್ಟ್ರದ ಪುಣೆ, ಆಮೇಲೆ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾ, ಆಮೇಲೆ ಆಂಧ್ರ ಪ್ರದೇಶದ ವಿಜಯವಾಡ. ಇಲ್ಲೆಲ್ಲ ಏನಂದ್ರೆ ಆಕ್ಚುಲಿ ಈ ಒಂದು ಏರ್ಪೋರ್ಟ್ಸ್ ಗಳಲ್ಲಿ ಫಸ್ಟ್ 4 ಕಡೆ ಏನಂದ್ರೆ ಆಕ್ಚುಲಿ ಈ ಒಂದು ಫೇಸ್ ಸ್ಕ್ಯಾನ್ ಇಡುವಂತ ಒಂದು ಸಿಸ್ಟಮ್ ಇಡುವಂತ ಒಂದು ಡಿಸೈಡ್ ಅನ್ನ ಮಾಡ್ತಿರುವಂತದ್ದು, ರೈಟ್. ಸೊ ಹಾಗಾಗಿ ಇದನ್ನ ಹಂತವಾಗಿ ಏನ್ ಮಾಡ್ತಾರೆ, ಇಡೀ ದೇಶದಾದ್ಯಂತ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಕೂಡ ಆಕ್ಚುಲಿ ಈ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಕ್ಕೆ ಮುಂದೆ ಒಂದು ವಿಸ್ತರಣೆಯನ್ನು ಕೂಡ ಮಾಡಲಾಗುತ್ತೆ, ರೈಟ್. ಫಸ್ಟ್ ಮಾತ್ರ 4 ಅಲ್ಲಿ ಒಂದು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಏನಿದು ಫೇಶಿಯಲ್ ರಿಕಾಗ್ನೈಸೇಷನ್ ಅಥವಾ ಮುಖಚರ್ಯ ಗುರುತು ಪತ್ತೆ ಅಂದ್ರೆ ಏನಂತ ನೀವು ಕ್ವಶನ್ ಕೇಳಬಹುದು. ಹೌದಾ, ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದು ಮುಖಚರ್ಯ ಗುರುತು ಅಥವಾ ಫೇಶಿಯಲ್ ರಿಕಾಗ್ನೇಷನ್ ಇದೆಯಲ್ಲ, ಇದೊಂದು ಬಯೋಮೆಟ್ರಿಕ್ ತಂತ್ರಜ್ಞಾನವಾಗಿದ್ದು ಅದು ವ್ಯಕ್ತಿಯನ್ನ ಗುರುತಿಸಲು ಮತ್ತೆ ಪ್ರತ್ಯೇಕಿಸಲು ಅಂದ್ರೆ ಆಕ್ಚುಲಿ ಏನ್ ಮಾಡುತ್ತೆ, ಮುಖದ ಮೇಲಿರುವಂತಹ ಒಂದು ವಿಶಿಷ್ಟ ಲಕ್ಷಣಗಳಿಂದ ಬಳಸ್ಕೊಳ್ಳುತ್ತೆ. ನಾವು ಯಾವ ರೀತಿ ಫಾರ್ ಎಕ್ಸಾಂಪಲ್ ನಮ್ದು DNA ಟೆಸ್ಟ್ ಆಗಿರ್ಬೋದು, ಹೌದಾ, ಆಮೇಲೆ ತಂಬ್ ಆಗಿರ್ಬೋದು, ಇವೆಲ್ಲ ಕೂಡ ನಮ್ಮ ಒಂದು ವಿಶಿಷ್ಟ ಆಗಿದೆ. ಅದೇ ರೀತಿ ಕೂಡ ಆಕ್ಚುಲಿ ಒಂದು ಫೇಸ್ ಅನ್ನು ಏನ್ ಮಾಡುತ್ತೆ ಅಂದ್ರೆ ಇದು ರಿಕಾಗ್ನೈಸ್ ಮುಖಾಂತರ ನಿಮ್ಮ ಒಂದು ಬಯೋಮೆಟ್ರಿಕ್ ಟೆಕ್ನಾಲಜಿನ ಬಳಸ್ಕೊಂಡು ಒಂದು ವಿಶಿಷ್ಟ ಲಕ್ಷಣಗಳು ಏನ್ ಮಾಡುತ್ತೆ ಒಂದ್ ಕಡೆ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ಫೇಶಿಯಲ್ ರೆಕಾಗ್ನೇಷನ್ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಜನರ ಮುಖಗಳ ಫೋಟೋಗಳಾಗಿರ್ಬೋದು, ವಿಡಿಯೋಗಳ ಆಗಿರ್ಬೋದು, ಈ ತರದ ಒಂದು ದೊಡ್ಡ ಏನಂದ್ರೆ ಒಂದು ಡಾಟಾವನ್ನ ಏನ್ ಮಾಡುತ್ತೆ ಇದು ಕಲೆಕ್ಷನ್ ಮಾಡ್ಕೊಂಡ್ರ ಒಂದು ಇದು AFRS ಅಂತ ಕರಿತೀವಿ. ಹೌದಾ, ಅಸಿಸ್ಟೆಡ್
ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಮುಖಾಂತರ ಏನಾಗುತ್ತೆ ಅಂದ್ರೆ ಈ ಒಂದು ಡಾಟಾವನ್ನ ಅಲ್ಲಿ ಒಂದು ರಿಸರ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡಿ ವ್ಯಕ್ತಿ ಇರ್ತಲ್ಲ ಏನ್ ಮಾಡ್ತಾರೆ ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ವ್ಯಕ್ತಿ ತಗೊಳ್ತಾನೆ, ಅವನ ಬಗ್ಗೆ ಡೌಟ್ ಬರುತ್ತೆ, ಅವಾಗ ಏನ್ ಮಾಡ್ತಾರೆ ಸಿಸಿಟಿವಿ ಕ್ಯಾಮ್ರಾ ಇರುತ್ತಲ್ಲ ಅದನ್ನ ಏನ್ ಮಾಡ್ತಾರೆ ಒಂದು ಎರಡು ಕೂಡ ಕಂಪೇರ್ ಮಾಡ್ಕೊಂಡು ಆ ವ್ಯಕ್ತಿಯ ಒಂದು ಏನಾದ್ರು ಫ್ರಾಡ್ ಅನ್ನ ಏನ್ ಮಾಡ್ಬೋದು ಇಲ್ಲಿ ಕಂಡಿಡಿಯಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆ ತರದ ಒಂದು ಡಾಟಾ ಬೇಸ್ ಅನ್ನು ಕೂಡ ಆಕ್ಚುಲಿ ಈ ಒಂದು ಫೇಸ್ ರಿಕಗ್ನಿಷನ್ ಅಲ್ಲಿ ಬಳಸ್ಕೊಳ್ಳಾಗುತ್ತೆ. ಜೊತೆಗೆ ಏನು ಒಂದು ಈ ಒಂದು ಟೆಕ್ನಾಲಜಿ ಇದೆಯಲ್ಲ ಇದ್ರ ಮುಖಾಂತರ ಶೋಧನೆ ಆಗಿರಬಹುದು, ಆಮೇಲೆ ಕಂಪೇರ್ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಏನ್ ಮಾಡಬಹುದು ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಬಹುದು. ಜೊತೆಗೆ ಇನ್ನು ನ್ಯೂರಲ್ ನೆಟ್ವರ್ಕ್ಸ್ ಅನ್ನ ಆಕ್ಚುಲಿ ಅಂದ್ರೆ ಇದ್ರ ಮುಖಾಂತರ ಬಳಸ್ಕೊಳ್ಳಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅಂಡರ್ ದ ಈ ಒಂದು ಟೆಕ್ನಾಲಜಿಯಲ್ಲಿ, ರೈಟ್. ಸೊ ಹಾಗಾದ್ರೆ ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತ ಗೊತ್ತಿರಲಿ, ಈ ತಂತ್ರಜ್ಞಾನ ಇದೆಯಲ್ಲ ಅಳವಡಿಸಿದವರನ್ನ ಆಕ್ಚುಲಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಏನ್ ಮಾಡುತ್ತೆ ಈ ಒಂದು ಸಂಸ್ಥೆ ಏನಂದ್ರೆ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತದೆ. ಅದ್ರ ಜೊತೆಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ, ಅದೇ ರೀತಿ ಡಿಜಿ ಯಾತ್ರಾ ನೀತಿ ಅಂತಿದೆ. ಇವೆಲ್ಲ ಏನಂದ್ರೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಸ್ಕೀಮ್ ಅನ್ನ ಅಥವಾ ಒಂದು ಸಿಸ್ಟಮ್ ಅನ್ನ ಅಂದ್ರೆ ಕಾರ್ಯಗತಗೊಳಿಸ್ತಾ ಇದೆ. ಜೊತೆಗೆ ನೋಡಿ ಏನು ಈ ಒಂದು ಸ್ಕೀಮ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಗದ ರಹಿತ ವಿಮಾನ ಪ್ರಯಾಣ ಅಂತ ಕರಿತೀವಿ, ಅಂದ್ರೆ ಪೇಪರ್ಲೆಸ್ ಏರ್ಪೋರ್ಟ್ ಅಂದ್ರೆ ಏರ್ ಜರ್ನಿ ಅಂತ. ಜೊತೆಗೆ ವಿಮಾನ ನಿಲ್ದಾಣ ಆಕ್ಚುಲಿ ಅಂದ್ರೆ 10ವರೆಗೆ ಏನಂದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಟ್ ಮಾಡಲಾರದೆ ಅಥವಾ ಏನಂದ್ರೆ ಒಂಥರ ಯಾವುದೇ ಟೈಮ್ ವೇಸ್ಟ್ ಮಾಡೋದೇನಾಗುತ್ತೆ ತುಂಬಾ ಈಸಿಯಾಗಿ ನೀವು ಅಲ್ಲಿ ಮೂವ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾರು ಕೂಡ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು, ಹೌದಾ? ಜಸ್ಟ್ ಮಷಿನ್ ಮುಂದೆ ನಿಂತ್ಕೋಬೇಕು, ರಿಕಗ್ನೈಸ್ ಮಾಡುತ್ತೆ, ಜಸ್ಟ್ ಮೂವ್ ಟು ದ ಇನ್ಸೈಡ್ ದ ಏರ್ಪೋರ್ಟ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಟೈಮ್ ಡಿಲೇ ಕೂಡ ಇಲ್ಲಿ ಕಡಿಮೆ ಮಾಡಕ್ಕೆ ಸಾಧ್ಯತೆ ಇರುವಂತದ್ದು ನಾವು ಕಾಣುವಂಥದ್ದು. ನೋಡಿ ಆಕ್ಚುಲಿ ಅಂದ್ರೆ ಫಸ್ಟ್ ಈ ತರ ಮಾಡ್ಬೇಕು ಅನ್ಕೊಂಡ್ರೆ ನಮಗೆ ಐಡಿಯಾ ಬಂದದ್ದು 2018 ಫಸ್ಟ್ ಡಿಸ್ಕಷನ್ ಆಗುತ್ತೆ, ಮತ್ತೆ ಅಲ್ಲಿ ಒಂಥರ ಅನ್ವೀಲ್ ಮಾಡ್ತಾ ಹೋಗ್ತಾರೆ, ಹೌದಾ? ಹಾಗಾಗಿ 2019 ಮಾಡ್ಬೇಕು ಅನ್ಕೊಂಡಿರ್ತಾರೆ. ಹಾಗಾಗಿ ಈಗ ಪ್ರೆಸೆಂಟ್ ಆಗಿ ಅದನ್ನ ಈಗ ಜಾರಿಗೊಳಿಸ್ತಾರೆ ಅಂತ ನಾವು ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಫೇಶಿಯಲ್ ರಿಕಗ್ನಿಷನ್ ಅಂತ ಕರೀತಾರೆ. ದಟ್ಸ್ ಇಟ್. ಸೊ ಹಾಗಾದ್ರೆ ಈ ಫೇಶಿಯಲ್ ರಿಕಗ್ನಿಷನ್ ಇಂದ ನಮಗೆ ಏನು ಪ್ರಯೋಜನಗಳಿದೆ ಅಂತ ನೀವು ಕೇಳ್ಬೋದು, ಹೌದಾ? ನೋಡಿ ಇದರಿಂದ ನಮಗೆ ಹಲವಾರು ಪ್ರಯೋಜನಗಳು ಕೂಡ ಇರ್ತದೆ. ಒಂದೇನಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಏನ್ ಮಾಡ್ಬೋದು ಕ್ರಿಮಿನಲ್ಸ್ ಗಳನ್ನ ಈಸಿಯಾಗಿ ಪತ್ತೆ ಮಾಡಬಹುದು, ಹೌದಾ? ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಎಷ್ಟೋ ಜನ ಅಂದ್ರೆ ಬೇರೆ ಕಡೆಯಿಂದ ಬಂದ್ ಏನ್ ಮಾಡ್ತಾರೆ ಇಲ್ಲೆಲ್ಲ ಸ್ಫೋಟ ಮಾಡ್ತಾ ಹೋಗ್ತಾರೆ ಅಥವಾ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆಲ್ಲ ಅಂದ್ರೆ ನಾವು ಈಸಿಯಾಗಿ ಅಥವಾ ಯಾವ್ದೋ ಕ್ರಿಮಿನಲ್ ಕೂಡ ಈಸಿಯಾಗಿ ಅಂದ್ರೆ ಆಕ್ಚುಲಿ ಇಲ್ಲಿ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಜೊತೆಗೆ ಪರಿಶೀಲನಾ ಕ್ಷೇತ್ರದಲ್ಲಿ ಕೂಡ ಆಕ್ಚುಲಿ ಫಲಿತಾಂಶಗಳು ಕೂಡ ಉತ್ತಮ ಕೊಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ, ಅಲ್ಲಿ ತುಂಬಾ ಇವರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈಗ ಜನಸಂದಣಿ ಇರುತ್ತೆ, ಹೌದಾ? ಈಗ ಏನಂದ್ರೆ ಯಾವ್ದೊಂದು ರೈಲ್ವೆ ಸ್ಟೇಷನ್ ಇರುತ್ತೆ, ಯಾವ್ದೊಂದು ಟೆಂಪಲ್ ಇರುತ್ತೆ, ಅಲ್ಲಿ ತುಂಬಾ ಜನಸಂಖ್ಯೆ ಸೇರಿರ್ತಾರೆ. ಹಾಗಾಗಿ ಅಂತ ಕಡೆಗಳಲ್ಲಿ ಅಂದ್ರೆ ಆಕ್ಚುಲಿ ಬಹಳಷ್ಟು ಕೂಡ ಏನಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಬಟ್ ಆದ್ರೆ ಈ ತರ ಟೆಕ್ನಾಲಜಿ ಏನ್ ಮಾಡೋದು ಆ ಒಂದು ಪ್ಲೇಸ್ ಅಲ್ಲಿ ಆಕ್ಚುಲಿ ಈಸಿಯಾಗಿ ಅವ್ರನ್ನ ಗುರುತಿಸ್ಕೊಳ್ಳಕ್ಕೆ, ಯಾರೋ ಕ್ರಿಮಿನಲ್ಸ್ ಎಲ್ಲ ಮಾಡಿರ್ತಾರೆ ಆ ತರ ಈಸಿಯಾಗಿ ಗುರುತಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇದು ವಿಶೇಷವಾಗಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅವರು ಏನು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಅಗತ್ಯವಿದ್ದಾಗ ಅಂದ್ರೆ ಏನು ನಾಗರಿಕರ ಪರಿಶೀಲನೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ಯಾರಾದ್ರೂ ಫೇಕ್ ಐಡಿ ಬಳಸ್ತಾ ಇರ್ತಾರೆ, ಫೇಕ್ ರೇಷನ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಫೇಕ್ ಐಡಿಗಳು ಪಾಸ್ಪೋರ್ಟ್ ಬಳಸ್ತಾರೆ, ಅವ್ರಿಗೆಲ್ಲರೂ ಕೂಡ ಅಂದ್ರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ. ಹಾಗಾಗಿ ಈಸಿಯಾಗಿ ಅವ್ರನ್ನ ಫೈಂಡ್ ಮಾಡ್ಕೊಂಡು ಅವ್ರನ್ನ ಏನ್ ಮಾಡ್ಬೋದು ಹಿಡಿಬಹುದು. ಹಾಗಾಗಿ ಈ ತರ ಆಕ್ಚುಲಿ ನಾವು ಏನ್ ಮಾಡ್ಬೋದು ಫೇಶಿಯಲ್ ರಿಕಗ್ನಿಷನ್ ಟೆಕ್ನಾಲಜಿ ಬಳಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಈ ಒಂದು ಟೆಕ್ನಾಲಜಿ ಕೂಡ ಸಾಕಷ್ಟು ಒಂದು ಕನ್ಸರ್ನ್ ಇದೆ. ಯಾಕಂದ್ರೆ ನೋಡಿ ನಮಗೆ 2017 ಆಗುತ್ತೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಸ್ಟಾರಿಕಲ್ ಆಗಿರುವಂತ ಜಡ್ಮೆಂಟ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಅದು KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬರುತ್ತೆ, ಹೌದಾ? ಇದ್ರ ಮುಖಾಂತರ ಏನಿದೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 21 ಇದೆಯಲ್ಲ, ದಟ್ ಈಸ್ ಅ ರೈಟ್ ಟು ಪ್ರೈವೇಸಿ ಇಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ ಅಂಡರ್ ಆರ್ಟಿಕಲ್ 21 ಅಲ್ಲಿ, ಹೌದಾ? ಸೊ ಅಂದ್ರೆ ಇವನ್ ಖಾಸಗಿ ಕೂಡ ಏನಾಗಿದೆ ಪ್ರೆಸೆಂಟ್ ಆಗಿ ನಮ್ಮ ಒಂದು ಮೂಲಭೂತ ಹಕ್ಕಾಗಿದೆ. ಹಾಗಾಗಿ ಈ ತರ ನೀವು ಏನಾದ್ರು ಡಾಟಾ ಕಲೆಕ್ಟ್ ಮಾಡ್ತಿರಲ್ಲ, ಇದರಿಂದ ಏನಾಗುತ್ತೆ ವ್ಯಕ್ತಿಯ ಖಾಸಗಿತನಕ್ಕೆ, ವ್ಯಕ್ತಿಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕರಿತೀವಿ, ಹೌದಾ? ಆರ್ಟಿಕಲ್ 21 ವೈಲೇಷನ್ ಆಗುತ್ತೆ, ಹಾಗೆ ಆರ್ಟಿಕಲ್ 19 ಕೂಡ ವೈಲೇಷನ್ ಆಗುತ್ತೆ. ಆ ಕಾರಣಕ್ಕಾಗಿ ಇದು ಆಕ್ಚುಲಿ ಈ ಒಂದು ಆರ್ಟಿಕಲ್ 21 ಮತ್ತೆ 19 ಏನಾಗುತ್ತೆ ಅಂತಂದ್ರೆ ಇದು ಅಪೋಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ಫೇಶಿಯಲ್ ರಿಕಗ್ನೈಸೇಷನ್ ಟೆಕ್ನಾಲಜಿ ಅಂತ. ಫಸ್ಟ್ ಒಂದು ಇದರ ಒಂದು ಕನ್ಸರ್ನ್ ಅಂತ ಹೇಳ್ಬೋದು. ಎರಡನೇ ಕನ್ಸರ್ನ್ ಏನಂದ್ರೆ ನೋಡಿ ಆಕ್ಚುಲಿ ಈ ಮುಖ ಗುರುತಿಸುವಿಕೆ ಒಂದು ವ್ಯವಸ್ಥೆ ಇದೆಯಲ್ಲ, ಇದ್ರ ಮುಖಾಂತರ ಏನಾಗುತ್ತೆ ಅನೇಕ ಸಂಸ್ಥೆಗಳು ಮಾಡ್ತಾವೆ ಅಂದ್ರೆ ಗೌಪ್ಯತೆ ಪರಿಣಾಮದ ಒಂದು ಮೌಲ್ಯಮಾಪನ ಮಾಡಿಲ್ಲ. ಈಗೇನಂದ್ರೆ ನೋಡಿ ನಾವು ಯಾವುದೇ ಒಂದು ಟೆಕ್ನಾಲಜಿ ತರಬೇಕಾದ್ರೆ ಕೂಡ ಆಕ್ಚುಲಿ ನಮ್ಮ ದೇಶದಲ್ಲಿ ಕೆಲವೊಂದು ಲಾಗಳಿದೆ, ಕೆಲವೊಂದು ಪ್ರೈವೇಸಿ ಇರುತ್ತೆ, ಹೌದಾ? ಹಾಗಾಗಿ ಅದನ್ನ ಏನಂದ್ರೆ ಈ ತರ ಮಾಡ್ಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರಾಕ್ಟಿಕಲ್ ಥಿಂಕ್ ಅಬೌಟ್ ದ ಪ್ರೈವೇಸಿ ಎಫೆಕ್ಟ್ ಆಫ್ ದ ಎವ್ಯಾಲ್ಯೂಷನ್ ಅಂತ ಮಾಡಿಲ್ಲ ಇದು ಆಕ್ಚುಲಿ. ಹಾಗಾಗಿ ಅದು ಕೂಡ ಇಲ್ಲೊಂದ್ ಕಡೆ ಕನ್ಸರ್ನ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಫಂಕ್ಷನ್ ಕ್ರೀಫ್ ಅಂತ ಕರೀತಾರೆ. ನೋಡಿ ಏನಪ್ಪಾ ಅಂದ್ರೆ ಈಗ ಈ ಫೇಶಿಯಲ್ ರಿಕಗ್ನಿಷನ್ ಅಂದ್ರೆ ಆಕ್ಚುಲಿ ಇದು ಕ್ರಿಮಿನಲ್ ಗಳನ್ನ ಪತ್ತೆ ಮಾಡೋದಕ್ಕೆ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಎಲ್ಲ ಯಾರು ಮಾಡ್ತಿರ್ತಾರೆ ಅವ್ರನ್ನ ಮಿಸ್ ಆಗೋದು ಅಂತವ್ರನ್ನ ಆಕ್ಚುಲಿ ತಡೆಗಟ್ಟಕ್ಕೆ ಇದನ್ನ ಬಳಸ್ಕೊಳ್ತೀವಿ. ಬಟ್ ಅದನ್ನ ಮಿಸ್ಯೂಸ್ ಮಾಡಬಹುದು, ಯಾವ್ದೋ ಪೊಲಿಟಿಕಲ್ ಪಾರ್ಟಿ ಮಿಸ್ಯೂಸ್ ಮಾಡಬಹುದು, ಯಾರ ಪೊಲೀಸ್ ಸಿಬ್ಬಂದಿಗಳು ಮಿಸ್ಯೂಸ್ ಮಾಡಬಹುದು. ಅದನ್ನ ನಾವು ಫಂಕ್ಷನ್ ಕ್ರೀಫ್ ಅಂತ ಕರೀತಾರೆ, ಹೌದಾ?
ಹಾಗಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಎಸ್ಕೇಪ್ ಆಗಿರುವಂತ ಚಿಲ್ಡ್ರನ್ಸ್ ಆಗಿರ್ಬೋದು, ಯಾರೋ ವ್ಯಕ್ತಿಗಳಾಗಿರ್ಬೋದು, ಅವರನ್ನ ಪತ್ತೆ ಹಚ್ಚಕ್ಕೆ ತುಂಬಾ ಇದು ಈಸಿ ಆಗುತ್ತೆ. ಆದ್ರೆ ಅದರ ಹೆಸರಲ್ಲಿ ಇವ್ರು ಏನೋ ಬೇರೆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಫಂಕ್ಷನ್ ಕ್ರೀಪ್ ಅಂತ ಕರೀತಾರೆ. ಹಾಗಾಗಿ ಈ ತರ ಒಂಥರ ಮಿಸ್ಯೂಸ್ ಆಗೋದು ಕೂಡ ಸಾಧ್ಯತೆಗಳು ಬಹಳ ಇದೆ ಅಂತ ನಾವು ಹೇಳ್ಬೋದು. ಸೊ ಹೌದಾ, ಮತ್ತೇನಾಗುತ್ತೆ ನೋಡಿ, ಆಕ್ಚುಲಿ ಇದೇನಂದ್ರೆ ಇವನ್ ಒಂದು ಸಾಮೂಹಿಕ ಕಣ್ಗಾಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಒಂಥರ ಏನಾಗುತ್ತೆ, ಒಂದು ಪಬ್ಲಿಕ್ ಅಲ್ಲಿ ಏನ್ ಮಾಡ್ತಾರೆ, ಒಂಥರ CCTV ಯಾವ ತರ ಬಳಸ್ತೀವಿ ನಾವು ಅಂದ್ರೆ ಪಬ್ಲಿಕ್ ಆಗಿ ಒಂಥರ ಏನ್ ಮಾಡಬಹುದು, ಸರ್ವೇಲೆನ್ಸ್ ಮಾಡ್ತಾ ಹೋಗ್ಬೋದು. ಹೌದಾ, ಇದರಿಂದ ಏನಾಗುತ್ತೆ ಆಕ್ಚುಲಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಏನ್ ಮಾಡ್ತಾರೆ, ರೈತರು ಫಾರ್ಮಾ ಬಿಲ್ ಅಪೋಸಿಟ್ ಆಗಿ ಸರ್ಕಾರಕ್ಕೆ ಅಪೋಸ್ ಆಗಿ ಸ್ಟ್ರೈಕ್ ಮಾಡ್ತಾರೆ. ಅವಾಗ ಏನ್ ಮಾಡ್ಬೋದು, ಯಾವ್ದೋ ವ್ಯಕ್ತಿಯನ್ನ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೋದು, ಪಾಯಿಂಟ್ ಔಟ್ ಮಾಡ್ಕೊಂಡು ಅವ್ರಿಗೆ ಏನಾಗುತ್ತೆ, ಸೊ ಇದರಿಂದ ಏನಾಗಬಹುದು, ವೈಯಕ್ತಿಕ ರೈಟ್ ಟು ಫ್ರೀಡಮ್ ಏನಾಗುತ್ತೆ ಲಾಸ್ ಆಗೋ ಚಾನ್ಸ್ ಕೂಡ ಇರುವಂತದ್ದು. ಜೊತೆಗೆ ಸ್ವಯಂ ಚಾಲಿತ ಮುಖ ಗುರುತಿಸುವಿಕೆ ವ್ಯವಸ್ಥೆಗೆ ಏನಾಗುತ್ತೆ ಅದು ಕ್ಯಾಬಿನೆಟ್ ಅಲ್ಲಿ ಇರ್ತದೆ ಆಲ್ರೆಡಿ. ಹೌದಾ, ಏನಂದ್ರೆ ಇದೊಂದು ಕಾನೂನುಬದ್ಧ ಪ್ರಕ್ರಿಯೆ ಇಲ್ಲ ಅಂತ ಹೇಳಿದ್ದಾರೆ. ಹೌದಾ, ಕ್ಯಾಬಿನೆಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಏನಂದ್ರೆ ಆಕ್ಚುಲಿ ಈ ಒಂದು ಇದೇನಂದ್ರೆ ಈ ಒಂದು ಫೇಸ್ ರಿಕಗ್ನಿಷನ್ ಇದೆಯಲ್ಲ, ಇದೊಂದು ಲೀಗಲೈಸರ್ ಆಗಿರುವಂತಹ ಒಂದು ವ್ಯವಸ್ಥೆ ಅಲ್ಲ ಅಂತ ಏನಂದ್ರೆ ಇವನ್ ಕ್ಯಾಬಿನೆಟ್ ಅಲ್ಲಿ ಕೂಡ ಕೆಲವೊಂದ್ಸಲ ಇದರ ಟಿಪ್ಪಣಿ ಆಲ್ರೆಡಿ ಒಂದು ನೋಟ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂದ್ರೆ ಸೊ ಇದನ್ನು ಕೂಡ ಕೆಲವೊಂದು ಕನ್ಸರ್ನ್ ಇದೆ, ಅದ್ರ ಜೊತೆಗೆ ಮೆರಿಟ್ಸ್ ಕೂಡ ಇದೆ, ಹಾಗೆ ಡಿಮೆರಿಟ್ಸ್ ಕೂಡ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಫೇಶಿಯಲ್ ರಿಕಗ್ನಿಷನ್ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಇದರ ಪ್ರೋಸ್ ಕಾನ್ಸ್ ನೋಡ್ತಾ ಹೋಗೋಣ. ಪ್ರೋಸ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನೋಡಬಹುದು, ಇದು ಅನ್ಲಾಕ್ ಡಿವೈಸ್ ಗಳನ್ನ ತುಂಬಾ ಏನಂದ್ರೆ ಈಸಿಯಾಗಿ ಬಳಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಏರ್ಪೋರ್ಟ್ಸ್ ಗಳಲ್ಲಿ ತುಂಬಾ ಇದು ಒಂಥರ ಈಸಿ ಅಂದ್ರೆ ತುಂಬಾ ಒಂಥರ ಏನು ಸಫಿಸಿಯಂಟ್ ಆಗಿ ಬಳಕೆ ಮಾಡ್ಕೋಬಹುದು. ಇದರಿಂದ ಟೈಮ್ ಡಿಲೇ ಅನ್ನ ಕೂಡ ಕಡಿಮೆ ಮಾಡಬಹುದು. ಮತ್ತೆ ಫೇಕ್ ಆಗಿರುವಂತಹ ವ್ಯಕ್ತಿಗಳನ್ನ ಕೂಡ ಯಾರಾದ್ರೂ ಹೋಗ್ತಾ ಇದ್ರೆ ಅಂತವ್ರನ್ನ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಮತ್ತೆ ಫೇಕ್ ಪಾಸ್ಪೋರ್ಟ್ ಗಳನ್ನ ಕೂಡ ಈಸಿಯಾಗಿ ಪತ್ತೆ ಹಚ್ಚಬಹುದು. ಮತ್ತೆ ಏನಂದ್ರೆ ಆಕ್ಚುಲಿ ಈ ಮಷಿನ್ ಲರ್ನಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಏನ್ಬೋದು ಅಂದ್ರೆ ಆಕ್ಚುಲಿ ಇದನ್ನ ಇಂಪ್ರೂವ್ ಮಾಡಬಹುದು, ಮತ್ತೆ ಎಕ್ಸ್ಪೆಂಡ್ ಮಾಡಕ್ ಕೂಡ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗೆ ಇದನ್ನ ಓವರ್ ಆಲ್ ಸೇಫ್ಟಿಗೋಸ್ಕರ ಕೂಡ ಬಳಸ್ಕೊಳ್ಬಹುದು. ಹೌದಾ, ಇಲ್ಲಿ ಅಂದ್ರೆ ಯಾವುದೇ ವ್ಯಕ್ತಿ ಕೂಡ ಏನಾದ್ರು ಮಾಡಿದ್ರೆ, ಕ್ರಿಮಿನಲ್ ಮಾಡಿದ್ರೆ ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಒಂಥರ ಓವರ್ ಆಲ್ ಸೇಫ್ಟಿ ಮೆಜರ್ ಆಗಿ ಕೂಡ ಆಕ್ಚುಲಿ ನಾವು ಈ ಫೇಶಿಯಲ್ ರಿಕಗ್ನಿಷನ್ ಬಳಸ್ಕೊಳ್ಳೋದು ಚಾನ್ಸ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಇದರಿಂದ ನಾವು ಸಾಕಷ್ಟು ಗುಡ್ ಮೆಜರ್ ಮುಖಾಂತರ ನೋಡಬಹುದು ಸ್ಪ್ರೆಡ್ ಆಫ್ ದಿ ಡಿಸೀಸರ್ಸ್ ಅಂತ ಕರೀತಾರೆ. ಈಗ ನೋಡಿ, ಯಾರೊಬ್ಬ ಕೊರೋನಾ ಪಾಸಿಟಿವ್ ಇರ್ತಾನೆ, ಅವ್ನು ತಪ್ಸ್ಕೊಂಡೋಗ್ಬಿಡ್ತಾನೆ, ಅವ್ನಿಗೆ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವ್ ಏನ್ ಮಾಡೋದು, ಈ ಒಂದು ಇದರಿಂದ ಫೇಶಿಯಲ್ ರಿಕಗ್ನಿಷನ್ ಈಸಿಯಾಗಿ ಅವನ ಹಿಡಿದು ಏನ್ ಮಾಡ್ಬೋದು ಅಂದ್ರೆ ಸ್ಪ್ರೆಡ್ ಆಗುವಂತ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಕ್ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗೆ ಇದು ನಮ್ಗೆ ಎಸ್ಪೆಷಲಿ ಪ್ರೊಟೆಕ್ಷನ್ ಆಫ್ ದ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಆಗಿರ್ಬೋದು, ಹೌದಾ, ಯಾವ್ದು ಆಯಿಲ್ ಪ್ಲಾಂಟ್ಸ್ ಗಳಾಗಿರ್ಬೋದು, ಈ ತರ ಒಂದು ಏನ್ ಪ್ಲಾಂಟ್ಸ್ ಗಳಿದೆಯಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ಕಾಪಾಡ್ಕೊಳ್ಳಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಆ ತರ ವ್ಯಕ್ತಿಗಳು ಯಾರಾದ್ರೂ ಬಂದ್ರು ಕೂಡ ನಾವು ಈಸಿಯಾಗಿ ಅವ್ರನ್ನ ಫೈಂಡ್ ಔಟ್ ಮಾಡೋ ಮುಖಾಂತರ ಆ ತರ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಥ್ರೋ ಫೇಶಿಯಲ್ ರಿಕಗ್ನಿಷನ್ ಮುಖಾಂತರ. ಅದೇ ರೀತಿ ಇವುಗಳ ಮುಖಾಂತರ ನಾವು ಫೇಕ್ ಪಾಸ್ಪೋರ್ಟ್ ಗಳನ್ನ ಈಸಿಯಾಗಿ ಪತ್ತೆ ಹಚ್ಚಬಹುದು. ಜೊತೆಗೆ ಕ್ರಿಮಿನಲ್ಸ್ ಗಳನ್ನ ತುಂಬಾ ಈಸಿಯಾಗಿ ಪತ್ತೆ ಹಚ್ಚಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಿಸ್ಟಮ್ ಮುಖಾಂತರ ಒಂದು ವ್ಯವಸ್ಥೆ ಮುಖಾಂತರ ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಕೊಡದಂತೆ ಮಾಡುತ್ತೆ ಈ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು. ಜೊತೆಗೆ ಫ್ರಾಡ್ ಮಾಡೋರು ಕೂಡ ಈಸಿಯಾಗಿ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಓಕೆ, ಇವೆಲ್ಲ ಕೂಡ ಪ್ರಾಸ್ ಆಫ್ ದ ಫೇಶಿಯಲ್ ರಿಕಗ್ನಿಷನ್ ಅಂತ ಹೇಳ್ಬೋದು. ಅದೇ ರೀತಿ ಇದು ಕೂಡ ಕಾನ್ಸ್ ಇದೆ. ಒಂದು ಫಸ್ಟ್ ಕಾನ್ಸ್ ಏನಂದ್ರೆ ಆಕ್ಚುಲಿ ಇದು ವ್ಯಕ್ತಿಯ ವೈಯಕ್ತಿಕ ಅಥವಾ ಖಾಸಗಿತನಕ್ಕೆ ಇನ್ನೊಂದ್ ಕಡೆ ಒಂದು ಖಾಸಗಿತನವನ್ನ ಇದೇನ್ ಮಾಡುತ್ತೆ, ಕಿತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಫೇಶಿಯಲ್ ರಿಕಗ್ನಿಷನ್ ಇದೆಯಲ್ಲ, ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ತುಂಬಾ ಅಂದ್ರೆ ವೆಚ್ಚದಾಯಕವಾಗಿದೆ. ಹಾಗಾಗಿ ಯಾವುದೋ ಕಾಮನ್ ಒಂದು ಇನ್ಸ್ಟಿಟ್ಯೂಷನ್ಗಳೆಲ್ಲ ಇದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಜೊತೆಗೆ ಇದು ಮನುಷ್ಯನ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ಅದಕ್ಕೆ ಕೂಡ ಎಲ್ಲೊಂದ್ ಕಡೆ ಧಕ್ಕೆ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಎಲ್ಲೊಂದ್ ಕಡೆ ಸರ್ಕಾರಗಳು ಕೂಡ ಏನಂದ್ರೆ ಇದರ ಮುಖಾಂತರ ತಮ್ಮ ಒಂದು ಪವರ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಇರುವಂತದ್ದಾಗಿದೆ. ಜೊತೆಗೆ ಈ ಏನ್ ಡಾಟಾ ಕಲೆಕ್ಟ್ ಮಾಡಿರ್ತಾರಲ್ಲ ಅದನ್ನ ಹ್ಯಾಕರ್ಸ್ ಏನ್ಬಹುದು ಅದನ್ನ ಕದಿಬಹುದು. ಹಾಗಾಗಿ ಅಲ್ಲಿ ಕೂಡ ಏನಾಗುತ್ತೆ, ರೈಟ್ ಟು ಪ್ರೈವಸಿ ಅಲ್ಲಿ ಒಂದ್ ಕಡೆ ಸಮಸ್ಯೆಯನ್ನ ಫೇಸ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಟೆಕ್ನಾಲಜಿ ಇದೆಯಲ್ಲ ಅಷ್ಟು ಮೇಚರ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಹೌದಾ, ಹಾಗಾಗಿ ಇದು ಅಷ್ಟು ಮೇಚರ್ ಆಗಿರುವಂತ ಟೆಕ್ನಾಲಜಿ ಅಲ್ಲ ಅಂತ ಕೂಡ ಬಹಳಷ್ಟು ಜನ ಇದನ್ನ ಬ್ಲೇಮ್ ಮಾಡ್ತಾರೆ. ಜೊತೆಗೆ ಇದು ಏನಾಗುತ್ತೆ, ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದು ಕೆಲವೊಂದ್ ಕಡೆ ಅಗೇನೆಸ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ರೈಟ್, ಅದು ಕೂಡ ಅಂತ ಹೇಳ್ಬೋದು ಸಮ್ ರೀಸನ್ ಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಮತ್ತೇನಾಗುತ್ತೆ, ಈ ಸ್ಟೋರೇಜ್ ಆಫ್ ಡಾಟಾ ಇರುತ್ತಲ್ಲ, ಏನೆಲ್ಲ ಫೇಶಿಯಲ್ ರಿಕಗ್ನಿಷನ್ ಮಾಡುವಂತ ಡಾಟಾ ಕಲೆಕ್ಟ್ ಮಾಡ್ತಾರಲ್ಲ ಅದನ್ನ ಸ್ಟೋರ್ ಮಾಡೋದೇ ತುಂಬಾ ಕಷ್ಟ, ಯಾರು ಕಲಿತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅದು ಕೂಡ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಮತ್ತೆ ಇದ್ರ ಮುಖಾಂತರ ಏನಾಗುತ್ತೆ ನೋಡಿ, ಆಕ್ಚುಲಿ ಒಂದು ಎಕ್ಸೆಸಿವ್ ರಿಲಯನ್ಸ್ ಆಗ್ತಾ ಹೋಗುತ್ತೆ. ಇದರಿಂದ ಮೇ ಬಿ ಡೇಂಜರಸ್ ಆಗಿರುವಂತ ಆಕ್ಟಿವಿಟಿಗಳು ಕೂಡ ಸಾಧ್ಯ ಆಗುವಂತ ಚಾನ್ಸ್ ಇರುತ್ತೆ. ಹಾಗೆ ಇದನ್ನ ಜನರಲ್ ಪಬ್ಲಿಕ್ ಎಲ್ಲ ಏನಾಗುತ್ತೆ ಅಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಎಕ್ಸೆಪ್ಟ್ ಮಾಡದೇ ಇರಬಹುದು. ಹೌದಾ, ಸೊ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಅಂದ್ರೆ ಇಷ್ಟ ಅಂತಲ್ಲ, ಬಟ್ ಏನಂದ್ರೆ ಎಕ್ಸೆಪ್ಟ್ ಮಾಡದೇ ಇರಬಹುದು. ಯಾಕಂದ್ರೆ ಇದರಿಂದ ಎಲ್ಲೊಂದ್ ಕಡೆ ನನ್ನ ಪ್ರವೇಶ ಇದಾಗತ್ತೆ ಅಂತ ಏನಂದ್ರೆ ಮೇ ಬಿ ಅದರಿಂದ ಎಸ್ಕೇಪ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೇ ಬಿ ಪಬ್ಲಿಕ್ ಎಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಜೊತೆಗೆ ಇದರಿಂದ ಏನಾಗುತ್ತೆ ಅಂದ್ರೆ ಹೈಯರ್ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಏನಂದ್ರೆ
ಈಗ ಏನ್ ಮಾಡ್ತಿರೋ ಏರ್ಪೋರ್ಟ್ ತಗೊಂಡಾಗ ಅಲ್ಲಿ ಯಾರೋ 3 ಜನ ಇದ್ರು ಪಾಪ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ, ಅವರೆಲ್ಲ ಕೆಲಸ ಕಿತ್ಕೊಂಡ್ಬಿಡುತ್ತೆ ಈ ಒಂದು ಮಷಿನ್ ಅಂತ. ಹಾಗಾಗಿ ಅಗೇನ್ ದೇರ್ ಇಸ್ ಅ ಕ್ರೈಸಿಸ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದಿ ಸಮ್ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದ ಫೇಶಿಯಲ್ ರಿಕಗ್ನಿಷನ್ ಕರೀತಾರೆ. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಒನ್ ಮೋರ್ ಬಿಲ್ ಪಾಸ್ ಆಯ್ತು ಪಾರ್ಲಿಮೆಂಟ್ ಅಲ್ಲಿ, ದಟ್ ಇಸ್ ಕಾಲ್ಡ್ ದ ART ಅಂತ ಕರೀತಾರೆ. ಹೌದಾ, ART ಅಂದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಬಿಲ್ ಅಂತ ಕರೀತಾರೆ. ಇದು ಕೂಡ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ರೀಸೆಂಟ್ ಆಗಿ ಪಾಸ್ ಆಗಿದೆ. ಹಾಗಾಗಿ ಇದು ಕೂಡ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದೊಂದು ಹೊಸ ಟೆಕ್ನಾಲಜಿ ಅಂತ ಹೇಳ್ಬೋದು, ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರೀತಾರೆ. ಓಕೆ, ಇದರಲ್ಲಿ ನಮಗೆ ಇವನ್ ತಾಯ್ತನ ಮಸುಗೆ ಬಾಡಿಗೆ ತಾಯ್ತನ ಇದೆಯಲ್ಲ, ಅದು ಕೂಡ ಇದರಲ್ಲಿ ಲಿಂಕ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ. ಓಕೆ, ಸೊ ಇದನ್ನ ಇಂಗ್ಲಿಷ್ ನಲ್ಲಿ ART ಅಥವಾ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ ಆಫ್ ದ 2020 ಅಂತ ಕರೀತಾರೆ. ಅದು ಕನ್ನಡದಲ್ಲಿ ಸಹಾಯಕ ಸಂತಾನೋತ್ಪತ್ತಿ ತಂತ್ರಜ್ಞಾನ ನಿಯಂತ್ರಣ ಮಸೂದೆ 2020 ಅಂತ ಕರೀತಾರೆ. ಇತ್ತೀಚೆಗೆ ಇದು ಪಾರ್ಲಿಮೆಂಟ್ ಅಲ್ಲಿ, ಲೋಕಸಭಾ ರಾಜ್ಯಸಭೆ ಎರಡೂ ಕೂಡ ಪಾಸ್ ಆಗಿದೆ. ಸೊ ಹಾಗಾಗಿ ಇದರ ಮುಖಾಂತರ ಏನ್ ಮಾಡ್ತಾ ಅಂದ್ರೆ ಆಕ್ಚುಲಿ ಒಂದು ಸೇವೆಗಳ ಸುರಕ್ಷಿತ ಮತ್ತು ನೈತಿಕ ವಿಧಾನಗಳನ್ನ, ಅಂದ್ರೆ ತುಂಬಾ ಸೇಫ್ಟಿ ಮೆಜರ್ ಆಗಿರ್ಬೋದು, ಜೊತೆಗೆ ಎಥಿಕಲ್ ಆಗಿ ಬಳಸ್ಕೊಳ್ಳಕ್ಕೆ ಈ ಒಂದು ಕೆಲವೊಂದು ನಿರ್ಬಂಧನೆಗಳನ್ನ ಏನ್ ಮಾಡುತ್ತೆ ಈ ಬಿಲ್ಲು ಏರ್ತಾ ಇದೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಹಾಗಾದ್ರೆ ಏನಿದು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂದ್ರೆ ಏನಂತ ನೀವು ಕೇಳ್ಬೋದು. ಸೊ ಅದಾ ನೋಡಿ, ಈಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ನಾವೇನಂದ್ರೆ ಯಾರೋ ಒಬ್ಬ ಕಪಲ್ಸ್ ಇರ್ತಾರೆ, ಅವ್ರಿಗೆ ಮಕ್ಕಳು ಆಗಿರಂಗಿಲ್ಲ, ಅಂದ್ರೆ ಬಿಕಾಸ್ ಆಫ್ ದೇರ್ ಇಸ್ ಅ ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಅವಾಗ ಏನ್ ಮಾಡ್ಬೋದು, ಅವರು ಕೆಲವೊಂದು ಟೆಕ್ನಾಲಜಿ ಮುಖಾಂತರ ಆಕ್ಚುಲಿ ಒಂದು ಬೇಬಿಗಳನ್ನ ಅಂದ್ರೆ ಮಗುವನ್ನ ಪಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರುವಂತೆ IVF ಅಂತ ಕರಿತೀವಿ, ಹೌದಾ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದು ಗರ್ಭಾಶಯದ ಒಳಗಿನ ಗರ್ಭಧಾರಣೆ ಅಂತ ಕರೀತಾರೆ, ಹೌದಾ, ಇಂಟ್ರಾ ಯುಟಿರಿನ್ ಅಂತ ಕರಿತೀವಿ. ಅದೇ ರೀತಿ ಅಂಡಾಣು ಮತ್ತೆ ವೀರ್ಯಾಣು ದಾನ, ಫಾರ್ ಎಕ್ಸಾಂಪಲ್ ಡೋನರ್ ಆಫ್ ದಿ ಬೋತ್ ಸ್ಪರ್ಮ್ ಅಂಡ್ ಓವಮ್ ಅಂತ ಕರಿತೀವಿ. ಅದೇ ರೀತಿ ಕ್ರಯೋ ಸಂರಕ್ಷಣಾ ಪ್ರಕ್ರಿಯೆಗಳನ್ನು ಕರೀತಾರೆ. ಈ ತರ ಮುಖಾಂತರ ಏನ್ಬೋದು, ನಾವು ಸಾಮಾನ್ಯವಾಗಿ ಒಂದು ಏನ್ ಕಪಲ್ಸ್ ಇರ್ತಾರಲ್ಲ ಅವರೆಲ್ಲ ಅವರು ಮಗುವನ್ನು ಪಡೆಯಕ್ಕೆ ಸಾಧ್ಯ ಇರುತ್ತೆ, ಹೌದಾ. ಹಾಗಾಗಿ ಇದರಲ್ಲಿ ನಮಗೆ ಸರೋಗಸಿ ಕೂಡ ಬರ್ತಾರೆ, ಅವ್ರಿಗೆ ಕೂಡ ಆಕ್ಚುಲಿ ಅಂದ್ರೆ ನಮಗೆ ಒಂದು ಸೌಲಭ್ಯವನ್ನು ಕೊಟ್ಟಿರುವಂತಾಗಿದೆ ಈ ಒಂದು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ. ಓಕೆ, ನಾನು ಆಗ್ಲೇ ಹೇಳ್ತಿರುವಂತ ಆಕ್ಚುಲಿ ನೋಡಿ, ನಮ್ಮ ದೇಶದಲ್ಲಿ ಏನಂದ್ರೆ ಬಂಜೆ ಅಂದ್ರೆ ಒಂಥರ ಅವರ ಪಾಪ ನೋಡುವಂತ ರೀತಿ ತುಂಬಾ ಏನಾಗುತ್ತೆ ಡಿಫ್ರೆಂಟ್ ಆಗಿ ನೋಡ್ತಾ ಹೋಗ್ತಾರೆ, ಹೌದಾ. ಹಾಗಾಗಿ ಅವ್ರಿಗೋಸ್ಕರ ಅಂತವ್ರಿಗೆ ಏನಂದ್ರೆ ಆಕ್ಚುಲಿ ಮಗುವನ್ನ ಈಸಿಯಾಗಿ ಟೆಕ್ನಾಲಜಿ ಮೂಲಕ ಪಡೆಯಕ್ಕೆ ಅಂದ್ರೆ ಒಂದು ಎಥಿಕಲ್ ಆಗಿರುವಂತವೇ. ಈಗ ಏನ್ ಮಾಡ್ತಿದ್ವಿ ನಾವು ತುಂಬಾ ಅನ್ಎಥಿಕಲ್ ಆಗಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಅದನ್ನ ಎಥಿಕಲ್ ಆಗಿ ಮಾಡೋಕೆ ಏನಂದ್ರೆ ಆಕ್ಚುಲಿ ಈ ಬಿಲ್ ತುಂಬಾ ಒಂಥರ ಫೋಕಸ್ ಮಾಡ್ತಾ ಹೋಗುತ್ತೆ, ರೈಟ್. ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಅಂದ್ರೆ ಒಂಥರ 10% ಏನೋ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಆಕ್ಚುಲಿ ART ಅಂತದ್ದು. ಹಾಗಾಗಿ ಅದನ್ನ ತುಂಬಾ ಅನ್ಎಥಿಕಲ್ ಆಗಿ ಮಾಡ್ತಾ ಇದಾರೆ. ಅದನ್ನ ಆಕ್ಚುಲಿ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಕ್ಚುಲಿ ಈ ಒಂದು ಮಸೂದೆಯನ್ನ ಜಾರಿಗೆ ತಂದಿರುವಂತದ್ದು. ಸೊ ಇಲ್ಲಿ ನೋಡಿ, ನಮಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಕರಿತೀವಿ, ಹೌದಾ. ಇದ್ರ ಬಗ್ಗೆ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಆಕ್ಚುಲಿ ನಂಬರ್ಸ್ ಕೊಟ್ಟಿದ್ದಾರೆ, ನಂಬರ್ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಏನು ಹೆಣ್ಣು ಸ್ತ್ರೀಯಲ್ಲಿ ಇರುವಂತ ಏನಂದ್ರೆ ಒಂದು ಅಂಡಾಶಯ ಇರುತ್ತಲ್ಲ, ಗರ್ಭಾಶಯ ಅಂತ ಕರಿತೀವಿ, ಇಲ್ಲಿ ಅಂಡಾಶಯ ಅಂತ ಬರುತ್ತಲ್ಲ, ಅದೇನ್ ಮಾಡ್ತಾರೆ ಅಂದ್ರೆ ಓಮನ ಕಲೆಕ್ಟ್ ಮಾಡ್ತಾರೆ ಅಥವಾ ಎಗ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅದಕ್ಕೆ ಅಗೇನ್ ಸ್ಪರ್ಮ್ ಕೂಡ ಫಿಕ್ಸ್ ಮಾಡ್ತಾರೆ, ಹೌದಾ. ಫಿಕ್ಸ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ 3 ಅಲ್ಲಿ ಏನಿದೆ ನಮಗೆ ಎಗ್ ಫರ್ಟಿಲೈಸೇಷನ್ ಮಾಡ್ತಾರೆ. ಅಂದ್ರೆ ಸ್ಪರ್ಮ್ ಮತ್ತೆ ಓಮ್ ಮಾಡಿ ಏನಂದ್ರೆ ಅಲ್ಲಿ ಒಂಥರ ಜೈಗೋಟ್ ಅನ್ನ ಮಾಡ್ತಾರೆ, ಹೌದಾ. ಜೈಗೋಟ್ ಮಾಡಿ ಏನ್ ಮಾಡ್ತಾರೆ ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಈ ತರ ಆಗಿತ್ತು ಜೈಗೋಟು, ಆಮೇಲೆ ಈ ತರ ಮಿಟಾಸಿಸ್ ಅಂತ ಕರಿತೀವಿ, ಮಿಯೋಸಿಸ್ ಅಂತ ಕರಿತೀವಿ, ಆ ತರ ಆಗುತ್ತೆ, ಹೌದಾ. ಲಾಸ್ಟ್ ಅಲ್ಲಿ ಆಗುತ್ತೆ ಅದು ಎಂಬ್ರಿಯೋ ಆಗಿ ಕ್ರಿಯೇಟ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಅದನ್ನ ಆಕ್ಚುಲಿ ಅದನ್ನ ಯುಟ್ರಿನಲ್ಲಿ ಗರ್ಭಾಶಯದಲ್ಲಿ ಏನ್ ಮಾಡ್ತಾರೆ ಅದನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಆ ಮದರು ಪ್ರೆಗ್ನೆಂಟ್ ಆಗ್ತಾ ಹೋಗ್ತಾರೆ, ಹೌದಾ. ಈ ತರ ಒಂದು ಸಿಸ್ಟಮ್ ಅನ್ನ ಏನ್ ಕರಿತೀವಿ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಟ್ ಇಸ್ ಒನ್ ಟೈಪ್ ಆಫ್ ದ ಏನಂತ ಅನ್ಬೋದು ನಾವು ಟೆಸ್ಟ್ ಟ್ಯೂಬ್ ಅಂತ ಕರಿತೀವಲ್ಲ, ಪ್ರಣಾಳಸಿಸ್ ಅಂತ ಕರಿತೀವಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ, ಅದೇ ಪದ್ಧತಿ ಅಂತ ಕರಿತೀವಿ, ಹೌದಾ. ಟೆಸ್ಟ್ ಟ್ಯೂಬ್ ಬೇಬಿ, ದಟ್ ಇಸ್ ಕಾಲ್ಡ್ ದ ಇನ್ ವಿಟ್ರೋ ಫರ್ಟಿಲೈಸೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಈ ಮಸೂದೆಲಿರುವಂತಹ ಕೆಲವೊಂದು ಕೀ ಫೀಚರ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಈ ಏನ್ ಬಿಲ್ ಇದೆಯಲ್ಲ, ಇಲ್ಲಿ ಏನಾಯ್ತಂದ್ರೆ IVF ಗೆ ಏನಂದ್ರೆ ಚಿಕಿತ್ಸಾಲಯಗಳಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳಿಗೆ ತುಂಬಾ ಒಂದು ಕೋಡ್ ಆಫ್ ಕಂಡಕ್ಟ್ ಇರೋದಿಲ್ಲ, ಅದನ್ನೇನ್ ಮಾಡ್ತಾರೆ ಇಲ್ಲಿ ಒಂದು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವುದೇ ವ್ಯಕ್ತಿ ಈ IVF ಟೆಕ್ನಾಲಜಿ ಬಳಸುವಂತ ಏನ್ ಡಾಕ್ಟರ್ಗಳೆಲ್ಲ ಅದನ್ನ ವರ್ಕ್ ಮಾಡ್ತಿರ್ತಲ್ಲ, ಅವ್ರಿಗೆ ಒಂಥರ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆ ಅನ್ನೋದ್ರಲ್ಲಿ ರೂಪಿಸಿದ್ದಾರೆ. ಹಾಗಾಗಿ ಆ ರೂಲ್ಸ್ ಪ್ರಕಾರ ಅವರೆಲ್ಲ ವರ್ಕ್ ಮಾಡ್ಬೇಕಾಗುತ್ತೆ. ಅದಕ್ಕೇನಂದ್ರೆ ಒಂದು ಬೋರ್ಡ್ ಕೂಡ ಮಾಡಿದ್ದಾರೆ, ಅದನ್ನ ನಾವು ನ್ಯಾಷನಲ್ ಬೋರ್ಡ್ ಅಂತ ಕರಿತೀವಿ, ಓಕೆನಾ. ಜೊತೆಗೆ ಈ ART ಇದೆಯಲ್ಲ, ಇಲ್ಲಿ ಏನಂದ್ರೆ ಏನ್ ಟ್ರೀಟ್ಮೆಂಟ್ ಸೆಂಟರ್ ಇರ್ತಾವಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಟ್ರೀಟ್ಮೆಂಟ್ ಸೆಂಟರ್ ಆಗಿರ್ಬೋದು, ಆಮೇಲೆ ಬ್ಯಾಂಕ್ಸ್ ಗಳಾಗಿ ಅಂದ್ರೆ ಏನ್ ತಜ್ಞರಿರುವಂತ ಬ್ಯಾಂಕ್ಸ್ ಆಗಿರ್ಬೋದು, ಅವರಿಗೆ ಭೌತಿಕ ಮೂಲ ಸೌಕರ್ಯ ಆಗಿರ್ಬೋದು, ಆಮೇಲೆ ಲ್ಯಾಬ್ ಆಗಿರ್ಬೋದು, ಈ ತರದ ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಅವರು
ಕನಿಷ್ಠ ಮಾನದಂಡಗಳನ್ನ ಮೇಂಟೈನ್ ಮಾಡಲೇಬೇಕು. ಅಂದ್ರೆ ಯಾವುದೇ ಒಬ್ಬ ಡಾಕ್ಟರ್ ಆಗಿರ್ಬೋದು ಅಥವಾ ಸರ್ಜನ್ ಅಂದ್ರೆ ಈ ತರ ಚಿಕಿತ್ಸಾಲಯಗಳು ತೆರಬೇಕಾದ್ರೆ, ಆಮೇಲೆ ಈ ಕ್ರಯೋಜೆನಿಕ್ ಬ್ಯಾಂಕ್ ಗಳು ಅಂದ್ರೆ ಏನಂತೀವಿ ಜಸ್ಟ್ ಮಿನಿಟ್, ಹೌದಾ, ಕ್ರಯೋ ಸಂರಕ್ಷಣಾ ಕ್ರಿಯೆಗಳನ್ನು ಕರೀತಾರೆ, ಹೌದಾ, ಪ್ರಕ್ರಿಯೆಗಳನ್ನು ಕರೀತಾರೆ. ಈ ತರ ಮೇಂಟೈನ್ ಮಾಡಬೇಕಾಗಿರ್ಬೋದು, ಅಥವಾ ಏನಾದ್ರು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಲ್ಯಾಬ್ಸ್ ಆಗಿರ್ಬೋದು, ಆಮೇಲೆ ಈ ಏನಂತಾರೆ ಡಿಸೀಸ್ ಡಿಸೈಡ್ ಆಗಿರುವಂತಹ ಉಪಕರಣ ಆಗಿರ್ಬೋದು, ಈ ತರ ಏನಾದ್ರು ಮೇಂಟೈನ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಕಡ್ಡಾಯವಾಗಿ ಈ ಒಂದು ಮಸೂದೆಯಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಮಾನದಂಡಗಳನ್ನು ಅವರು ಪಾಲನೆ ಮಾಡಲೇಬೇಕು ಅನ್ನೋದು ಕೂಡ ಈ ಒಂದು ಮಸೂದೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಹೋಗುತ್ತೆ. ಓಕೆನಾ. ಅದೇ ರೀತಿ ಯಾವುದೇ ಮಗು ART ಮೂಲಕ ಜನಿಸಿದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿರುತ್ತಲ್ಲ, ಅದಕ್ಕೆ ಅಂದ್ರೆ ಆಕ್ಚುಲಿ ಒಂದು ಅನುವಂಶಿಕ ಪರೀಕ್ಷೆಯನ್ನ ಅಂದ್ರೆ ಜೆನೆಟಿಕ್ ಒಂದು ಟೆಸ್ಟ್ ಅನ್ನು ಅವರಿಗೆ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದು ಕೂಡ ಆಕ್ಚುಲಿ ಈ ಒಂದು ಮಸೂದೆಯಲ್ಲಿ ಅದಕ್ಕೆ ಒಂದು ರೆಸ್ಟ್ರಿಕ್ಷನ್ ಮಾಡಿದೆ ಅಂತ ಹೇಳ್ಬೋದು, ಒಂದು ಅಂತ ಹೇಳ್ಬೋದು. ಓಕೆನಾ. ಜೊತೆಗೆ ಇದರಲ್ಲಿ ವೀರ್ಯ ಆಗಿರ್ಬೋದು, ಅಂದ್ರೆ ಸ್ಪರ್ಮ್ ಆಗಿರ್ಬೋದು, ಓಯುಮ್ ಆಗಿರ್ಬೋದು, ಆಮೇಲೆ ಎಂಬ್ರಿಯೋಗಳಾಗಿರ್ಬೋದು, ಇವುಗಳೇನಾದ್ರೂ ಕೂಡ ನೀವು ಸಂರಕ್ಷಣೆ ಮಾಡ್ಬೇಕಾದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಸೊ ಕ್ರಯೋ ಪ್ರಿಸರ್ವೇಷನ್ ಪ್ರೊಸೆಸ್ ಅಂತ ಕರೀತಾರೆ, ಹೌದಾ. ಇದಕ್ಕೆ ಯಾರಾದ್ರೂ ಈ ತರ ನೀವು ಸ್ಟಾಕ್ ಆಗಿ ಅದನ್ನ ಕನ್ಸರ್ವ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೆ ಕೂಡ ನಿಮಗೆ ಕೆಲವೊಂದು ನಿಬಂಧನೆಗಳನ್ನ ಅಥವಾ ಕೆಲವೊಂದು ಲಿಮಿಟೇಷನ್ ಕೂಡ ಹಾಕಿದೆ. ಹಾಗಾಗಿ ಅದ್ರ ಪ್ರಕಾರ ಆಕ್ಚುಲಿ ನೀವೆಲ್ಲ ಫಾಲೋ ಮಾಡಬೇಕಾಗುತ್ತೆ ಅಂತ ಆಕ್ಚುಲಿ ಆ ಒಂದು ಲ್ಯಾಬ್ ಗಳಿಗೆ ಆಗಿರ್ಬೋದು ಅಥವಾ ಒಂದು ಡಾಕ್ಟರ್ಗಳಿಗೆ ಇದು ಮಾನದಂಡವನ್ನ ಇಟ್ಕೊಂಡಿದೆ. ಓಕೆನಾ. ಜೊತೆಗೆ ಅದೆಲ್ಲ ಡಾಟಾ ಇರುತ್ತಲ್ಲ, ಅಂದ್ರೆ ಸೆಂಟ್ರಲ್ ಏನು ಒಂದು ಡಾಟಾ ಇರುತ್ತಲ್ಲ ಅದನ್ನ ನಿರ್ವಹಣೆ ಮಾಡೋದಾಗಿರ್ಬೋದು. ಜೊತೆಗೆ ಅದಕ್ಕೆ ಏನಂದ್ರೆ ಒಂದು ಏನ್ ಮಾಡಿದ್ವಿ ನಾವು, ಬೋರ್ಡ್ ಮಾಡಿದ್ದಾರೆ, ಏನಂತಂದ್ರೆ ರಾಷ್ಟ್ರೀಯ ನೋಂದಣಿ ಮತ್ತು ನೋಂದಣಿ ಪ್ರಾಧಿಕಾರ ಅಂತ ಕರೀತಾರೆ, ನ್ಯಾಷನಲ್ ರಿಜಿಸ್ಟ್ರೇಷನ್ ಅಂಡ್ ರಿಜಿಸ್ಟ್ರೇಷನ್ ಅಥಾರಿಟಿ ಅಂತ ಕರೀತಾರೆ. ಅದರ ಮುಖಾಂತರ ಏನಂದ್ರೆ ನೀವು ಯಾವುದೇ ಈ ತರ ಮೇಂಟೈನ್ ಮಾಡಬೇಕಾದ್ರೂ ಕೂಡ ಆಕ್ಚುಲಿ ಇದರ ಒಂದು ಅಡಿಯಲ್ಲೇ ನೀವು ಕೆಲಸ ಮಾಡ್ಬೇಕಂತ ಕೂಡ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅದು ಕೂಡ ಒಂದು ಎಲ್ಲೊಂದ್ ಕಡೆ ಡಾಟಾವನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಈ ಒಂದು ಬಾಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಮಸೂದೆಯಲ್ಲಿ ಏನಂತಂದ್ರೆ ಯಾರು ಕೂಡ ಸೆಕ್ಸ್ ಸೆಲೆಕ್ಷನ್, ಲಿಂಗ ಆಯ್ಕೆ ಆಗಿರ್ಬೋದು, ಆಮೇಲೆ ಮಾನವ ಭ್ರೂಣಗಳು ಅಂದ್ರೆ ಹ್ಯೂಮನ್ ಎಂಬ್ರಿಯೋ ಆಗಿರ್ಬೋದು ಅಥವಾ ಗ್ಯಾಮೆಟ್ಸ್ ಗಳ ಮಾರಾಟ ಆಗಿರ್ಬೋದು, ಹೌದಾ, ಮತ್ತೆ ಈ ತರದ ಯಾವುದೇ ರೀತಿಯ ಒಂದು ಇಲ್ಲೀಗಲ್ ಅಥವಾ ಕಾನೂನು ಬಾಹಿರ ಕೃತ್ಯಗಳಿಗೆ ಏನ್ ಮಾಡುತ್ತಿದ್ದು ತುಂಬಾ ಕಠಿಣ ಶಿಕ್ಷೆಯನ್ನು ವಿಧಿಸಕ್ಕೆ ಈ ಬಿಲ್ ಅನ್ನೋದೇ ಒಂದು ಶಿಫಾರಸನ್ನ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿ ಕೂಡ ನೀವು ಈ ತರದ ಇಶ್ಯೂಗಳಲ್ಲಿ ಅಂದ್ರೆ ಅಲ್ಲಿ ಸೆಕ್ಸ್ ಸೆಲೆಕ್ಷನ್, ಗಂಡು ಹೆಣ್ಣನ್ನು ಚೆಕ್ ಮಾಡೋದಾಗಿರ್ಬೋದು, ಮತ್ತೆ ಮಾನವ ಭ್ರೂಣಗಳ ಮಾರಾಟ ಆಗಿರ್ಬೋದು, ಈ ತರ ಮಾಡ್ತಾ ಹೋಗ್ತಾರಲ್ಲ, ಹಾಗಾಗಿ ಈ ತರದ ಆಕ್ಟಿವಿಟಿಗಳಿಗೆ ಆಕ್ಚುಲಿ ಈ ಮಸೂದೆ ಅವಕಾಶ ಕೊಡಂಗಿಲ್ಲ, ಅವ್ರಿಗೆ ತುಂಬಾ ಕಠಿಣವಾದ ಶಿಕ್ಷೆಯನ್ನು ಕೂಡ ಕೊಡ್ತದೆ ಅಂತ ಹೇಳ್ಬೋದು ಥ್ರೋ ಈ ಒಂದು ART ಬಿಲ್ ಮುಖಾಂತರ, ರೈಟ್. ಜೊತೆಗೆ ನೋಡಿ, ಇಲ್ಲಿ ಯಾರ ಸಂಬಂಧಪಟ್ಟ ಮಹಿಳೆಯರಿರ್ಬೋದು, ಆಮೇಲೆ ಮಕ್ಕಳಲ್ಲಿ ಏನಾಗುತ್ತೆ ತುಂಬಾ ಶೋಷಣೆ ಮಾಡ್ತಾ ಹೋಗ್ತಾರೆ, ಹೌದಾ. ಹಾಗಾಗಿ ಅದಕ್ಕೆ ಕೂಡ ಆಕ್ಚುಲಿ ಅಂದ್ರೆ ತುಂಬಾ ಒಂದು ಪ್ರಸ್ತುತ ಕ್ಲಿನಿಕ್ ಗಳಾಗಿರ್ಬೋದು, ಆಮೇಲೆ ಏನ್ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಇದೆಯಲ್ಲ ಅದರಲ್ಲಿ ಏನ್ ಮಾಡ್ಬೇಕು, ಅವರು ನೋಂದಾಯಿಸಿಕೊಳ್ಳೋಕೆ ಕೂಡ ಅವರಿಗೆ ಒಂಥರ ಫ್ರೀಡಮ್ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು, ಯಾರೆಲ್ಲ ಕೂಡ ಶೋಷಿತರಾಗ್ತಾರೆ ಅವರಿಗೆಲ್ಲ. ಜೊತೆಗೆ ಯಾರಾದ್ರೂ ಕೂಡ ಕ್ಲಿನಿಕ್ ತೆಗಿಬೇಕು ಅನ್ಕೊಂಡವ್ರು ಕೂಡ ಏನ್ ಮಾಡ್ಬೋದ್ರೆ, ಸೊ ಇಲ್ಲಿ ನೋಂದಾಯಿಸಿಕೊಂಡು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಎನ್ಬಹುದು, ಅವರು ಅದ್ರ ಬಗ್ಗೆ ಅಂತಂದ್ರೆ ಏನು ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಬಂಜೆತನ ಶಿಕ್ಷೆ ಇದೆಯಲ್ಲ, ಒಂದು ಏನ್ ಚಿಕಿತ್ಸೆ ಇದೆಯಲ್ಲ, ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಒಂದು ಬಗ್ಗೆ ಸರಿಯಾಗಿ ಈ ಬಿಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬೋದು ನಾವು. ಅಂದ್ರೆ ಏನು ಬಂಜೆ ಇರ್ತಾರಲ್ಲ ಅವ್ರ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಆಕ್ಚುಲಿ ನಮ್ಮ ಬಿಲ್ ಅಲ್ಲಿ ಸಿಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಈ ಬಿಲ್ಲಿನ ಪ್ರಾಮುಖ್ಯತೆ ಏನಂದ್ರೆ ನೋಡಿ, ಏನು ART ಇದೆಯಲ್ಲ ಇದ್ರ ಮುಖಾಂತರ ಆಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಒಂದು ಕಂಟ್ರೋಲ್ ಆಗ್ಲಿಕ್ಕೆ, ಅಂದ್ರೆ ಏನ್ ಪ್ರೆಸೆಂಟ್ ಆಗಿ ಅನ್ಕಂಟ್ರೋಲ್ ಇದೆ, ಎಲ್ಲೆಲ್ಲ ಮಾಡ್ತಾ ಇರ್ತಾರೆ, ಹಾಗಾಗಿ ಅದನ್ನ ತುಂಬಾ ಕಂಟ್ರೋಲ್ ತೊಗೊಳಕ್ಕೆ ಆಕ್ಚುಲಿ ART ಬಿಲ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದು ವಿಶೇಷವಾಗಿ ಯಾರೆಲ್ಲ ಒಂದು ಏನ್ ಬಂಜೆತನದ ದಂಪತಿಗಳಿರ್ತಾರೆ ಅದರ ಅವ್ರು ಏನ್ಬೋದು ART ಮುಖಾಂತರ ತುಂಬಾ ಎಥಿಕಲ್ ಆಗಿ ಏನ್ ಮಾಡ್ಬೋದು, ತಮ್ಮ ಒಂದು ಏನ್ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಇರಲಿ ಅವರಿಗೆ ಒಂದು ತುಂಬಾ ಏನ್ ಭರವಸೆಯನ್ನು ಕೊಡ್ತಾ ಹೋಗುತ್ತೆ ಈ ಒಂದು ಮಸೂದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಏನಂದ್ರೆ ನೋಡಿ, ಆಕ್ಚುಲಿ ನಮಗೆ ಎರಡು ತರ ನಾಗೇ ಹೇಳ್ತದೆ ಆಕ್ಚುಲಿ ART ಮತ್ತೆ ಬಾಡಿಗೆ ತಾಯಿತನದ ಬಗ್ಗೆ ಆಕ್ಚುಲಿ ಇದರಲ್ಲಿ ಬಿಲ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಬಾಡಿಗೆ ತಾಯಿ ಅಂದ್ರೆ ಗೊತ್ತಲ್ಲ, ಅದನ್ನ ಸರೋಗೇಟ್ ಮದರ್ ಅಂತ ಕರಿತೀವಿ ನಾವು. ಅದಕ್ಕೆ ಆಲ್ರೆಡಿ ಒಂದು ಬಿಲ್ ಕೂಡ ಬಂದಿದೆ ಲಾಸ್ಟ್ ಇಯರ್ ಅಲ್ಲಿ, ಅದನ್ನ ನಾವು ಸರೋಗೇಸಿ ರೆಗ್ಯುಲೇಷನ್ ಬಿಲ್ ಅಂತ ಕರೀತಾರೆ, ಹೌದಾ. ಹಾಗಾಗಿ ಈ ಎರಡರ ಮುಖ್ಯ ಉದ್ದೇಶ ಅಂದ್ರೆ ಗೊತ್ತಿರಲಿ, ಬಂಜೆತನ ಸಮಸ್ಯೆಯ ಪರಿಹಾರಕ್ಕೆ ಏನಂದ್ರೆ ಆಕ್ಚುಲಿ ಇವೆರಡನ್ನ ಕೂಡ ನಾವು ಬಳಕೆ ಮಾಡ್ತೀವಿ. ಅದೊಂದು ಸರೋಗೇಟ್ ಮದರ್ ಆಗಿರ್ಬೋದು, ಇಲ್ಲಾಂದ್ರೆ ART ಇದೆಯಲ್ಲ, ಹಾಗಾಗಿ ಬಂಜೆತನದ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋಕೆ ನಾವು ಈ ಎರಡು ಮಸೂದೆಗಳನ್ನ ಅಥವಾ ಎರಡು ಒಂದು ಪ್ರಕ್ರಿಯೆಗಳನ್ನ ಬಳಸ್ಕೊಳ್ತೀವಿ, ರೈಟ್. ಈ ಸರೋಗೇಟ್ ಮದರ್ ಇದಲ್ಲ, ಇಲ್ಲಿ ಏನಾಗ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾರು A+B ಅನ್ನೋರಿಬ್ರು ಅಂದ್ರೆ ಗಂಡ ಕಪಲ್ಸ್ ಇದ್ದಾರೆ, ಹೌದಾ. ಅವರಿಬ್ಬರಿಗೆ ಏನಂದ್ರೆ ಆಕ್ಚುಲಿ ಒಂದು ಬಂಜೆತನ ಸಮಸ್ಯೆ ಯಾರಿಗೆ ಅಂತ ಗೊತ್ತಿಲ್ಲ, ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಅವರಿಬ್ಬರಿಗೆ ಮಕ್ಕಳಾಗಲ್ಲ ಅಂತಂದ್ರೆ ಒಂದು ಮೆಡಿಕಲ್ ರಿಪೋರ್ಟ್ ಹೇಳ್ತದೆ. ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಬ್ರು ಕೊಡ್ಕೊಂಡು ಅಂದ್ರೆ ಆಕ್ಚುಲಿ ಆ ಸ್ಪರ್ಮ್ ಮುಖಾಂತರ ಒಬ್ಬ ತಾಯಿ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಪಡಿತಾರೆ. ಅದನ್ನ ನಾವು ಸರೋಗೇಟ್ ಮದರ್ ಅಥವಾ ಬಾಡಿಗೆ ತಾಯಿ ಅಂತ ಕರಿತೀವಿ, ಹೌದಾ. ಇಲ್ಲಿ ಏನಾಗುತ್ತೆ ನೋಡಿ, ಅಂದ್ರೆ ಮೂರನೇ ವ್ಯಕ್ತಿ ಏನಂದ್ರೆ ಇಲ್ಲಿ ನಾವು ತಾಯಿಯನ್ನ ಬರ್ತೀವಿ. ಬಟ್ ಅಂದ್ರೆ ART ಇದೆಯಲ್ಲ, ಇಲ್ಲಿ ಯಾವ ದಂಪತಿಗಳು ಮಕ್ಕಳನ್ನ ಪಡಿಬೇಕು ಅನ್ಕೊಂಡಿರ್ತಾರೋ ಅವ್ರಿಗೆ ಇಲ್ಲಿ
ಒಂದು ಬಾಡಿಗೆ ತಾಯಿಯ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ಮೂರನೇ ವ್ಯಕ್ತಿಯ ಪಾಲ್ಗೊಳ್ಬೇಕಂತ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ಥ್ರೋ ART ಮುಖಾಂತರ. ಬಟ್ ಸರಗೇಟ್ ಮದರ್ ಅಲ್ಲಿ ಕಡ್ಡಾಯ ಬೇಕಾಗುತ್ತೆ, ಹೌದಾ? ಆ ಕಪಲ್ಸ್ ಬೇಕು ಮತ್ತೆ ಆ ಸರಗೇಟ್ ಮದರ್ ಬೇಕು, ಅಂದ್ರೆ 3 ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ART ಇದೆಯಲ್ಲ, ಇಲ್ಲಿ ಬರೀ ವೈಫ್ ಹಸ್ಬೆಂಡ್ ಇದ್ರೆ ಸಾಕು, ಅಥವಾ ಯಾರೋ ಏನು ಕಪಲ್ಸ್ ಇದ್ರೆ ಸಾಕು. ದರ್ ಇಸ್ ನೋ ನೆಸೆಸರಿ ಆಫ್ ದ ಅದರ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ 2 ಮೆಂಬರ್ಸ್ ಮುಖಾಂತರ ನಾವು ವರ್ಕ್ ಅನ್ನ ಮಾಡಬಹುದು. ಜೊತೆಗೆ ಇಲ್ಲಿ ನೋಡಿ, ಈ ಬಾಡಿಗೆ ತಾಯ್ತನ ಒಂದಿದೆಯಲ್ಲ, ಇದು ಭಾರತೀಯ ವಿವಾಹಿತ ದಂಪತಿಗಳಿಗೆ ಮಾತ್ರ ಅನುಮತಿಸಲಾಗಿದೆ. ಅಂದ್ರೆ ಏನು ನಮ್ಮ ಈ ಸರೋಗೇಟ್ ಮದರ್ ಇದೆಯಲ್ಲ, ಇವ್ರನ್ನ ಯಾರು ಯೂಸ್ ಮಾಡ್ಕೋಬಹುದು? ಕೇವಲ ಭಾರತದಲ್ಲಿ ಮ್ಯಾರಿಡ್ ಆಗಿರುವಂತ ಕಪಲ್ಸ್ ಗಳಿಗೆ ಏನಾದ್ರೂ ಕೂಡ ಅವ್ರಿಗೆ ಮಕ್ಕಳು ಆಗಿಲ್ಲ ಅಂದ್ರೆ ಈ ಒಂದು ಟೆಕ್ನಾಲಜಿ, ಅಂದ್ರೆ ಈ ಒಂದು ಆಪ್ಷನ್ ಬಳಕೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡ್ತದೆ ನಮಗೆ ಸರೋಗೇಟ್ ಮದರ್ ಬಿಲ್ ಅಂತ, ಅಥವಾ ಕಾಯ್ದೆ ಇದೆ. ಆದ್ರೆ ART ಇದೆಯಲ್ಲ, ಇದು ಏನಂದ್ರೆ ವಿವಾಹಿತ ದಂಪತಿಗಳು, ಅಂದ್ರೆ ಮ್ಯಾರಿಡ್ ಕಪಲ್ಸ್ ಆಗಿರ್ಬೋದು, ಈವನ್ ಲಿವಿಂಗ್ ಟುಗೆದರ್ ಆಗಿರುವಂತ ಕಪಲ್ಸ್ ಗಳು, ಅಂದ್ರೆ ಯಾರು ಜೊತೆಗಿರ್ತಾರೆ, ಅಂದ್ರೆ ಒಂದು ಹುಡುಗ ಹುಡುಗಿ ಜೊತೆಗಿರ್ತಾರೆ, ಅವರು ಕೂಡ ಇದನ್ನ ಬಳಕೆ ಮಾಡ್ಕೋಬಹುದು. ಜೊತೆಗೆ ಈವನ್ ಸಿಂಗಲ್ ವುಮೆನ್ಸ್ ಆಲ್ಸೋ ಕ್ಯಾನ್ ಯೂಸ್ ದಿಸ್ ಟೆಕ್ನಾಲಜಿ. ಜೊತೆಗೆ ಈವನ್ ಫಾರಿನರ್ಸ್ ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟೆಕ್ನಾಲಜಿ. ಗೊತ್ತಿರಲಿ, ಬಾಡಿಗೆ ತಾಯ್ತನ ಒಂದು ಕಾಯ್ದೆ ಇದೆಯಲ್ಲ, ಅಲ್ಲಿ ಕೇವಲ ಭಾರತೀಯ ವಿವಾಹಿತರಿಗೆ ಮಾತ್ರನೇ ಅಲ್ಲಿ ಅವಕಾಶ ಇದೆ. ಬಟ್ ART ಇರುವಂತದ್ದು ಇದು ಮ್ಯಾರಿಡ್ ಕಪಲ್ಸ್, ಲಿವಿಂಗ್ ಟುಗೆದರ್ ಕಪಲ್ಸ್ ಅನ್ಬೋದು, ಅಥವಾ ಸಿಂಗಲ್ ವುಮೆನ್, ಜೊತೆಗೆ ಫಾರಿನರ್ಸ್ ಕೂಡ ಆಕ್ಚುಲಿ ಈ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಬಳಸ್ಕೊಳ್ಳಕ್ಕೆ ಅವರಿಗೆ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ 2015 ಏನೊಂದು ನಾವು ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಅದ್ರ ಪ್ರಕಾರ ಏನಂದ್ರೆ ಇವನ್ ಫಾರಿನರ್ಸ್ ಆಗಿರ್ಬೋದು, ಅಥವಾ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಪರ್ಸನ್ಸ್ ವಿತ್ ಇಂಡಿಯನ್ ಒರಿಜಿನ್ ಆಗಿರ್ಬೋದು, ಇವ್ರಿಗೆ ಏನಂದ್ರೆ ಇವ್ರಿಗೆ ಕೂಡ ನಿಷೇಧ ಮಾಡಲಾಗುತ್ತೆ. ಬಟ್ ಆದ್ರೆ ಯಾರು ಭಾರತ ಒಂದು ಸಿಟಿಜನ್ಶಿಪ್ ಹೊಂದಿರ್ತಾರೆ ಅವರಿಗೆ ಅವಕಾಶ ಕೊಡ್ತಾರೆ ಈ ಒಂದು ಸರೋಗೇಟ್ ಮದರ್ ಅಲ್ಲಿ. ಆದ್ರೆ ART ಸೇವೆಗಳನ್ನ ಇಲ್ಲಿ ವಿದೇಶಿ ಪ್ರಜೆಗಳು ಕೂಡ ಏನಂದ್ರೆ ಪಡೆಯಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಕಂಪಾರಿಸನ್ ಗೊತ್ತಿರಲಿ ನಿಮ್ಗೆ. ಸೊ ಎರಡು ಕೂಡ ಗೊತ್ತಿರ್ಬೇಕು, ಯಾಕಂದ್ರೆ ಎರಡು ಕೂಡ ಸೇಮ್ ಬಿಲ್ ಅನ್ಸುತ್ತೆ, ಬಟ್ ಕೆಲವೊಂದು ಒಳಗಡೆ ಪ್ರೈಸಸ್ ನಮಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಹೋಗ್ತವೆ, ರೈಟ್? ಸೊ ಹಾಗಾದ್ರೆ ಈ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಇದ್ರ ಮುಖಾಂತರ, ಒಂದು ಕಾಯ್ದೆ ಮುಖಾಂತರ ನಮಗೆ, ಅಥವಾ ಈ ಒಂದು ಸಿಸ್ಟಮ್ ಮುಖಾಂತರ ಏನೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಅಥವಾ ಅಡ್ವಾಂಟೇಜ್ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದರಿಂದ ಏನ್ ಮಾಡಬಹುದು ನಾವು? ಯೂಸ್ಫುಲ್ ವೆನ್ ಲೋ ನಂಬರ್ಸ್ ಆಫ್ ಮೋಟೈಲ್ ಸ್ಪರ್ಮ್ ಆರ್ ಪ್ರೆಸೆಂಟ್ ಅಂಡ್ ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ಸ್ ವಿತ್ ದ ಸ್ಪರ್ಮ್ ಬೈಂಡಿಂಗ್ ಅಂಡ್ ಪೆನೆಟ್ರೇಷನ್ ಕರೀತಾರೆ. ನೋಡಿ, ಈಗ ಮದುವೆ ಆದ ತಕ್ಷಣ ನಮಗೆ ಅಂದ್ರೆ ಎಷ್ಟೋ ಜನ ಏನಂದ್ರೆ ಹಲವಾರು ಸಮಸ್ಯೆಗಳಿಂದ ಬಳತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪೆನೆಟ್ರೇಷನ್ ಆಗಿರ್ಬೋದು, ಅಥವಾ ಸ್ಪರ್ಮ್ ಬೈಂಡಿಂಗ್ ಆಗಿರ್ಬೋದು, ಈ ತರ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಏನಾಗುತ್ತೆ? ಆಕ್ಚುಲಿ ದೇರ್ ಇಸ್ ನೋ ಅದರ್ ಆಪ್ಷನ್ಸ್ ಅಂತ, ಹೌದಾ? ಯಾಕಂದ್ರೆ ಆ ಕಪಲ್ಸ್ ಏನಂದ್ರೆ ಆಕ್ಚುಲಿ ಮಕ್ಕಳು ಪಡೆದ್ರೆ ಒಂಥರ ಅವ್ರ ಲೈಫ್ ಏನಂತ ಸ್ಯಾಟಿಸ್ಫೈಡ್ ಅನ್ಸುತ್ತೆ. ಹಾಗಾಗಿ ಏನ್ ಮಾಡೋದು, ಅವರು ಈಸಿಯಾಗಿ ಈ ಒಂದು ART ಮುಖಾಂತರ, ಹೌದಾ, ಅಂದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಮುಖಾಂತರ ಅವರು ಈಸಿಯಾಗಿ ಒಂದು ಮಕ್ಕಳನ್ನ ಪಡೆಯೋಕೆ ಆಗುತ್ತೆ. ಹಾಗಾಗಿ ಇದೊಂಥರ ಬೆಸ್ಟ್ ಒಂದು ಗುಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆ ತರದ ಒಂದು ಜನರಿಗೆ. ಅದೇ ರೀತಿ ಇದು ಕೂಡ ಇಲ್ಲಿ ಒಂದು ಕೆಲವೊಂದು ಡಿಸ್ಅಡ್ವಾಂಟೇಜ್ ಹೊಂದಿದೆ, ಹೌದಾ? ಏನಂತ ನೋಡಿ, ಆಕ್ಚುಲಿ ಇಲ್ಲಾಗುತ್ತೆ, ಆಲ್ಟರಿಂಗ್ ದ ನೇಚರ್ಸ್ ಸೆಲೆಕ್ಷನ್ ಪ್ರೊಸೆಸ್ ಫಾರ್ ದ ಸ್ಪರ್ಮ್ ಕ್ಯಾನ್ ಲೀಡ್ ಟು ಅನ್ ಇನ್ಕ್ರೀಸ್ ಇನ್ ದ ರಿಸ್ಕ್ ಆಫ್ ದಿ ಡೆವಲಪ್ಮೆಂಟಲ್ ಹೆಲ್ತ್ ಇಶ್ಯೂಸ್ ಫಾರ್ ಅಂತ ಕರಿತೀವಿ, ಚಿಲ್ಡ್ರನ್ ಅಂತ ಕರಿತೀವಿ. ಈಗ ನೋಡಿ ಏನಾಗುತ್ತೆ ಅಂದ್ರೆ, ನಾವು ಯಾವಾಗಲೂ ಕೂಡ ನೇಚರ್ ಮಾಡಿದಷ್ಟು ಒಂದು ಪ್ರಕ್ರಿಯೆನ ಯಾವುದೇ ಟೆಕ್ನಾಲಜಿ ಮಾಡಕ್ಕಾಗಲ್ಲ ಅಂತ, ಹೌದಾ? ಎಲ್ಲೊಂದ್ ಕಡೆ ಏನಾಗುತ್ತೆ, ನಾವು ಈ ನೇಚರ್ ಪ್ರೊಸೆಸ್ ಅನ್ನ ತುಂಬಾ ಆಲ್ಟರ್ ಮಾಡ್ತಾ ಇದೀವಿ ಅಂತ. ಇದರಿಂದ ಏನಾಗುತ್ತೆ, ಮೇ ಬಿ ಆ ಮಗುವಿನ ಒಂದು ಆರೋಗ್ಯದ ಮೇಲೆ ಎಲ್ಲೊಂದ್ ಕಡೆ ಪರಿಣಾಮ ಬೀರಬಹುದು, ಮತ್ತೆ ಹೈಯರ್ ರಿಸ್ಕ್ಸ್ ಆಗುತ್ತೆ. ಎಸ್ಪೆಷಲಿ ಏನೊಂದು ಮದರ್ ಪ್ರೆಗ್ನೆಂಟ್ ಆಗ್ತಾರಲ್ಲ, ಅವಾಗ ಏನಾಗುತ್ತೆ, ಸಾಕಷ್ಟು ಬಾರಿ ಏನ್ಬಹುದು, ಮೇ ಬಿ ಮಿಸ್ ಕ್ಯಾರೇಜ್ ಆಗ್ಬಹುದು, ಅದು ಗರ್ಭಪಾತ ಅಂತ ಕರೀತಾರೆ, ಅದಾಗಬಹುದು. ಇದರಿಂದ ಏನಾಗುತ್ತೆ, ಸೊ ಮತ್ತೆ ಆ ಮಗುವಿನಲ್ಲಿ ಏನಾಗುತ್ತೆ, ತುಂಬಾ ಪುವರ್ ಜೆನೆಟಿಕ್ ಆಗಿರುವಂತಹ ಒಂದು ಮೆಟೀರಿಯಲ್ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಗುವಿನ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕಾಣಬಹುದು, ಅಥವಾ ತುಂಬಾ ಲಾಂಗ್ ಲೈಫ್ ಇರೋದು ಹೋಗಿರ್ಬೋದು. ಹೀಗಾಗಿ ಈ ತರದ ಕೆಲವೊಂದು ಕೂಡ ನಮಗೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ ಹೇಳ್ಬೋದು ಥ್ರೋ ಈ ಒಂದು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಮುಖಾಂತರ. ಓಕೆ, ದೀಸ್ ಆರ್ ದಿ ಸಮ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ART ಅಂತ ಕರಿಬಹುದು. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಸೈಕ್ಲೋನ್ ಜಾವಾದ್ ಅನ್ನುವಂತ ಒಂದು ಚಂಡಮಾರುತ ನ್ಯೂಸ್ ಅಲ್ಲಿ ಇದೆ. ಜಾವಾದ ಚಂಡಮಾರುತ ಅಂತ ಕರೀತಾರೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ, ರೈಟ್? ಎಸ್. ಸೊ ಇದೇನಂದ್ರೆ ಆಕ್ಚುಲಿ ಒಂದು ಡೀಪ್ ಡಿಪ್ರೆಷನ್ ಆಗ್ತದೆ ಇಲ್ಲಿ, ಇದು ಬೇ ಆಫ್ ಬೆಂಗಾಲ್ ಉಟ್ಕೊಂಡಿದೆ, ಹೌದಾ? ಇದರಿಂದ ಏನಂದ್ರೆ ಆಕ್ಚುಲಿ ಅದನ್ನ ನಾವು ಜಾವಾದ್ ಅಂತ ಕರಿತೀವಿ. ಸೊ ಹಾಗಾಗಿ ಇದೇನಂದ್ರೆ ಲ್ಯಾಂಡ್ ಫಿಲ್ ಆಗ್ತಿರೋದು ಒಡಿಶಾ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಕೂಡ ಸುಮಾರು ಜನರನ್ನ ಆಲ್ರೆಡಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ದ ಸೈಕ್ಲೋನ್ ಜಾವಾದ್ ಅಂತ ಕರಿಬಹುದು ನಾವು. ಸೊ ಹಾಗಾದ್ರೆ ಈ ಸೈಕ್ಲೋನ್ಗೆ ಜಾವಾದ್ ಅನ್ನುವಂತ ಹೆಸರನ್ನ ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಈ ಸೈಕ್ಲೋನ್ಗೆ ಜಾವಾದ್ ಅನ್ನುವಂತ ಹೆಸರನ್ನ ಕೊಟ್ಟಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಸೌದಿ ಅರೇಬಿಯಾ ಆಗಿದೆ. ಓಕೆ, ಹಾಗಾಗಿ ಈ ಜಾವಾದ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಲಿಬರಲ್ ಅಥವಾ ಮರ್ಸಿಫುಲ್ ಅಂತ ಕರೀತಾರೆ.
ಓಕೆನಾ. ಜಾವದ್ನ ಮೀನಿಂಗ್ ಏನಪ್ಪಾ ಅಂತಂದ್ರೆ ಲಿಬರಲ್ ಅಥವಾ ಮೆರ್ಸಿಫುಲ್ ಅಂತ ಕರೀತಾರೆ. ಸೊ ಹಾಗಾಗಿ ಇದೊಂದು ಏನಂದ್ರೆ ಇಟ್ ಕ್ಯಾರೀಸ್ ದ ಸಿಗ್ನಿಫಿಕೆನ್ಸ್ ದಿ ಸೈಕ್ಲೋನಿಕ್ ಸ್ಟಾರ್ಮ್ ವಿಲ್ ನಾಟ್ ಬಿ ಸಿವಿಯರ್ ಆಸ್ ದ ಪ್ರಿವೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನು ಪ್ರಿವಿಯಸ್ ಸೈಕ್ಲೋನ್ಗಳಾಗಿದೆಯಲ್ಲ ಅಷ್ಟು ಒಂದು ಇದು ಸಿವಿಯರ್ ಕಂಡೀಷನ್ಸ್ ಇಲ್ಲ, ಹಾಗೆ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಥ್ರೋ ಈ ಒಂದು ನೇಮ್ ಮುಖಾಂತರ. ಹಾಗಾಗಿ ಲಿಬರಲ್ ಅಥವಾ ಮರ್ಸಿಫುಲ್ ಅಂತದ್ದು ಇದರ ಮೀನಿಂಗ್ ಆಗಿದೆ. ಜಾವದನ್ ಅಂತ ಹೆಸರು ಕೊಟ್ಟಂತ ದೇಶ ಅಂತಂದ್ರೆ ಅದು ಸೌದಿ ಅರೇಬಿಯಾ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗಾದ್ರೆ ಯಾವ ರೀತಿ ಸೈಕಲ್ಗಳು ಉಟ್ಕೊಳ್ತವೆ, ಓಕೆನಾ. ನಮಗೆ ನೋಡಿ ಟ್ರೋಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಹಾಗೆ ಸಾಮಾನ್ಯವಾಗಿ ಅಂದ್ರೆ ಆಕ್ಚುಲಿ ಈ ಚಂಡಮಾರುತಗಳಿದೆಯಲ್ಲ ಇವುಗಳು ಟ್ರೋಪಿಕ್ ರೀಸನ್ ಅಲ್ಲಿ ಉಟ್ಕೊಳ್ತವೆ. ನೋಡಿ ಟ್ರೋಪಿಕ್ ರೀಸನ್ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇಟ್ ಇಸ್ ಬಿಟ್ವೀನ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಟ್ರೋಪಿಕ್ ಆಫ್ ಕ್ಯಾಪ್ರಿಕನ್ ಇದೆಯಲ್ಲ ಇದರ ಮಧ್ಯದ ಒಂದು ಏನ್ ಪ್ರದೇಶ ಇದೆಯಲ್ಲ ನಾವು ಟ್ರೋಪಿಕಲ್ ರೀಜನ್ ಅಥವಾ ಉಷ್ಣವಲಯದ ಪ್ರದೇಶ ಅಂತ ಕರೀತಾರೆ, ಹೌದಾ. ಸೊ ಅವಾಗ ಏನಾಗುತ್ತೆ ನೋಡಿ ಆಕ್ಚುಲಿ ಆ ರೀಸನ್ ಏನಾಗುತ್ತೆ ಸನ್ಲೈಟ್ ತುಂಬಾ ಹೈಯೆಸ್ಟ್ ಇರುತ್ತೆ, ಹೌದಾ. ಅವಾಗ ಏನಾಗುತ್ತೆ ಭೂಮಿ ವಾರ್ಮ್ ಆಗುತ್ತೆ, ಏನಾಗುತ್ತೆ ವಾಟರ್ ಸರ್ಫೇಸ್ ಕೂಡ ಏನಾಗುತ್ತೆ ವಾರ್ಮ್ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಆಕ್ಚುಲಿ ಈ ವಾರ್ಮ್ ಮಾಯಿಸ್ಚರ್ ಏನಾಗುತ್ತೆ ಆಕ್ಚುಲಿ ಈ ಕಡೆ ಓಷನ್ ಕಡೆ ರೈಸ್ ಆಗುತ್ತೆ. ಅದರಿಂದ ಅಪ್ವರ್ಡ್ಸ್ ಆಫ್ ದಿ ವೈಂಡ್ಸ್ ಏನಾಗುತ್ತೆ ಸೊ ಕೂಲ್ ಆಗಿ ಅದು ಒಂದು ಇದು ಸುಂಟರಗಾಳಿ ಬರ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಸೈಕ್ಲೋನ್ಸ್ ಏನಾಗುತ್ತೆ ಹಾಗೆ ಕಂಟಿನ್ಯೂ ಆಗಿ ಹೋಗ್ತಾ ಹೋಗುತ್ತೆ, ಹೌದಾ. ದಿಸ್ ಇಸ್ ಕಾಲ್ಡ್ ದ ಫಾರ್ಮೇಶನ್ ಆಫ್ ದ ಸೈಕ್ಲೋನ್ಸ್ ಅಂತ ಕರೀತಾರೆ, ಓಕೆ. ಸೊ ಅದೇ ರೀತಿ ನೋಡಿ ಇಂಡಿಯನ್ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಏನಂತಾರೆ ವಾಯುಮಾನ ಒಂದು ಇಲಾಖೆ ಪ್ರಕಾರ ಆಕ್ಚುಲಿ ನಾವು ಸೈಕ್ಲೋನ್ಸ್ ಅನ್ನ ಡಿಫ್ರೆಂಟ್ ಇದರಲ್ಲಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ಫಸ್ಟ್ ನೋಡಿ ಈಗ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಅಂದ್ರೆ ಇದು ಸುಮಾರು 222 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಇದ್ರೆ ಅದನ್ನ ಏನ್ ಕರಿತೀವಿ ಸೂಪರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಅದೇ ರೀತಿ 118ರಿಂದ 120 ಕಿಲೋಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್ ಹೋದ್ರೆ ಏನಾಗುತ್ತೆ ಅಂದ್ರೆ ಸೊ ಅದನ್ನ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಅದೇ ರೀತಿ 88ರಿಂದ 117 ಕಿಲೋಮೀಟರ್ ಪರ್ ಅವರ್ ಅದು ಮೂವ್ ಆಗ್ತದೆ, ಅದಕ್ಕೆ ಏನಂತ ಕರಿತೀವಿ ನಾವು ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಅದೇ ರೀತಿ 62ರಿಂದ 87 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾದ್ರು ಕೂಡ ಅದು ಮೂವ್ ಆಗ್ತದೆ ಹೋಗ್ತಾ ಇದ್ರೆ ಅದನ್ನ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಅದೇ ರೀತಿ 52ರಿಂದ 61 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾದ್ರು ಕೂಡ ಅದು ಹೋಗ್ತಾ ಇದ್ರೆ ಅದನ್ನ ಡೀಪ್ ಡಿಪ್ರೆಷನ್ ಅಂತ ಕರಿತೀವಿ. ಹಾಗೆ 51 ಕಿಲೋಮೀಟರ್ಗಿಂತ ಕಡಿಮೆ ಪರ್ ಅವರ್ ವೇಗದಲ್ಲಿ ಅದೇನಾದ್ರು ಕೂಡ ಮೂವ್ ಆಗ್ತಾ ಇರೋದನ್ನ ನಾವು ಡಿಪ್ರೆಷನ್ ಅಂತ ಕರೀತಾರೆ. ಸೊ ಹಾಗೆ ಇದು ಇಂಡಿಯನ್ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಕ್ಲಾಸಿಫಿಕೇಶನ್ ಆಗಿದೆ ರಿಗಾರ್ಡಿಂಗ್ ದ ಸೈಕ್ಲೋನ್ಗಳ ಬಗ್ಗೆ, ರೈಟ್. ಸೊ ಹಾಗಾದ್ರೆ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಕೇಳಿದ್ರೆ ಸಾಕಷ್ಟು ನಮಗೆ ಸೈಕ್ಲೋನ್ಸ್ ಗಳಿಂದ ಅಂದ್ರೆ ಹಲವಾರು ಪರಿಣಾಮಗಳನ್ನ ನಾವು ಫೇಸ್ ಮಾಡ್ತೀವಿ. ಅಂದ್ರೆ ಇದರಿಂದ ಮೇ ಬಿ ಏನಾಗುತ್ತೆ ಜಾಸ್ತಿ ಹೆವಿ ರೇನ್ಫಾಲ್ ಆಗುತ್ತೆ, ಆಮೇಲೆ ಭೂಕುಸಿತ ಉಂಟಾಗುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಹೌದಾ. ಇದರಿಂದ ಏನಾಗುತ್ತೆ ಪಟ್ಟಣಗಳು ಹಳ್ಳಿಗಳು ಏನಾಗುತ್ತೆ ಅಂದ್ರೆ ತುಂಬಾ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತವೆ, ಹೌದಾ. ಇದರಿಂದ ಮೇ ಬಿ ಸಿವಿಯರ್ ಡ್ಯಾಮೇಜ್ ಆಫ್ ದಿ ಕಚ್ಚಾ ಹೌಸ್ ಅಂತ ಯಾವೆಲ್ಲ ತುಂಬಾ ಕಚ್ಚಾ ಮನೆಗಳು ಇರ್ತವೆ ಅವೆಲ್ಲ ಕೂಡ ಲಾಸ್ ಆಗ್ತವೆ ಅಥವಾ ಕೊಲಾಪ್ಸ್ ಆಗ್ತವೆ. ಇದರಿಂದ ಎಸ್ಪೆಷಲಿ ಕೋಸ್ಟಲ್ ಬಿಸ್ನೆಸ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಬಂದರುಗಳು ಇರಬಾರದು, ಆಮೇಲೆ ಆಯಿಲ್ ವೆಲ್ಸ್ಗಳು, ಹೌದಾ. ಅಂದ್ರೆ ಏನಂತಾರೆ ಎಣ್ಣೆ ಬಾವಿಗಳನ್ನು ಕರಿತೀವಿ, ತೈಲ ಬಾವಿಗಳನ್ನು ಕರಿತೀವಿ, ಅವುಗಳು ಲಾಸ್ ಆಗ್ತವೆ, ಆಮೇಲೆ ಡೆಸ್ಟ್ ಆಗ್ತವೆ. ಅದರಿಂದ ಸಾಕಷ್ಟು ಡೆತ್ ಆಗ್ತವೆ, ಮತ್ತೆ ಇದರಿಂದ ಸಾಕಷ್ಟು ನಮಗೆ ಮನಿ ಕೂಡ ಲಾಸ್ ಆಗುತ್ತೆ ಅಂತ ಎಕನಾಮಿ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದರಿಂದ ನಮಗೆ ಈಕೋ ಸಿಸ್ಟಮ್ ಇರುವಂತದ್ರಿಂದ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಒಂದು ಡ್ಯಾಮೇಜ್ ಮಾಡ್ತವೆ, ಗಿಡ ಮರಗಳೆಲ್ಲ ಬಿದ್ದುಕೊಂಡು ಹೋಗ್ತವೆ. ಆಮೇಲೆ ಇದರಿಂದ ನಮಗೆ ತುಂಬಾ ಸಿವಿಕ್ ಫೆಸಿಲಿಟೀಸ್ ಅಂತ ಎಲೆಕ್ಟ್ರಿಸಿಟಿ ಲಾಸ್ ಆಗುತ್ತೆ, ಹೌದಾ. ಆಮೇಲೆ ಸರಿಯಾದ ನೀರು ಸಿಗಂಗಿಲ್ಲ, ನಮಗೆ ಹೊರಗಡೆ ಹೋಗಕ್ಕೆ ಅವಕಾಶ ಇರಂಗಿಲ್ಲ. ಇದರಿಂದ ನಮಗೆ ಹಲವಾರು ಸಿವಿಕ್ ಫೆಸಿಲಿಟಿ ಕೂಡ ನಮಗೆ ಡಿಸ್ಟರ್ಬೆನ್ಸ್ ಆಗ್ತವೆ. ಮತ್ತೆ ಇದರಿಂದ ವಿಶೇಷವಾಗಿ ಕೃಷಿ ಭೂಮಿಗೆ ಅಲ್ಲಿ ಬೆಳೆದಂತ ಬೆಳೆಗಳಿಗೆ ಲಾಸ್ ಆಗಿ ಪಾಪ ರೈತ ಏನ್ ಮಾಡ್ತಾನೆ ಅಂದ್ರೆ ಸಾಕಷ್ಟು ಪರಿಣಾಮವನ್ನ ಫೇಸ್ ಮಾಡ್ತಾನೆ. ಜೊತೆಗೆ ಲ್ಯಾಂಡ್ ಏನಾಗುತ್ತೆ ಅಂತಂದ್ರೆ ಇದರಿಂದ ಅಗೇನ್ ಸಾಯಿಲ್ ಎರೋಷನ್ ಆಗಿ ಮಣ್ಣಿನ ಫಲವತ್ತತೆ ಕೂಡ ಕಳ್ಕೊಳ್ಳುತ್ತೆ, ರೈಟ್. ಇದರಿಂದ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡಮರಿಗಳಿಗೆ ಕೂಡ ಸಾಕಷ್ಟು ಒಂದು ಹಾರ್ಮೋನ್ ಕೂಡ ನಾವು ಆಗುವಂಥದ್ದು. ಸೊ ಹಾಗೆ ಇದರಿಂದ ಏನ್ ಮಾಡ್ತೀವಿ ದೇರ್ ಇಸ್ ಅ ಲಾಸ್ ಆಫ್ ದಿ ಕಮ್ಯುನಿಕೇಶನ್ ಅಂತ. ಇದರಿಂದ ಸಂಪರ್ಕ ವ್ಯವಸ್ಥೆ ಅಂದ್ರೆ ಕಡಿತಗೊಂಡು ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಫೇಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡುತ್ತೆ ಅಂತ ಹೇಳ್ಬೋದು. ದೀಸ್ ಆರ್ ದಿ ಸಮ್ ಎಫೆಕ್ಟ್ಸ್ ಆಫ್ ದ ಸೈಕ್ಲೋನ್ಸ್ ಅಂತ ನಾವು ಹೇಳ್ಬೋದು, ರೈಟ್. ಸೊ ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ವರ್ಲ್ಡ್ ಇನ್ ಇಕ್ವಾಲಿಟಿ ರಿಪೋರ್ಟ್ ಆಫ್ ದ 2022 ಅಥವಾ ವಿಶ್ವ ಅಸಮಾನತೆ ವರದಿ 2022 ಅಂತ. ನೋಡಿ ಇಲ್ಲಿ ಒಂದು ಇಮೇಜ್ ಕಾಣ್ತಾ ಇದ್ದೀನಿ ಗೊತ್ತಾ. ಒಂದ್ ಕಡೆ ದೊಡ್ಡ ಬಿಲ್ಡಿಂಗ್ ಇದೆ, ಇನ್ನೊಂದ್ ಕಡೆ ಪಾಪ ಯಾವ್ದೋ ಒಂದು ಸ್ಲಮ್ ಅಲ್ಲಿ ಯಾವ್ದೋ ಒಂದು ಏನಂದ್ರೆ ಸೊ ತಿಪ್ಪೆ ಅಂತ ಪ್ಲೇಸ್ ಇದೆ, ಅಲ್ಲಿ ಪಾಪ ಮಗು ನಿಂತ್ಕೊಂಡಿದೆ, ಹೌದಾ. ಒಂದು ಸ್ಲಮ್ ಅಲ್ಲಿ ಇದೆ. ಅಂದ್ರೆ ನೋಡಿ ಯಾವ ರೀತಿ ನಮ್ಮ ದೇಶದಲ್ಲಿ, ನಮ್ಮ ದೇಶ ಅಂತಲ್ಲ ಇಡೀ ಜಗತ್ತಲ್ಲೇ ಒಂಥರ ಇನ್ ಈಕ್ವಾಲಿಟಿ ನಮಗೆ ಕಾಣ್ತಾ ಇದೆ. ಒಂದ್ ಕಡೆ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಇನ್ನೊಂದ್ ಕಡೆ ಯಾರೋ ಸ್ಲಮ್ ಅಲ್ಲಿ ಅಂದ್ರೆ ಒಂಥರ ಯಾವ್ದೋ ಚಪ್ರದಲ್ಲಿ ಅಥವಾ ಗುಡಿಸಲಲ್ಲಿ ಬಾಳ್ವೆ ಮಾಡ್ತಿರ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ನೋಡಿ ಇಬ್ರು ಕೂಡ ನಾವು ಭಾರತೀಯ ಪ್ರಜೆಗಳಾದ್ರೂ ಕೂಡ ಒಬ್ಬರಿಗೆ ಬಡತನ ಇದೆ, ಇನ್ನೊಬ್ಬರಿಗೆ ಶ್ರೀಮಂತರ ಇದೆ. ಹಾಗಾಗಿ ಇದು ನಮಗೆ ಅಸಮಾನತೆಯನ್ನ ತೋರ್ಕೊಡುತ್ತೆ, ರೈಟ್. ಸೊ ಹಾಗಾಗಿ ಈ ವರದಿ ಬಗ್ಗೆ ನೋಡ್ಬೇಕಾದ್ರೆ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಆಫ್ 2022 ಅಥವಾ ವಿಶ್ವ ಅಸಮಾನತೆ ವರದಿ 2022 ಇತ್ತೀಚೆಗೆ ಬಿಡುಗಡೆ ಆಯಿತು. ಸೊ ಹಾಗಾಗಿ ಇದೇನಂದ್ರೆ ಇಲ್ಲಿ ಮೇಜರ್ ಆಗಿ ಒಂದು ಏನಂದ್ರೆ ಮೆಜರ್ಸ್ ಮಾಡ್ಬೇಕಾದ್ರೆ ಒಂದು ಕೆಲವೊಂದು ಅಂಶಗಳನ್ನ ಪರಿಗಣಿಸ್ತಾರೆ. ಒಂದು ಇನ್ಕಮ್ ಆಫ್ ದ ಫ್ಯಾಮಿಲಿ ಅಥವಾ ಇನ್ಕಮ್ ಆಫ್ ದಿ ಸೊಸೈಟಿ ಅಂತ ಕರಿಬಹುದು. ಅಂದ್ರೆ
ಆರ್ಥಿಕತೆ ಅಥವಾ ಆದಾಯ, ಎರಡನೇದು ಜೆಂಡರ್ ಇನ್ಇಕ್ವಾಲಿಟಿ ಇದೆ. ಅಂದ್ರೆ ಆಕ್ಚುಲಿ ಈ ರಿಪೋರ್ಟ್ ಇದೆಯಲ್ಲ, ಇದು ಎರಡು ವಿಷಯಗಳ ಮೇಲೆ ಫೋಕಸ್ ಮಾಡುತ್ತೆ. ಒಂದು ಆದಾಯದ ಮೇಲ್ಗಡೆ, ಇನ್ನೊಂದು ಲಿಂಗ ಅಸಮಾನತೆ ಮೇಲ್ಗಡೆ ಫೋಕಸ್ ಮಾಡಿಕೊಂಡು ಈ ರಿಪೋರ್ಟ್ ಅನ್ನ ವರದಿ ಮಾಡುತ್ತೆ. ಹಾಗಾದ್ರೆ ಈ ರಿಪೋರ್ಟ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಅದು ಪ್ರಿಪೇರ್ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅಂತಿದೆ. ಇದೊಂದು ಫ್ರಾನ್ಸ್ ಬೇಸ್ಡ್ ಆಗಿರುವಂತಹ ಸಂಸ್ಥೆ ಇದು. ಓಕೆ, ಇದೊಂದು ಫ್ರಾನ್ಸ್ ಮೂಲತಃ ಆಗಿರುವಂತಹ ಒಂದು ಸಂಸ್ಥೆ ಇದೆ, ಅದು ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅಂತ ಕರೀತಾರೆ. ಓಕೆ, ಇದೇನ್ ಮಾಡುತ್ತೆ, ಈ ಒಂದು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಹಾಗೆ ಇದನ್ನ ಯಾರು ಆಥರ್ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಲೂಕಾಸ್ ಕ್ಯಾನ್ಸಲ್ ಅಂತ ಒಂದು ಕೋ ಡೈರೆಕ್ಟರ್ ಆಗಿರುವಂತಹ ಒಂದು ವರ್ಲ್ಡ್ ಇದೊಂದು ಡೈರೆಕ್ಟರ್ ಆಗಿದೆ. ಅಂದ್ರೆ ಇದರ ಒಂದು ಉಪ ಅಂಗಾಯಿ ಕೆಲಸ ಮಾಡ್ತಿರುವಂತದ್ದು ಲೂಕಾಸ್ ಚಾನ್ಸಲ್ ಏನ್ ಮಾಡುತ್ತೆ, ಈ ಒಂದು ರಿಪೋರ್ಟ್ ಅನ್ನ ಆಥರ್ ಮಾಡುವಂತಾಗಿದೆ. ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುವಂತದ್ದು, ಪ್ರಿಪೇರ್ ಮಾಡುವಂತದ್ದು ಕೂಡ ಅಗೇನ್ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅಂತ ಹೇಳ್ಬೋದು. ಸೊ ಹೈಲೈಟ್ಸ್ ನೋಡ್ತಾ ಹೋಗೋಣ. ಆಕ್ಚುಲಿ ಏನಂದ್ರೆ ನೋಡಿ, ಇಡೀ ಜಗತ್ತಿನಲ್ಲಿ ಯುರೋಪ್ ಇದೆಯಲ್ಲ, ಅಲ್ಲಿ ಏನಂದ್ರೆ ತುಂಬಾ ಲೋವೆಸ್ಟ್ ಲೆವೆಲ್ ಆಫ್ ದ ಇನ್ಇಕ್ವಾಲಿಟಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಯುರೋಪ್ ಕಂಟಿನೆಂಟ್ ಇದೆಯಲ್ಲ, ಖಂಡ ಇದೆಯಲ್ಲ, ಅಲ್ಲಿ ನಮಗೆ ತುಂಬಾ ಕಡಿಮೆ ಪ್ರಮಾಣದ ಅಸಮಾನತೆಯನ್ನ ಕಂಡು ಬರುತ್ತೆ ಅಂತ ಈ ರಿಪೋರ್ಟ್ ನಮಗೆ ಹೇಳ್ತಾ ಇದೆ. ಜೊತೆಗೆ ಮೇನಾ ಅಂದ್ರೆ ಮಿಡಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ಇದೆಯಲ್ಲ, ಇಲ್ಲಿ ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಸ್ಟ್ ಆಗಿರುವಂತಹ ಒಂದು ಇನ್ಇಕ್ವಲ್ ರೀಸನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅನ್ಇಕ್ವಲ್ ರೀಸನ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ತುಂಬಾ ಅಸಮಾನತೆ ಆಗಿರುವಂತಹ ಪ್ರದೇಶಗಳು ನಮಗೆ ಈ ಮಿಡಲ್ ಈಸ್ಟ್ ಮತ್ತೆ ನಾರ್ತ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ ಈ ರಿಪೋರ್ಟ್ ಪ್ರಕಾರ. ಜೊತೆಗೆ ವೆಲ್ತ್ ಇನ್ಇಕ್ವಾಲಿಟೀಸ್ ಹಾವ್ ಇನ್ಕ್ರೀಸ್ ಅಟ್ ಅ ವೆರಿ ಟಾಪ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳ್ತಾರೆ. ಹೌದಾ, ಇಡೀ ಜಗತ್ತಿನ ಆಗ್ತದೆ ಆಕ್ಚುಲಿ ಈ ಸಂಪತ್ತಿನ ಒಂದು ಹಂಚಿಕೆ ಇದೆಯಲ್ಲ, ಅಲ್ಲಿ ತುಂಬಾ ಏನಂದ್ರೆ ತಾರತಮ್ಯ ಇದೆ. ಇದರಿಂದ ಸಾಕಷ್ಟು ಜನರು ಏನಂದ್ರೆ ಅಸಮಾನತೆಯಿಂದ ಬಳಲ್ತಾ ಇದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ನೇಷನ್ಸ್ ಹಾವ್ ಬಿಕಮ್ ರಿಚರ್ ಬಟ್ ಗವರ್ಮೆಂಟ್ಸ್ ಹಾವ್ ವೆರಿ ಪುವರ್ ಅಂತ ಹೇಳ್ತಿದ್ದಾರೆ. ನೋಡಿ ಹೌದಾ, ದೇಶಗಳು ತುಂಬಾ ಶ್ರೀಮಂತವಾಗಿದೆ, ಆದ್ರೆ ಸರ್ಕಾರಗಳು ತುಂಬಾ ಬಡವಾಗ್ತದೆ ಅಂತ. ನೋಡಿ ಹೌದಾ, ಸರ್ಕಾರಗಳು ಶ್ರೀಮಂತ ಆಗ್ಬೇಕು ಆಕ್ಚುಲಿ, ಅವಾಗ ಏನಾಗುತ್ತೆ, ಎಲ್ಲ ಜನರು ಕೂಡ ತುಂಬಾ ಈಸಿಯಾಗಿ ಒಂದು ಬೆನಿಫಿಟ್ ಪಡೆಯಕ್ಕೆ ಸಾಧ್ಯ ಆಗುತ್ತೆ. ಬಟ್ ದೇಶಗಳು ತುಂಬಾ ರಿಚ್ ಆಗ್ತದೆ, ಆದ್ರೆ ಸರ್ಕಾರಗಳು ತುಂಬಾ ಬಡತನ ಆಗ್ತಂದ್ರೆ ಸರ್ಕಾರಕ್ಕೆ ಅಷ್ಟು ರೆವಿನ್ಯೂ ಹೋಗ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಅದೇ ರೀತಿ ಜೆಂಡರ್ ಇನ್ಇಕ್ವಾಲಿಟಿ ಈಸ್ ಆಲ್ಸೋ ವೆರಿ ಹೈ ಅಟ್ ದ ಗ್ಲೋಬಲ್ ಲೆವೆಲ್ ಅಂತ ಕರೀತಾರೆ. ಹೌದಾ, ಜಾಗತಿಕ ಮಟ್ಟದಲ್ಲಿ ಕೂಡ ಏನಂದ್ರೆ ಈ ಲಿಂಗ ಅಸಮಾನತೆ ಇದೆಯಲ್ಲ, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಬರೀ ನಾವು ಏನು ಮೇಲ್ ಪ್ರಿಫರೆನ್ಸ್ ಮಾಡ್ತಾ ಇದೀವಿ, ಫಿಮೇಲ್ಸ್ ಅಷ್ಟು ನಾವು ಅವರಿಗೆ ಒಂದು ಅವಕಾಶಗಳ ಕೊಡ್ತಾ ಇಲ್ಲ ಅಂತ ನಾವು ಈ ಒಂದು ರಿಪೋರ್ಟ್ ಮುಖಾಂತರ ಗೊತ್ತಾಗುತ್ತೆ ನಮಗೆ. ಸೊ ಇನ್ನು ಇಂಡಿಯನ್ ಬಗ್ಗೆ ನೋಡ್ಬೇಕಾದ್ರೆ, ಹೌದಾ, ಈ ರಿಪೋರ್ಟ್ ಅಲ್ಲಿ ಇಂಡಿಯಾದ ಪರಿಸ್ಥಿತಿ ನೋಡ್ಬೇಕಾದ್ರೆ ಅಂದ್ರೆ ನೋಡಿ, ಇಂಡಿಯಾ ಇನ್ಕ್ಲೂಡ್ ಇನ್ ದ ಲೀಸ್ಟ್ ಆಫ್ ವರ್ಲ್ಡ್ಸ್ ಪೋರೆಸ್ಟ್ ಅಂಡ್ ಮೋಸ್ಟ್ ಅನ್ಇಕ್ವಲ್ ಕಂಟ್ರಿ ಅಂತ ಹೇಳ್ತಾ ಇದೆ. ಹೌದಾ, ಈ ಒಂದು ವರದಿ ಪ್ರಕಾರ ಅಂದ್ರೆ ಭಾರತ ಇದೆಯಲ್ಲ, ಇದು ಜಗತ್ತಿನ ಒಂದು ಬಡ ದೇಶ, ಹಾಗೆ ಇಲ್ಲಿ ಕೂಡ ಏನಂದ್ರೆ ತುಂಬಾ ಅಸಮಾನತೆಯಿಂದ ಕೂಡಿರುವಂತಹ ದೇಶ ಅಂತ ಹೇಳ್ತದೆ ಈ ಒಂದು ರಿಪೋರ್ಟ್ ಅಂತ. ಜೊತೆಗೆ 2021 ಏನಾಗ್ತದೆ ನೋಡಿ, 1% ಆಫ್ ರಿಚೆಸ್ಟ್ ಪೀಪಲ್ ಇನ್ ಇಂಡಿಯಾ ಇದೆಲ್ಲ ಅಕೌಂಟೆಡ್ ಫಾರ್ ದ 22% ಆಫ್ ದ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತಾರೆ. ನೋಡಿ ಹೌದಾ, ಈಗ ನಮ್ಮ ದೇಶದಲ್ಲಿ 100 ಜನ ಅನ್ಕೊಳ್ಳೋಣ, 100 ಜನ ಇದಾರೆ ಅನ್ಕೊಂಡ್ರೆ, ಒಬ್ಬರ ಹತ್ರ ಏನಾಗಿದೆ, ನಮ್ಮ ದೇಶದ 22% ಏನಂದ್ರೆ ಆಕ್ಚುಲಿ ಅವ್ರ ಹತ್ರ ದೇಶದ ಆದಾಯ ಇದೆ ಅಂತೆ. ಅಂದ್ರೆ ಉಳಿದಂತ 99 ಜನ ಏನಿದೆ ನೋಡಿ, ಎಷ್ಟು 78 ಇದೆ ಅಂತ ಅನ್ಕ. 78% ಏನಂದ್ರೆ ನಮ್ಮ ನ್ಯಾಷನಲ್ ಇನ್ಕಮ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ವಿಜಯ್ ಮಲ್ಯ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಇವ್ರು ನೋಡಿ ಆಕ್ಚುಲಿ ಎಲ್ಲ ಜಗತ್ತಿನಲ್ಲಿ ಶ್ರೀಮಂತರ ಅವ್ರು ಪಟ್ಟಿದ್ದಾರೆ. ಅಂದ್ರೆ ನೋಡಿ ಏನಾಗ್ತದೆ ಅಂದ್ರೆ, ಇಲ್ಲಿ ನಮ್ಗೆ ಒಂದು ಆರ್ಥಿಕ ಅಸಮಾನತೆ ತುಂಬಾ ಕಾಡ್ತದೆ ಅಂತ ಹೇಳ್ಬೋದು. 1% ಆಫ್ ರಿಚರ್ ಪೀಪಲ್ ಇನ್ ಇಂಡಿಯಾ ಇದಾರಲ್ಲ, ಅವರು 20% ಆಫ್ ದ ಟೋಟಲ್ ನ್ಯಾಷನಲ್ ಇನ್ಕಮ್ ಅವ್ರ ಹತ್ರ ಇದೆ ಅಂತಂದ್ರೆ ಇಟ್ಸ್ ಅ ವೆರಿ ಅನ್ಇಕ್ವಲ್ ಸೊಸೈಟಿ ಅಥವಾ ಅನ್ಇಕ್ವಲ್ ಎಕನಾಮಿ ಅಂತ ಹೇಳ್ಬೋದು ನಾವು. ಓಕೆನಾ, ಅದೇ ರೀತಿ ವೆರಸ್ ಲೋವರ್ ಕ್ಲಾಸ್ ಹ್ಯಾಸ್ ದ ದೇರ್ ಶೇರ್ ಈಸ್ ಓನ್ಲಿ 30% ಅಂತ ಹೇಳ್ತಾರೆ. ಅಂದ್ರೆ ಏನು ನಮಗೆ ತುಂಬಾ ಕೆಳಮಟ್ಟದ ಜನಾಂಗ, ಕೆಳಮಟ್ಟ ಅಂತಂದ್ರೆ ದ ಬೇಸ್ ಆಫ್ ದ ಎಕನಾಮಿಕ್ ಅಂತ. ಅವ್ರಿಗೆ ಏನಂದ್ರೆ ಬರೀ 13% ಮಾತ್ರ ಶೇರ್ ಮಾಡ್ತಿದ್ದಾರೆ ಥ್ರೋ ನ್ಯಾಷನಲ್ ಇನ್ಕಮ್ಗೆ ಅಂತ. ಅದು ನೋಡಿ, ಉಳಿದಂತ ಎಲ್ಲರೂ ಕೂಡ ಅಂದ್ರೆ ತುಂಬಾ ಬರೀ 13% ಮಾತ್ರ ಅವರು ನ್ಯಾಷನಲ್ ಇನ್ಕಮ್ ಹತ್ರ ಇದೆ ಅಂತ ಹೇಳ್ತೀವಿ ನಾವು. ಓಕೆನಾ, ಅದೇ ರೀತಿ ಮೋಸ್ಟ್ ಆಫ್ ದಿ ಟಾಪ್ 1% ಪೀಪಲ್ ಬೆನಿಫಿಟೆಡ್ ಫ್ರಮ್ ದಿ ಎಕನಾಮಿಕ್ ರಿಫಾರ್ಮ್ಸ್ ಅಂಡ್ ಲಿಬರಲೈಸೇಷನ್ ಅಡಾಪ್ಟೆಡ್ ಬೈ ದಿ ಇಂಡಿಯಾ ಅಂತ ಹೇಳ್ತಾರೆ. ಹೌದಾ, ನಮ್ಮ ದೇಶದಲ್ಲಿ ಏನ್ ಮಾಡ್ತೀವಿ ನಾವು, ಆರ್ಥಿಕ ಸುಧಾರಣೆಗಳು ತರ್ತಾ ಇದೀವಿ, ಮತ್ತೆ ಉದಾರೀಕರಣ ಮಾಡ್ತಾ ಇದ್ವಿ. ಇದರಿಂದ ಏನಾಗ್ತದೆ, ಬರೀ ಟಾಪ್ ಆಗಿರುವಂತ 1% ಮಾತ್ರ ಪೀಪಲ್ ಮಾತ್ರ ಅದರಿಂದ ಬೆನಿಫಿಟ್ ಆಗ್ತಾ ಇದೆ. ಇದರಿಂದ ಬಡವರಿಗೆ ಯಾವುದೇ ರೀತಿಯ ಬೆನಿಫಿಟ್ ಆಗ್ತಾ ಇಲ್ಲ. ಅಂದ್ರೆ ಬಡವರೇ ಆಗ್ತಾ ಇದಾರೆ, ಶ್ರೀಮಂತರು ಆಗ್ತಾರೆ ಅಂತ ನಮಗೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಹೇಳಿಕೊಡುತ್ತೆ ನಮಗೆ. ದಟ್ಸ್ ಇಟ್. ಸೊ ಅದೇ ರೀತಿ ಬ್ರಿಕ್ಸ್ ಅಂತ, ಹೌದಾ, ಬ್ರಿಕ್ಸ್ ಅಂತ ಒಂದು ಸಂಘಟನೆ ಇದೆ. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ ಅಂತ. ಇದು ಒಂದು 5 ದೇಶಗಳ ಸಂಘಟನೆ ಆಗಿದೆ. ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ವೈಡರ್ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಆಫ್ರಿಕಾ, ಬ್ರೆಜಿಲ್ ದೆನ್ ಇಂಡಿಯಾ ಅಂತ ಕರೀತಾರೆ. ನೋಡಿ ಹೌದಾ, ಈ ಬ್ರಿಕ್ಸ್ ಅನ್ನುವಂತ ಒಂದು ಸಂಘಟನೆಯಲ್ಲಿ ಕಂಪೇರ್ ಮಾಡಿದಾಗ ಏನಂದ್ರೆ, ಇಲ್ಲಿ ಜಾಸ್ತಿ ಇನ್ಕಮ್ ಇನ್ಇಕ್ವಾಲಿಟಿ ಅಂದ್ರೆ ಆದಾಯದ ಒಂದು ಅಸಮಾನತೆ ನೋಡಿದಾಗ ಜಾಸ್ತಿ ಆಫ್ರಿಕಾದಲ್ಲಿದೆ. 2ನೇ ಪ್ಲೇಸ್ ಅಲ್ಲಿ ಬ್ರೆಜಿಲ್ ಇದೆ. ಅದರ ನಂತರ ಬರುವಂತದ್ದು ನಮ್ಮ ದೇಶ. ನಮ್ಮ ದೇಶದಲ್ಲಿ ಕೂಡ ಆಕ್ಚುಲಿ ನಮಗೆ ಇನ್ಕಮ್ ಇನ್ಇಕ್ವಾಲಿಟಿ ತುಂಬಾ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ
ಇನ್ಕಮ್ ಸೇರ್ ಆಫ್ ದಿ ಫಿಮೇಲ್ ವರ್ಕರ್ಸ್ ಈಸ್ 18% ಇದ್ರೆ ವಿಚ್ ಇಸ್ ಮಚ್ ಲೋವರ್ ದೆನ್ ದಿ ಏಷ್ಯನ್ ಎವರೇಜ್ ಆಫ್ ದ 15% ಅಂತ ಹೇಳ್ತಾರೆ. ನೋಡಿ ಹೌದಾ, ಈಗ ನಮಗೆ ಏಷ್ಯನ್ ಎವರೇಜ್ ಅಲ್ಲಿ ಒಂದು ಫಿಮೇಲ್ ವರ್ಕರ್ಸ್ ಇನ್ಕಮ್ ತಗೊಂಡು ಎಷ್ಟಿದೆ ಅಂತಂದ್ರೆ 20% ಇದೆ. ಬಟ್ ಇಂಡಿಯಾದಲ್ಲಿ ಬರೀ 18% ಮಾತ್ರ ನೆಕ್ಸ್ಟ್ ನಮಗೆ ಫಿಮೇಲ್ ವರ್ಕರ್ಸ್ ಇಂದ ಇನ್ಕಮ್ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ನಾವು ಅಷ್ಟು ಕೆಲಸಗಳು ಕೊಟ್ಟಿಲ್ಲ, ಅಂದ್ರೆ ಅವರು ಎಕನಾಮಿಕ್ ಅಪರ್ಚುನಿಟಿಗಳು ಅವರಿಗೆ ಸಿಗ್ತಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ದ ವರ್ಲ್ಡ್ ಇನ್ ಇಕ್ವಾಲಿಟಿ ರಿಪೋರ್ಟ್ ಅಂತ ಕರೀತಾರೆ. ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ವರ್ಲ್ಡ್ ಇನ್ ಇಕ್ವಾಲಿಟಿ ಲ್ಯಾಬ್ ಆಗಿದೆ. ಇದರ ಒಂದು ಕೋ-ಆಥರ್ ಆಗಿರುವಂತಹ ಲೂಕಾಸ್ ಚಾನ್ಸಲರ್ ಅವರು ಆಕ್ಚುಲಿ ಈ ಒಂದು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಓಕೆ, ಇವತ್ತಿನ ಟಾಪಿಕ್ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.